ಎಲ್ಲರಿಗೆ ನಮಸ್ಕಾರ. ಈ ಹೊತ್ತಿಗೆ ಈ ಕಂತು ಮುಗಿಯುತ್ತದೆ. 4ನೇ ಸರ್ಗವನ್ನು ಮುಗಿಸಿ 5ನೇ ಸರ್ಗಕ್ಕೆ ಬರ್ತೀವಿ. ನೈಷಧೀಯ ಚರಿತದ 4ನೇ ಸರ್ಗ ದಮಯಂತಿ ವಿರಹದ ವರ್ಣನೆ. ಅಲ್ಲಿಯ ಚಂದ್ರೋಪಾಲಂಭ, ಮಾರೋಪಾಲಂಭ ಅವನ್ನು ನೋಡ್ತಾ ಇದ್ದೀವಿ. ಮನ್ಮಥನ ಆಕ್ಷೇಪಗಳು, ಮನ್ಮಥನ ಬಗೆಗೆ ದಮಯಂತಿ ಮಾಡುವ ಆಕ್ಷೇಪ, ಅವುಗಳನ್ನು ನಾವೀಗ ಗಮನಿಸೋಣ. ಆ ಪದ್ಯಗಳನ್ನೇ ನೋಡ್ತಾ ಇದ್ದಿದ್ದು. ಮುಂದುವರಿಸ್ತಾನೆ ಕವಿ. ಸ್ಮರನೃಶಂಸತಮಸ್ತ್ವಮತೋ ವಿಧಿಸ್ಸಸು ಮನಸಃ ಕೃತವಾನ್ ಭವದಾಯುಧಂ ಯದಿ ಧನುರ್ದೃಢಮಾಶುಗಮಾಯಸಂ ತವ ಸೃಜೇತ್ ಪ್ರಳಯಂ ತ್ರಿಜಗದ್ವ್ರಜೇತ್. ಸ್ಮರ ನೃಶಂಸ. ನೃಶಂಸ ಅಂದರೆ ನೀಚ, ತುಂಬ ಕೀಳಾದವನು, ಕ್ರೂರನಾದವನು. ತನ್ನ ನೃಶಂಸ ಕರ್ಮ ಅಂದರೆ ಅತ್ಯಂತ ಕ್ರೂರ ದಾರುಣ ಕರ್ಮ, ಕೀಳಾದ ಕರ್ಮ, ಜಘನ್ಯ ಕರ್ಮ ಅನ್ನುವ ಅರ್ಥ ಎಲ್ಲ ಉಂಟು. ನಿನ್ನನ್ನು ತ್ವಂ ವಿಧಿ ಸುಮನಸ ಕೃತವಾನ್ ಭವದಾಯುಧಂ. ನಿನ್ನ ಆಯುಧವನ್ನು ಹೂಗಳಿಂದ, ಮೃದುವಾದ ಪುಷ್ಪಗಳಿಂದ ನಿನ್ನ ಬಾಣಗಳನ್ನಾಗಿ ಮಾಡಿದ, ಕೋಮಲವಾದ ತುಂಬಿಗಳನ್ನು ಹೆದೆಯಾಗಿ ಮಾಡಿದ, ಸಿಹಿಯಾದ ಕಬ್ಬನ್ನೇ ಬಿಲ್ಲಾಗಿ ಮಾಡಿದ. ಅದಕ್ಕೆ ಕಾರಣ ಏನು? ಯದಿ ಧನುರ್ದೃಢಂ ಆಶುಗಂ ಆಯಸಂ. ಬಿಲ್ಲನ್ನು ತುಂಬ ಗಟ್ಟಿಯಾಗಿ, ಬಾಣಗಳನ್ನು ಕಬ್ಬಿಣದ್ದನ್ನಾಗಿ ಮಾಡಿದರೆ ಆಶುಗಂ ಆಯಸಂ. ಆಶುಗ ಅಂದರೆ ಬಾಣ ಅಂತ. ಸಂಸ್ಕೃತದ ನಾಮಧೇಯ ಸ್ವಾರಸ್ಯ ಬಹಳ ವಿಶೇಷ ಅಂತ ನಾನು ಎಷ್ಟೋ ಬಾರಿ ಹೇಳ್ತಾ ಬಂದಿದ್ದೀನಿ. ಬಾಣಕ್ಕೆ ತುಂಬ ಹೆಸರುಗಳಿವೆ. ಪ್ರಶತ್ಕ, ಕಲಂಬ, ಆಶುಗ, ನಾರಾಚ, ಶರ, ಬೇಕಾದಷ್ಟು ಉಂಟು. ಬಾಣ ಅಂತ ಉಂಟು, ಶಿಲೀಮುಖ, ಹೀಗೆಲ್ಲ ಪತ್ರಿ, ಈ ಥರ ಬೇಕಾದಷ್ಟು ಉಂಟು. ಆ ಬಾಣದ ಹಿಂದೆ ಗರಿಗಳನ್ನು ಸಿಕ್ಕಿಸಿರ್ತಾರೆ. ಅದು ಇಲ್ಲದೆ ಇದ್ದರೆ ಅದು ಸರಿಯಾಗಿ ಮುಂದೆ ಹೋಗೋದಕ್ಕೆ ಆಗೋದಿಲ್ಲ. ಸಿಂಪಥೆಟಿಕ್ ಫೆದರ್ಸ್ ಅಂತ ಕರೀತಾರೆ. ಆ ಒಂದು ಪತ್ರಗಳಿರುವ ಕಾರಣ ಅದು ಪತ್ರಿ. ಈ ಗರಿಗಳು ಪಕ್ಷಿಗೂ ಇರ್ತವೆ, ಆ ಕಾರಣ ಅದು ಪತ್ರಿ. ಧ್ವಜಕ್ಕೆ ಪತ್ರ ಅಂತ ಹೆಸರು. ಹಾಗಾಗಿ ಧ್ವಜವನ್ನು ಹೊಂದಿದವನು ಪತ್ರಿ. ಮತ್ತೆ ಪತ್ರ, ಲೆಟರ್, ಅದನ್ನು ಇಟ್ಕೊಂಡವನು ಪತ್ರಿ. ಹೀಗೆ ಎಷ್ಟು ತರಹ ಅರ್ಥಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಹೊರಡಿಸ್ಬೋದು ಒಂದೇ ಪದದಿಂದ. ಆಶುಗ ಅಂದರೆ ಬೇಗ ಹೋಗುವಂಥದ್ದು, ಗಾಳಿಯೂ ಹೌದು. ಅದೇ ರೀತಿಯಾಗಿ ಆಶುಗ ಅಂದರೆ ಬಾಣವೂ ಹೌದು, ಬೇಗ ಹೋಗುತ್ತದೆ. ಆದರೆ ಆ ಸಂದರ್ಭಕ್ಕೆ ನೋಡಿಕೊಂಡ್ರೆ ಸರಿಯಾಗಿ ಅರ್ಥ ಮಾಡ್ಕೋಬೋದು. ಸಂಸ್ಕೃತದ ಈ ಬಗೆಯ ಶಕ್ತಿ ತುಂಬ ದೊಡ್ಡದು. ಒಬ್ಬ ವ್ಯುತ್ಪನ್ನನಾದವನಿಗೆ ಯಾವ ಕಾಲದಲ್ಲಿ ಬರೆದ ಸಾಹಿತ್ಯ ಕೂಡ ಗೊತ್ತಾಗುತ್ತದೆ, ಅರ್ಥವಾಗೋಲ್ಲ ಅಂತ ಇಲ್ಲ. ಅಂದರೆ ಸಂಸ್ಕೃತಕ್ಕೆ ಪ್ರವೇಶ ಸಿಗುವುದೇ ಒಂದು ಮಟ್ಟದ ತಿಳುವಳಿಕೆ ಇದ್ದ ಮೇಲೆ. ಅದು ಅಷ್ಟಿದ್ದ ಮೇಲೆ ಮಿಕ್ಕಿದ್ದು ಏನು ಕಸರತ್ತು ಮಾಡಿದ್ರೂ ಕೂಡ ಅವರಿಗೆ ಅರ್ಥವಾಗುತ್ತದೆ. ಇದಷ್ಟೂ ನಡೆದಿರ್ತಕ್ಕಂಥದ್ದು ಇಬ್ಬರು ಮಹಾನುಭಾವರ ಕೆಲಸ. ಇಬ್ಬರು ಅಂದರೆ ಅನೇಕ ಜನರಿದ್ದಾರೆ, ಪ್ರಾತಿನಿಧಿಕವಾಗಿ ಇಬ್ಬರು, ಭಗವಾನ್ ಪಾಣಿನಿ ಮತ್ತು ಅಮರಸಿಂಹ, ಅವರಿಬ್ಬರಿಂದಾಗಿ ಆಗಿರ್ತಕ್ಕಂಥದ್ದು. ಅಷ್ಟಾಧ್ಯಾಯಿ ಜಗನ್ಮಾತಾ ಅಮರಕೋಶೋ ಜಗತ್ಪಿತ ಅಂತ ಕರೆಯೋದು ಅದಕ್ಕೆ. ಅಷ್ಟಾಧ್ಯಾಯಿ ಜಗನ್ಮಾತೆ, ಅಮರಕೋಶ, ಜಗತ್ಪಿತ. ಇವರಿಬ್ಬರಿಂದ ನಮಗೆ ಎಲ್ಲ ಶಬ್ದಗಳ ರಚನಾ ಸ್ವಾರಸ್ಯ, ಪರ್ಯಾಯ ಶಬ್ದ ಸ್ವಾರಸ್ಯ ಅಷ್ಟು ಗೋಚರವಾಗುತ್ತದೆ. ಅದನ್ನು ಮುಂದುವರಿಸೋದು ಹೇಗೆ, ಬೆಳೆಸೋದು ಹೇಗೆ ಅಂತ ಗೊತ್ತಾಗುತ್ತದೆ. ಇವರಿಬ್ಬರೂ ಇಲ್ಲದೇ ಇದ್ದ ಸಂಸ್ಕೃತವನ್ನು ನಾವು ಊಹೆ ಮಾಡಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಅಮರಸಿಂಹನಿಗಿಂತ ಪ್ರಾಚೀನವಾದ ಕೋಶ ನಮಗೆ ಸಿಕ್ಕಿಲ್ಲ. ಇರೋದು ಅಂತಂದರೆ ನಿರುಕ್ತದ ಜೊತೆಯಲ್ಲಿ ಬಂದ ನಿಘಂಟು, ಅದು ವೈದಿಕ ಶಬ್ದಗಳಿಗೆ ಮಾತ್ರ. ಅಮರಸಿಂಹ ಆದಮೇಲೆ ಬೇಕಾದಷ್ಟು ಬಂತು. ಯಾದವ ಪ್ರಕಾಶರ ವೈಜಯಂತಿ ಕೋಶ, ಹಲಾಯುಧನ ಹಲಾಯುಧ ಕೋಶ, ಕೇಶವನ ಕೇಶವಕಲ್ಪದ್ರು ಕೋಶ ಅಥವಾ ಕೇಶವ ಕೋಶ ಅಂತ ಕರೀತಾರೆ. ಆಮೇಲೆ ತ್ರಿಕಾಂಡ ಶೇಷ, ಮತ್ತು ಹೇಮಚಂದ್ರ ಮಾಡಿರ್ತಕ್ಕಂಥ ನಾನಾರ್ಥ ಕೋಶ, ಮೇದಿನೀಕರ್ ಮಾಡಿರ್ತಕ್ಕಂಥ ಮೇದಿನಿ ಕೋಶ, ಹೀಗೆ ಬೇಕಾದಷ್ಟು ಕೋಶಗಳು ಉಂಟು. ಅವೆಲ್ಲ ಅಮರಸಿಂಹನ ಮುಂದುವರಿಕೆಯೇ ಆಗಿರುವಂಥದ್ದು. ಅಮರಸಿಂಹನಿಗೆ ಬೇಕಾದಷ್ಟು ವ್ಯಾಖ್ಯಾನಗಳು ಕೂಡ ಇವೆ. ಅತ್ಯಂತ ಪ್ರಾಚೀನನಾದ ಕಾಶ್ಮೀರದ ಕ್ಷೀರಸ್ವಾಮಿಯಿಂದ ಮೊದಲುಗೊಂಡು 17-18ನೇ ಶತಮಾನದ ಮಧ್ಯದಲ್ಲಿ ಅಂತ ಹೇಳಬಹುದಾದ ಭಾನುಜಿ ದೀಕ್ಷಿತನ ಅಮರಸುಧಾ ವ್ಯಾಖ್ಯಾನದವರೆಗೆ ಬೇಕಾದಷ್ಟು ಪ್ರಸಿದ್ಧವಾದ ಅಪ್ರಸಿದ್ಧವಾದ ವ್ಯಾಖ್ಯಾನಗಳಿವೆ. ಅವುಗಳೆಲ್ಲ ತುಂಬ ಪ್ರಯೋಜನಕಾರಿಯಾದವು. ಈ ತರಹ ಪದಗಳನ್ನು ನಿರ್ಮಾಣ ಮಾಡಿಕೊಳ್ಳೋದು, ಅರ್ಥ ಮಾಡಿಕೊಳ್ಳೋದಕ್ಕೆ ಇವುಗಳು ತುಂಬ ಪ್ರಯೋಜನಕ್ಕೆ ಬರುತ್ತವೆ. ಈ ಬಿಲ್ಲನ್ನು, ಬಾಣವನ್ನು ಗಟ್ಟಿಯಾದದ್ದು, ಲೋಹಮಯವಾದದ್ದು ಮಾಡಿದ್ದಿದ್ರೆ ಗತಿ ಏನು?
ತ್ರಿಜಗತ್ ಪ್ರಳಯಂ ವ್ರಜೇತ್, 3 ಲೋಕವು ಪ್ರಳಯಕ್ಕೆ ತುತ್ತಾಗ್ತಾ ಇತ್ತು. ಹಾಗಾಗಿ ಬ್ರಹ್ಮ ಅದನ್ನು ತಿಳ್ಕೊಂಡೇ ನಿನ್ನ ಬಾಣಗಳನ್ನು ಹೂಗಳನ್ನಾಗಿ ಮಾಡ್ದ, ನಿನ್ನ ಬಿಲ್ಲನ್ನು ಸವಿಯಾದ ಕಬ್ಬಿನ ಜಲ್ಲೆಯನ್ನಾಗಿ ಮಾಡ್ದ ಅಂತ 86ನೇ ಪದ್ಯ. ಆಮೇಲೆ ಕವಿ ಮುಂದುವರಿಸ್ತಾನೆ. ಸ್ಮರ ರಿಪೋ ರಿವರೋಪಶಿಖಿ ಪುರಾಂ ದಹತುತೆ ಜಗತಾಮಪಿ ಮಾತ್ರಯಂ ಇತಿ ವಿಧಿಸ್ತ್ವದಿಶೂನ್ ಕುಸುಮಾನಿಕಿಂ ಮಧುಭಿರಂತರ ಸಿಂಚದ ನಿರ್ವೃತಃ. ಈ ರೀತಿಯ ಕಲ್ಪನೆ ನೈಷಧಕಾರನಿಗೆ ಸಾಧ್ಯ. ಅದು ಒಬ್ಬೊಬ್ಬ ಕವಿ ಒಂದೊಂದು ಮಟ್ಟದಲ್ಲಿ ಕಲ್ಪನೆ ಮಾಡಬಲ್ಲ ಅಂತ. ಸಾಮಾನ್ಯವಾಗಿ ಕಾಶ್ಮೀರದ ಕವಿಗಳ ಪೈಕಿ ಮಂಖ ಅತ್ಯಂತ ವಿಲಕ್ಷಣವಾಗಿ ಕಲ್ಪನೆ ಮಾಡಬಲ್ಲ. ಅವನಿಗಿಂತ ಉನ್ನತವಾಗಿ ವಿಲಕ್ಷಣವಾದ ಕಲ್ಪನೆಯನ್ನು ಕಾಶ್ಮೀರದ ಈ ಹೊತ್ತಿನ ಉಪಲಬ್ಧ ಕವಿಗಳು, ಆತ ಕ್ಷೇಮೇಂದ್ರ ಇರಬಹುದು, ರತ್ನಾಕರ ಇರಬಹುದು, ಶಿವಸ್ವಾಮಿ ಇರಬಹುದು, ಆನಂದವರ್ಧನ ಇರಬಹುದು, ಇವರು ಯಾರೂ ಮಾಡೋಲ್ಲ. ಮಂಖ ತನ್ನ ಶ್ರೀಕಂಠ ಚರಿತ ಕಾವ್ಯದಲ್ಲಿ ಆ ಬಗೆಯ ವಿನೂತನ ಕಲ್ಪನೆಗಳನ್ನು ಮಾಡ್ತಾನೆ. ಅದೇ ರೀತಿಯಲ್ಲಿ ದಾಕ್ಷಿಣಾತ್ಯ ಕವಿಗಳ ಪೈಕಿ ತುಂಬ ವಿಚಿತ್ರವಾದ ಕಲ್ಪನೆ ಮಾಡಬಲ್ಲಂಥವನು ಅಂದರೆ ನೀಲಕಂಠ ದೀಕ್ಷಿತ. ಅವನ ಪದ ಚಮತ್ಕಾರ, ಅವನ ವಕ್ರೋಕ್ತಿ ಚಮತ್ಕಾರ ಅಸಾಮಾನ್ಯವಾದದ್ದು. ಅದೇ ಬಗೆಯಲ್ಲಿ ವಿನೂತನವಾದ ವ್ಯುತ್ಪತ್ತಿಯನ್ನು ತೋರಿಸಬಲ್ಲವರು ವೇದಾಂತ ದೇಶಿಕರು. ವೆಂಕಟನಾಥ ಕವಿತಾರ್ಕಿಕ ಸಿಂಹ ಘಂಟಾವತಾರ ಅಂತ ಹೆಸರಾದ ಮಹಾವಿದ್ವನ್ಮಣಿ ಅವರು ಮಾಡಬಲ್ಲರು. ಹೀಗೆ ಕೆಲವರು ಮಾಡ್ತಾರೆ. ಈಗ ಚಂಪು ಭಾರತಕಾರ, ಚಂಪುಕಾರರ ಪೈಕಿನೇ ಅವನು ತುಂಬ ವಿಭಿನ್ನವಾದ ಕಲ್ಪನೆ. ಹಾಗೆ ತಮಿಳುನಾಡಿನ ವೆಂಕಟಾಧ್ವರಿ ನೀಲಕಂಠ ದೀಕ್ಷಿತನ ಸಮಕಾಲೀನ, ಆತ ಮಾಡ್ತಕ್ಕಂಥ ಪದ ಚಮತ್ಕಾರ, ಆತನ ಅರ್ಥ ಚಮತ್ಕಾರ, ಅದರ ಕೆಣಕು ತಿಣುಕು, ಅದರ ಕ್ರಮವೇ ಬೇರೆ. ಹೀಗೆ ಒಬ್ಬೊಬ್ಬ ಕವಿಗಳದು ಒಂದೊಂದಿಷ್ಟು ಸಾಮರ್ಥ್ಯ ಅಂತ ಇರುತ್ತದೆ. ನೈಷಧಕಾರಂದು ಒಂದು ಬಗೆಯ ಸಾಮರ್ಥ್ಯ, ಅದನ್ನು ಅವನೇ ಮಾಡಬಲ್ಲ, ಬೇರೆ ಯಾರೂ ಮಾಡೋಲ್ಲ. ಆ ತರಹ ಮಾಡಿದ್ರೆ ಅವನ ಅನುಕರಣೆಯೇ ಹೊರತು ಬೇರೆ ಇನ್ನೇನೂ ಅಲ್ಲ. ನಮ್ಮ ಕನ್ನಡದಲ್ಲಿಯೇ ನೋಡಿದರೆ ನಮಗೆ ಗೊತ್ತಾಗುತ್ತದೆ. ಕುವೆಂಪು ಅವರ ಪದಪ್ರಯೋಗದ ರೀತಿಯೇ ಬೇರೆ. ಎಲ್ಲಿ ಆದರೂ ಅದು ತಪಶ್ರೀ ಅಂತ ಬಂದರೆ ಅದು ಕುವೆಂಪು ಆಗಿರುತ್ತೆ ಅಂತ. ಈಗ ಆತ್ಮಶ್ರೀ ಅಥವಾ ಯಶೋಲಕ್ಷ್ಮಿ, ಮುಕ್ತಿಶ್ರೀ, ಈ ಥರದ ಪದಗಳನ್ನು ಶ್ರೀ ಸಾಮಾನ್ಯ, ಇದೆಲ್ಲ ಅವರು ಕೊಟ್ಟಿರ್ತಕ್ಕಂಥದ್ದು. ಶ್ರೀ ಅನ್ನೋದನ್ನು ಪೂರ್ವೋತ್ತರವಾಗಿ ಹೇಗಂದರೆ ಹಾಗೆ ವಿನೂತನವಾದ ರೀತಿಯಲ್ಲಿ ಬಳಸ್ತಾರೆ. ಆಮೇಲೆ ಅವರಷ್ಟು ವಿಶೇಷವಾಗಿ ಚೈತ್ಯ, ಗೋಪುರ ಈ ಪದಗಳನ್ನು ಇನ್ಯಾರೂ ಬಳಸಿಲ್ಲ. ಅದು ವಿಜಯ ಗೋಪುರವಾಗಿತ್ತು, ಅದು ವಿಜಯ ಚೈತ್ಯವಾಗಿತ್ತು, ಈ ರೀತಿಯಾದ ಪದಗಳನ್ನು ಅವರು ಬಳಸ್ತಾರೆ. ಈ ಥರದ್ದು ಸಾಂಕೇತಿಕವಾಗಿ ನಾನು ಹೇಳ್ತಾ ಇದ್ದೆ, ದಿಕ್ಸೂಚಿಯಾಗಿ ಆ ಥರ ತುಂಬ ಮಾಡ್ತಾರೆ. ಅದೇ ಬೇಂದ್ರೆ ಅವರದು ಪೂರ್ಣ ಭಿನ್ನವಾದಂಥ ದಾರಿ. ಅವ್ರದ್ದು ಅದೇ ಒಂದು ಹೆದ್ದಾರಿ ಆಯಿತು. ಇನ್ನು ನರಸಿಂಹಸ್ವಾಮಿಯವ್ರದ್ದು, KS ನರಸಿಂಹಸ್ವಾಮಿಯವ್ರದ್ದು, ಅವ್ರದ್ದು ಹೇಗೆ ಅಂತ ಹೇಳೋಕ್ಕಾಗೋಲ್ಲ. ಕೆಲವೇ ಪದಗಳಲ್ಲಿ, ಕೆಲವೇ ಅಲಂಕಾರಗಳಲ್ಲಿ, ಕೆಲವೇ ಆಯ್ದ ಕ್ರಮದಲ್ಲಿ ಅವರು ಒಂದು ಹೊಸತನ್ನು ಬೇಕಾದಷ್ಟು ಸೃಷ್ಟಿ ಮಾಡ್ತಾರೆ. ಇನ್ನು ಪೂತಿ ನರಸಿಂಹಾಚಾರ್ಯರು ಅವರು ಅಚ್ಚಗನ್ನಡವನ್ನು ಒಂಥರ ಬಳಸ್ತಾರೆ, ಇಲ್ಲ ಅಚ್ಚ ಸಂಸ್ಕೃತವನ್ನು ಒಂಥರ ಬಳಸ್ತಾರೆ. ಅವರು ಬಳಸುವ ಹಾಗೆ ಸಂಸ್ಕೃತವನ್ನು ಕುವೆಂಪು ಬಳಸಲ್ಲ, ಕುವೆಂಪು ಬಳಸುವ ಹಾಗೆ ಇವರು ಬಳಸಲ್ಲ. ಈಗ ನೋಡಿ, ಅದೊಂದು ಭಾವದ ಊರ್ಜೆ, ಭಾವೋರ್ಜೆ ಅಂತ ಬಳಸ್ತಾರೆ. ಊರ್ಜಾ ಪದವನ್ನು ಪೂತಿನ ಅವರು ಬಿಟ್ಟು ಕನ್ನಡದಲ್ಲಿ ಇನ್ಯಾರೂ ಬಳಸಿಲ್ಲ. ಈಚೆಗೆ ನಾನೇ ಅದನ್ನು ಹೆಚ್ಚಿಗೆ ಬಳಕೆಗೆ ತಂದಿರೋದು ಬಿಟ್ಟರೆ, ಎನರ್ಜಿ ಅನ್ನೋದಕ್ಕೆ ಪೂತಿನ ಮಾತ್ರ ಬಳಸ್ತಾರೆ ಊರ್ಜಾ. ಅದು ಬಹಳ ಸರಿಯಾದ ಶಬ್ದ. ಶಕ್ತಿ ಅಂದರೆ ಪವರ್ ಅಂತಲೂ ಆಗ್ಬೋದು. ಇಂಗ್ಲೀಷ್ನಲ್ಲಿ ಎಷ್ಟೋ ಪದಗಳಿವೆಯಲ್ಲ, ಪವರ್, ಎನರ್ಜಿ, ಸ್ಟ್ರೆಂತ್, ಸ್ಟ್ಯಾಮಿನಾ, ಇವುಗಳೆಲ್ಲವೂ ನಮ್ಮಲ್ಲಿ ಬಲ, ಶಕ್ತಿ ಅಂತ ಏನೋ ಯಥಾಲಾಪವಾಗಿ ಬಳಸ್ತೀವಿ. ನಿರ್ದಿಷ್ಟವಾಗಿ ಬಳಸಬೇಕಾಗುತ್ತದಲ್ಲ. ಆ ರೀತಿಯಾದದ್ದು ನೋಡಿದಾಗ ಗೊತ್ತಾಗುತ್ತೆ. ಈಗ ಓಜಸ್ಸು ಅನ್ನುವುದನ್ನು ಕೂಡ ಬಳಸ್ಬೋದು, ಎನರ್ಜಿ, ಸ್ಟ್ಯಾಮಿನಾ ಅನ್ನುವಂಥ ಅರ್ಥದಲ್ಲಿ ಬಳಸ್ಬೋದು. ನೋಡಬೇಕಾಗುತ್ತದೆ ಅದನ್ನು. ಹೀಗೆ ಪೂತಿನ ಅವ್ರದ್ದು, DVG ಅವ್ರದ್ದು ಭಿನ್ನವಾದಂಥ, ಅವ್ರದ್ದು ಆ ಕ್ರಮವೇ ಬೇರೆ, ಆ ಪದ ಪದ್ಧತಿಯ ರೀತಿಯೇ ಬೇರೆ. ಇನ್ನು ಗೋವಿಂದ ಪೈಗಳನ್ನು ನೋಡಿದ್ರೆ ಅದು ಅತ್ಯಂತ ಭಿನ್ನವಾದಂಥದ್ದು. ಅವರು ಇಸು ಪ್ರತ್ಯಯವನ್ನು ಎಷ್ಟಕ್ಕೆಲ್ಲ ಬಳಸ್ತಾರೆ. ಅವರು ಬಳಸಿದಷ್ಟು ಇಸು ಪ್ರತ್ಯಯವನ್ನು ಇನ್ಯಾರೂ ಬಳಸಿಲ್ಲ. ಅವರು ಅದನ್ನು ಕೊಟ್ಟಿಯೂ ಇದ್ದಾರೆ. ಎಷ್ಟೆಷ್ಟೆಲ್ಲ ರೀತಿ ಮಾಡಬಹುದು ಅಂತ ಹೇಳ್ಬಿಟ್ಟಿದ್ವಿ. ಅವರು ಈಗ ನಮ್ಮ ಲೋಕರೂಢಿನಲ್ಲಿ ಬಂದಿದೆ, ಕಂಬನಿಸು, ಫೋನಿಸು, ಈ ಥರದ್ದೆಲ್ಲ ಬಂದುಬಿಟ್ಟಿದೆ.
ಅವರು ಮೊದಲು ಆ ಥರದನ್ನೆಲ್ಲ ಮಾಡಿರ್ತಕ್ಕಂಥದ್ದು. ಬಾಗಲಿಸು ಅಂತಂತಾರೆ, ಬಾಗಲು ಹಾಕು ಅನ್ನೋದಕ್ಕೆ. ಈ ರೀತಿಯಾದದ್ದು ಎಷ್ಟೊಂದೆಲ್ಲ ಉಂಟು. ಈಗ ಅವರು ಆನೆ ನೋಡಿಕೊಂಡು ಹೋಗೋದು, ಅದನ್ನು ಹೇಳಬೇಕಾದ್ರೆ ನಾಗಾವಲೋಕಿಸುತ್ತ ಅಂತ ಬರೀತಾರೆ. ಕನ್ನಡದಲ್ಲಿ ಸಾಮಾನ್ಯವಾಗಿ ಸಿಂಹಾವಲೋಕನ ಅಂತ ಹೇಳ್ತೀವಿ. ಅವರು ನಾಗಾವಲೋಕಿಸುತ್ತ ಅಂತ ಒಂದು ಹೊಸ ಪದವನ್ನು ಮಾಡ್ತಾರೆ. ಈ ಥರದ್ದು ಅವ್ರ ದಾರಿ ಬೇರೆಯಾದದ್ದು. ಅಚ್ಚಗನ್ನಡದ ಪದಗಳನ್ನು ಹಾಗೆ ಬಳಸ್ತಾರೆ. ಅಂದರೆ ಒಬ್ಬೊಬ್ಬರ ಲೇಖಕರದು ಒಂದೊಂದು ಕ್ರಮದಲ್ಲಿ ಪದಪ್ರಯೋಗ, ಕಲ್ಪನೆಯೂ ಒಂದೊಂದು ಕ್ರಮದಲ್ಲಿ ಇರುತ್ತದೆ. ಗೋವಿಂದ ಪೈಗಳಲ್ಲಿ ಉಪಮಾಲಂಕಾರ ಹೆಚ್ಚು, ಕುವೆಂಪು ಅವರಲ್ಲಿ ರೂಪಕಾಲಂಕಾರ ಹೆಚ್ಚು, ಇವರಲ್ಲಿ ವಸ್ತುಧ್ವನಿಗಳು ಹೆಚ್ಚು, ಪೂತಿ ನರಸಿಂಹಸ್ವಾಮಿಗಳಲ್ಲಿ ವಸ್ತುಧ್ವನಿ ರಸಧ್ವನಿ ಆ ಬಗೆಯ ಕ್ರಮ ಹೆಚ್ಚು. ಇನ್ನು ಡಿ ವಿ ಜಿಯವರಲ್ಲಿ ಸಾಭಿಪ್ರಾಯ ವಿಶೇಷಣಗಳು ತುಂಬ ಗಟ್ಟಿಯಾಗಿ ಬರುತ್ತವೆ. ಹೀಗೆ ಒಬ್ಬೊಬ್ಬರಲ್ಲಿ ಒಂದೊಂದು ಕ್ರಮದಲ್ಲಿ ಬರುತ್ತದೆ. ಅದನ್ನು ಓದಿಕೊಂಡಾಗ ಗೊತ್ತಾಗುತ್ತೆ. ದುರ್ದೈವ ಆಧುನಿಕ ನವ್ಯೋತ್ತರದ ಸಾಹಿತ್ಯದಲ್ಲಿ ಯಾರಲ್ಲಿಯೂ ಏನೂ ದೊಡ್ಡ ವಿಶೇಷ ನೋಡೋಕ್ಕಾಗೋಲ್ಲ. ನೋಡಿದ್ರೆ ಅದರ ಪ್ರತಿಚ್ಛಾಯೆ. ಯಾಕೆಂದರೆ ಆ ಮಹಾನುಭಾವರುಗಳೆಲ್ಲ ಎಷ್ಟು ವ್ಯಾಸಂಗ ಮಾಡಿದ್ರು ಭಾಷೆಯನ್ನು ಆ ಸೂಕ್ಷ್ಮತೆಯಲ್ಲಿಲ್ಲ. ಈಗ ನಮ್ಮ ಇವತ್ತಿನ ಕವಿಗಳ ಪೈಕಿ ಎಚ್ ಎಸ್ ವೆಂಕಟೇಶ ಮೂರ್ತಿಯವರೇ ಪರವಾಗಿಲ್ಲ, ಅವರಿಗೆ ಇದರ ಬಗ್ಗೆ ಒಂದಷ್ಟೆಲ್ಲ ಅರಿವು ಎಚ್ಚರ ಇದೆ, ಭಾವಶ್ರೀಮಂತಿಕೆ ಇದೆ, ಒಂದು ಹದದಲ್ಲಿ ಅವ್ರು ಮಾಡ್ತಾರೆ. ಆದರೆ ಅವರಿಗೆ ಇನ್ನಷ್ಟು ಮಾಡುವುದಕ್ಕೆ ಬೇಕಾದ ಶಾಸ್ತ್ರ ಪುಷ್ಟಿ ಇಲ್ಲ. ಅದು ಬಹಳ ಮುಖ್ಯ. ಏಕೆಂದರೆ 20ನೇ ಶತಮಾನಕ್ಕೆ ಕನ್ನಡ ಹುಟ್ಟಿದ್ದಲ್ಲ, 10 ಶತಮಾನಗಳ ಮುಂಚೆನೇ ಕನ್ನಡದಲ್ಲಿ ಅಪ್ರತಿಮವಾದ ಸಾಹಿತ್ಯ ಬಂದಿತ್ತು ಪಂಪಾದಿಗಳಿಂದ. ಅವುಗಳನ್ನಷ್ಟನ್ನು ಆಪೋಷಣ ತಗೊಳ್ಬೇಕು, ಪದಪ್ರಯೋಗಗಳನ್ನು ಮಾಡ್ತಾ ಇರಬೇಕು, ಆವಾಗ ಗೊತ್ತಾಗುತ್ತದೆ. ಈ ಕವಿಯಲ್ಲಿ ಅಂಥದ್ದನ್ನು ನಾವು ನೋಡಬೇಕು. ಸಂಸ್ಕೃತ ವ್ಯುತ್ಪತ್ತಿ ಬೇಕು ಅನ್ನೋರು ಇಂಥ ದಾರಿಯನ್ನು ಅನುಸರಿಸಬೇಕು. ಸ್ಮರರಿಪೋರಿವ ರೋಷಶಿಖಿ ಪುರಾಂ ದಹತು ತೇ ಜಗತಾಮಪಿ ಮಾತ್ರಯಂ ಇತಿ ವಿಧಿ ತ್ವದಿಶೂನ್ ಕುಸುಮಾನಿ ಕಿಂ ಮಧುಭಿ ಅಂತರಸಿಂಚತ್ ಅನಿರ್ವೃತಃ. ನೀನು ಹೂವಿನ ಬಾಣ ಬಿಲ್ಲು ಕೊಟ್ಟರು 3 ಲೋಕವನ್ನು ಸುಟ್ಟು ಬಿಡ್ತೀಯ. ಹೇಗೆ ಶಿವ ತಾನು ನಾರಾಯಣಾಸ್ತ್ರದಿಂದ ತ್ರಿಪುರಾಸುರ ಸಂಹಾರ ಮಾಡಿದ 3 ಪುರಗಳನ್ನು ಸುಟ್ಟ, ಮುಪ್ಪೊಳಲ್ ಉರಿಗ ಅಂತಲೇ ಕನ್ನಡದಲ್ಲಿ ಹೇಳ್ತೀವಿ. ಪೊಳಲ್ ಅಂದರೆ ಕನ್ನಡದಲ್ಲಿ ಊರು ಅಂತ, ಮುಪ್ಪೊಳಲ್ 3 ಊರು, ಅದನ್ನು ಉರಿಸಿದವನು ಸುಟ್ಟವನು ಅಂತ. ಮುಪ್ಪೊಳಲ್ ಉರಿಗ ಸೂರ್ಯ. ಹಾಗೆ ಅವನು ಮಾಡಿದಂತೆ ನೀನು ಮಾಡಿಯೇ ಅಂತ ಭಾವಿಸಿಯೇ ಯಾವಾಗ ಬಾಣ ಬಿಟ್ಟಾಗ ಆ ಬಾಣದೊಳಗೇನೆ ಬೆಂಕಿ ಏನಾದರೂ ಹುಟ್ಟಿದ್ರೆ ಅದನ್ನು ಆರಿಸೋದಕ್ಕೆ ಬೇಕಾದ ದ್ರವವನ್ನೂ ಸೇರಿಸಿದ್ದಾನೆ. ಅದು ಮಕರಂದ. ಹೂವಿನೊಳಗಿರೋ ಮಕರಂದದ ಕಾರಣ ಅದು ಟಾರ್ಗೆಟನ್ನು ಹೋಗಿ ಮುಟ್ಟಿ ಹಿಟ್ ಮಾಡಿದ ತಕ್ಷಣವೇ ಅದು ಬೆಂಕಿ ಬೀಳದಂತೆ ಅಲ್ಲಿಯೇ ಈ ಒಂದು ಸಹಜವಾಗಿರ್ತಕ್ಕಂಥ ಫೈರ್ ಇಂಜಿನ್ಗಳು, ಫೈರ್ ಎಕ್ಸ್ಟಿಂಗ್ವಿಷರ್ಗಳು ಬಂದು ಆ ಜ್ವಾಲೆಯನ್ನು ಉಪಶಮನ ಮಾಡ್ತಾರೆ ಅಂತ. ಇದು ಈ ಕಲ್ಪನೆ ತುಂಬ ವಿನೂತನವಾದದ್ದು, ಬಹಳ ವಿಲಕ್ಷಣವಾದದ್ದು. ಮಧುಭಿರಂತರಸಿಂಚದ ನಿರ್ವೃತಃ. ಅದಕ್ಕೋಸ್ಕರವೇ ಸ್ವಲ್ಪನೂ ಹಿಂಜೇರಿ ಇದೆ, ಸ್ವಲ್ಪನೂ ಲೀನಿಯನ್ಸ್ ಕೊಡದೆ, ಅಂದರೆ ಆಗಲಿ ಇವನು ಏನೋ ಮಾಡ್ಯಾನೋ ಬಿಟ್ಟಾನೋ ನಾನು ಗಮನಿಸ್ಕೊಳ್ಳಲ್ಲ ಅಂತ ಉಪೇಕ್ಷೆ ಮಾಡದೆ ಗಮನ ಇಟ್ಟು ಆ ಕೆಲಸನ ಮಾಡಿದ್ದಾನೆ. ಮಕರಂದ ಭರಿತವಾದ ಹೂಗಳನ್ನೇ ಕೊಟ್ಟ. ಅದರಿಂದ ಗುರಿ ಬಿಟ್ಟೊಡನೆ, ಗುರಿ ಮುಟ್ಟಿದೊಡನೆಯೇ, ಬಿಟ್ಟ ಬಾಣ ಗುರಿ ಮುಟ್ಟಿದೊಡನೆಯೇ ಅಲ್ಲಿ ಬೆಂಕಿ ಬೀಳಕ್ಕೆ ಅವಕಾಶ ಇಲ್ಲ, ಬೆಂಕಿ ಆರೋದಕ್ಕೆ ಬೇಕಾದ ಮಕರಂದ ಜಲ ಇದೆ ಅಂತ. ವಿಧಿರನಂಗಮಭೇದ್ಯಮವೇಕ್ಷ್ಯತೆ ಜನಮನಃ ಖಲು ಲಕ್ಷ್ಯಮಕಲ್ಪಯತ್ ಅಪಿ ಸ ವಜ್ರಮದಾಸ್ಯತ ಚೇತ್ತದ ತ್ವದಿಷುಭಿರ್ಯದಲಿಷ್ಯದಸಾವಪಿ. ವಿಧಿ ಅನಂಗಂ ಅಭೇದ್ಯಂ ಅವೇಕ್ಷ್ಯ ತೇ ಜನಮನಃ ಖಲು ಲಕ್ಷ್ಯಂ ಅಕಲ್ಪಯತ್ ಅಪಿ ಸ ವಜ್ರಮದಾಸ್ಯತ ಚೇತ್ ತದಾ ಇಷುಭಿರ್ವ್ಯದಲಿಷ್ಯದ್ ಅಸಾವಪಿ. ವಿ ಅದಳಿಷ್ಯತ್ ಅಂದರೆ ಮಾಡಿಬಿಡ್ತಿದ್ದ, ಸೀಳಿಬಿಡ್ತಿದ್ದ ಅಂತನ್ನುವಂಥದ್ದು. ಮನ್ಮಥ ಎಂಥ ನೀಚ ಅಂತಂದರೆ ಬ್ರಹ್ಮ ತುಂಬ ಚೆನ್ನಾಗಿ ಆಲೋಚನೆ ಮಾಡಿ ಆ ವಿಧಿ ಅನಂಗಂ ಅಭೇದ್ಯಂ ಅವೇಕ್ಷ್ಯ. ವಿಧಿ ಅಭೇದ್ಯನಾದವನು. ಯಾಕೆ ಮನ್ಮಥ ಅಭೇದ್ಯ? ಕಾರಣ ಅವನು ಅನಂಗ. ಅಂದರೆ ಅಂಗವೇ ಇಲ್ಲದೆ ಇದ್ದಾಗ ಅವನಿಗೆ ಗುರಿ ಇಡೋದು ಹೇಗೆ? ಅವನ್ನ ಅಟ್ಯಾಕ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಆ ಕಾರಣದಿಂದ ಜನರ ಮನಸ್ಸಿಂದ ಹುಟ್ಟತಕ್ಕಂಥವನಲ್ವ, ಆ ಕಾರಣದಿಂದ ಅವನು
ಜನರ ಮನಸ್ಸಿನಲ್ಲಿ ಹುಟ್ಟೋದ್ರಿಂದ ಅದನ್ನು ಗುರಿ ಮಾಡಿಕೊಂಡಿದ್ದಾಯಿತು ಅಂತ ಹೇಳ್ತಾನೆ ಕವಿ. ಆದರೆ ಮನಸ್ಸು ಹೇಗೆ ತಾನೇ ಗುರಿಯಾಗೋದಕ್ಕೆ ಸಾಧ್ಯ? ಹೇಗೆ ಮನ್ಮಥ ಅನಂಗನೋ ಮನಸ್ಸು ಕೂಡ ಅಂಗವುಳ್ಳದ್ದಲ್ಲ. ಶಾಸ್ತ್ರಕಾರರು ಅದನ್ನು ನಿರವಯವಿ ಅಂತ ಕರೀತಾರೆ. ಅಂದರೆ ಅದಕ್ಕೆ ಯಾವುದೂ ಅವಯವ ಇಲ್ಲ. ಮನಸ್ಸು ಅಮೂರ್ತವಾದದ್ದು. ಹೀಗಿದ್ದಾಗ ಅದು ಯಾವುದಕ್ಕೆ ಗುರಿ ಮಾಡೋದು? ಇದೊಂದು ಕಷ್ಟ. ಹೀಗಾಗಿ ಬ್ರಹ್ಮ ಏನೂ ಮಾಡೋಕ್ಕಾಗದೆ ಒಂದಿಷ್ಟು ಸಂದಿಗ್ಧತೆಯಲ್ಲೇ ತುತ್ತಾಗ್ಬಿಡ್ಬೇಕಾಯ್ತು. ಆದರೆ ಒಂದು ಕೆಲಸ ಮಾಡ್ದ. ಅದೇನು? ಮನ್ಮಥನಿಗೆ ಗುರಿಯಾಗಿ ಜನರ ಮನಸ್ಸನ್ನೇ ಮಾಡಿಬಿಟ್ಟ. ಮನ್ಮಥ ಮನಸ್ಸಿನಲ್ಲಿ ಹುಟ್ಟೋ ಕಾರಣ, ಮನಸ್ಸು ನಿರವಯವೇ ಆದ ಕಾರಣ ಮನ್ಮಥನ್ನೂ ಗುರಿ ಮಾಡೋಕ್ಕಾಗೋಲ್ಲ, ಅದರ ಮೂಲವಾದ ಮನಸ್ಸನ್ನು ಬ್ರಹ್ಮ ಗುರಿ ಮಾಡೋಕ್ಕಾಗೋಲ್ಲ. ಆದರೆ ಮನ್ಮಥನಿಗೆ ಮನಸ್ಸನ್ನು ಗುರಿ ಮಾಡಿದ್ರಿಂದ ಅಂಗ ಇಲ್ಲದೆ ಇರೋದಕ್ಕೆ ಗುರಿ ಮಾಡಿಕೊಂಡು ಜಗಳ ಆಡ್ಬೋದು. ಹಾಗೆ ಜಗಳ ಆಡೋವಾಗ ಹಿಡಿದು ಬಿಡ್ಬೋದು ಮನ್ಮಥನನ್ನ ಅಂತ ಅಂದುಕೊಂಡು ಯೋಚನೆ ಮಾಡಿದ್ದಾನೆ. ಅದಕ್ಕಾಗಿ ಇಲ್ಲದೇ ಇದ್ದರೆ ವಜ್ರಾಯುಧವನ್ನು ಹಿಡ್ಕೊಂಡ್ರೂ ಕೂಡ ವಜ್ರಮದಾಸ್ಯಜ ಚೇತ್, ವಜ್ರವನ್ನು ಹಿಡ್ಕೊಂಡ್ರೂ ಅದನ್ನು ಗುರಿ ಮುಟ್ಟೋದಕ್ಕೆ ಆಗ್ತಾ ಇರಲಿಲ್ಲ. ಆ ಮಟ್ಟದ ಸೂಕ್ಷ್ಮತೆ ಮನ್ಮಥನದು, ಮನಸ್ಸಿನದು ಅಂತ. ಅಪಿ ವಿಧಿ ಕುಸುಮಾನಿ ತವಾಶುಗಾನ್ ಸ್ಮರ ವಿಧಾಯ ನಿರ್ವೃತಿಮಾಪ್ತವಾನ್ ಅದಿತ ಪಂಚಹಿತೆ ಸನಿಯಮ್ಯತಾನ್ ತದಪಿತೈರ್ಬತ ಜರ್ಝರಿತಂ ಜಗತ್. ಮನ್ಮಥನಿಗೆ 5 ಬಾಣಗಳು ಕೊಟ್ಟಿದ್ದಾನೆ. ಈ ಮಕ್ಕಳಿಗೆ ಇಷ್ಟೇ ಕೊಡೋದು ಅಂತ ರೇಷನ್ ಮಾಡ್ತೀವಲ್ಲ, ಇದಕ್ಕಿಂತ ಹೆಚ್ಚಿಂದನ್ನು ಕೊಡೋಲ್ಲ ಅಂತ ಹೇಳಿಬಿಟ್ಟು ಚಾಕ್ಲೇಟ್ ಇಷ್ಟೇ ಕೊಡೋದು, ದಿವಸಕ್ಕೆ ಇಷ್ಟೇ ನಿಮಿಷ ನಿಮಗೆ ಮೊಬೈಲ್ನಲ್ಲಿ ಆಟ ಆಡೋದಕ್ಕೆ ಮಾಡೋದು, ಈ ಥರದ್ದೆಲ್ಲ ಈ ಕಾಲದಲ್ಲಿ ಪೇರೆಂಟಿಂಗಲ್ಲಿ ಇದ್ದೇ ಇರತಕ್ಕಂಥದ್ದು. ಅಪಿ ವಿಧಿ ಕುಸುಮಾನಿ ತವ ಆಶುಗಾನ್ ಸ್ಮರ ವಿಧಾಯ ನಿರ್ವೃತಿಮಾಪ್ತವಾನ್ ಅದಿತ ಪಂಚಹಿತೆ. 5 ಅದಿತ ಕೊಟ್ಟದ್ದು. ಸ ನಿಯಮ್ಯತಾನ್, ಅದು ರೇಷನಿಂಗ್ ಮಾಡ್ದ. ತದಪಿ ತೈರ್ಭತ ಜರ್ಝರಿತಂ ಜಗತ್. ಆದರೆ 5 ಬಾಣಗಳಿಂದಾನೇ ನೀನು ಜಗತ್ತನ್ನು ಹಿಂಸೆ ಮಾಡಿಬಿಡ್ತಾ ಇದೆಯಾ. ಅಲ್ಪ ಸ್ವಲ್ಪ ಅಲ್ಲ ನೀನು ಮಾಡೋವಂಥ ಕಷ್ಟ ಅಂತ. ಅಂದರೆ ಕಡಿಮೆಯನ್ನು ಕೊಟ್ಟರು ಅದರಿಂದ ಬೇಕಾದಷ್ಟು ಮಾಡ್ತಾ ಇದ್ದ. ನಮ್ಮಲ್ಲಿ ವೃದ್ಧಕುಮಾರಿ ನ್ಯಾಯ ಅಂತ ಒಂದು ಉಂಟು. ಒಬ್ಬ ಹುಡುಗಿ ಮದುವೆ ಆಗದೆ ವಯಸ್ಸಾಗ್ಬಿಟ್ಟು ಮುದುಕಿ ಆಗಿಬಿಟ್ಲು. ಹಾಗಾಗಿ ಅವಳು ವೃದ್ಧಕುಮಾರಿ. ಆ ವೃದ್ಧಕುಮಾರಿ ವಿವಾಹ ನ್ಯಾಯ ಅಂತಲೂ ಕರೀತಾರೆ. ಅವಳು ಕೊನೆಗೆ ಮದುವೆ ಆಗಬೇಕು ಅಂತ ದೇವರನ್ನು ತಪಸ್ಸು ಮಾಡ್ತಾಳೆ. ಅವಳಿಗೆ ಬಡತನ, ಮುದಿತನ, ಮದುವೆ ಇಲ್ಲ. ಆಗ ಪರಮಾತ್ಮ ಒಂದೇ ಒಂದು ವರ ಕೊಡೋದು ಅಂತ ಹೇಳ್ತಾನೆ. ಆಗ ಅವಳು ಹಲವಾರು ಎಲ್ಲ ಸೇರಿ ಬರೋ ತರಹ, ಪರಮಾತ್ಮ ನೀನು ನನಗೆ ವರ ಕೊಡುವುದಾದರೆ ನಾನು ನನ್ನ ಮೊಮ್ಮಗ ಸಂತೋಷವಾಗಿ ಮದುವೆ ಮಾಡಿಕೊಂಡು ಚಿನ್ನದ ಬಟ್ಟಲಲ್ಲಿ ಊಟ ಮಾಡೋದನ್ನು ಕಣ್ಣಾರೆ ಕಾಣಬೇಕು ಅಂತ. ಅಂದರೆ ಮೊಮ್ಮಗನಿಗೆ ಮದುವೆ ಆಗೋವರೆಗೂ ಇವಳು ಕಾದಿರಬೇಕು, ಬದುಕಿರಬೇಕು. ಮೊಮ್ಮಕ್ಕಳು ಮಕ್ಕಳು ಹುಟ್ಟುತ್ತಾರೆ ಅಂತೆಲ್ಲ ಅಂದರೆ ಯೌವನ ಮತ್ತೆ ಬರಬೇಕು. ಮತ್ತು ಚಿನ್ನದ ಬಟ್ಟಲಲ್ಲಿ ಊಟ ಮಾಡಬೇಕು ಅಂದರೆ ಸಮೃದ್ಧಿ ಇರಬೇಕು. ಅಷ್ಟೆಲ್ಲ ಆಗಬೇಕು ಅಂತ ಕೇಳಿಕೊಂಡ್ಲು ಅಂತ. ಏಕಕ್ರಿಯಾ ದ್ವ್ಯರ್ಥಕರಿ ಬಭುವ ಆಮ್ರಾಶ್ಚ ಸಿಕ್ತ ಪಿತರಶ್ಚ ತೃಪ್ತ ಅಂತೆಲ್ಲ ಹೇಳ್ತಾರಲ್ಲ. ಗಿಡದ ಬುಡದಲ್ಲಿ ತರ್ಪಣ ಬಿಟ್ಟರೆ ದೇವರುಗಳಿಗೆ ಪಿತೃಗಳಿಗೆ ತರ್ಪಣ ಕೊಟ್ಟಂತೇನೂ ಆಯಿತು, ಗಿಡಕ್ಕೆ ನೀರು ಹಾಕ್ದಂಗೇನೂ ಆಯಿತು ಅಂತ. ಆ ರೀತಿಯಲ್ಲಿ ಒಂದೇ ಬಾಣದಿಂದ ಬೇಕಾದಷ್ಟು ಮಾಡ್ತಾ ಇದ್ದವನು 5 ಬಾಣ ಕೊಟ್ಬಿಟ್ರೆ ಏನು ಮಾಡೋದಿಲ್ಲ. ಉಪಹರಂತಿ ನ ಕಸ್ಯ ಸುಪರ್ವಣ ಸುಮನಸ ಕತಿ ಪಂಚಸುರದ್ರುಮಾ ತವತು ಹಿ ನತಯ ಪೃಥಗೆ ಕಿಕಾಂ ಧಿಗಿಯತಾಪಿ ನತೇಂಗವಿದಾರಣಂ. ಹಿಂದಿನ ಪದ್ಯದಲ್ಲಿ 5 ಕೊಟ್ಟಿದ್ದು ಜಾಸ್ತಿ ಆಯಿತು ಅಂತ ಭಾವವನ್ನು ವ್ಯಕ್ತಪಡಿಸಿದ ಮೇಲೆ ಅದಕ್ಕೆ ವಿರುದ್ಧವಾದದ್ದು ಈಗ ಮುಂದಿನ ಪದ್ಯದಲ್ಲಿ ಹೇಳ್ತಾನೆ. ಅಂದರೆ ನೋಡು, ನಿನಗೆ ಕೊಟ್ಟಿರೋದು 5 ಬಾಣಗಳನ್ನು, ತುಂಬ ಅಲ್ಪಸಂಖ್ಯೆವು. ದೇವಲೋಕದಲ್ಲಿ ಒಬ್ಬ ದೇವತೆಯಾಗಿರುವ ನಿನಗೆ ಪುಷ್ಪಗಳಿಗೆ ಕೊರತೆ ಇಲ್ಲ, ಅವುಗಳ ಮೂಲಕ ಬಾಣಗಳನ್ನು ಮಾಡಿಕೊಳ್ಳೋದು ಕಷ್ಟವೇ ಇಲ್ಲ. ಉಪಹರಂತಿನ ಕಸ್ಯ ಸುಪರ್ವಣ ಸುಮನಸಃ ಕತಿ ಪಂಚ ಸುರದ್ರುಮಾ. ಸುರದ್ರುಮಾ ಪಂಚಸಂಖ್ಯಾಕ 5 ಸುರದ್ರುಮಗಳು ಇರತಕ್ಕಂಥದ್ದು. ಪಾರಿಜಾತ, ಸಂತಾನ, ಕಲ್ಪವೃಕ್ಷ, ಹರಿಚಂದನ, ಮಂದಾರ. ಅದು ಕೆಂಪು ಬಣ್ಣದ ಹೂವನ್ನು ಬಿಡುತ್ತೆ, ಸ್ವಲ್ಪ ಮುಳ್ಳುಮುಳ್ಳಾಗಿರ್ತಕ್ಕಂಥ ಕಾಂಡ. ಪಾರಿಜಾತ ನಾವು ನೋಡಿಯೇ ಇದ್ದೀವಿ, ಇದನ್ನು ಪಾರಿಭದ್ರಕ, ಶೇಫಾಲಿಕಾ ಅಂತೆಲ್ಲ ಹೇಳ್ತಾರೆ. ಸಂತಾನ, ಆಮೇಲೆ ಕಲ್ಪವೃಕ್ಷ, ಅದು ದೇವಲೋಕದ್ದೇ ವೃಕ್ಷ. ನಾವು ನಮ್ಮ ತೆಂಗಿನ ಮರವನ್ನು ಕಲ್ಪವೃಕ್ಷ ಅಂದ್ಕೊಂಡಿದ್ದೀವಿ. ಹರಿಚಂದನ ಅಂದರೆ
ಯಾವುದನ್ನು ರಕ್ತಚಂದನ ಅಂತ ಕರೀತಾರೆ. ಕೆಂಪು ಬಣ್ಣದ ಚಂದನ ತುಂಬ ದುಬಾರಿ. ಈಚೆಗೆಲ್ಲ ಪತ್ರಿಕೆಗಳಲ್ಲಿ ಬರ್ತಾನೆ ಇರುತ್ತೆ. ಮೂಟೆಗಟ್ಟಲೆ ಚಂದನದ ಚಕ್ಕೆಗಳನ್ನು ಹಿಡಿದ್ರು ಅವು ಕೋಟಿಗಟ್ಟಲೆ ಬೆಲೆ ಬಾಳುತ್ತವೆ ಅಂತೆಲ್ಲ. ವಿಶೇಷತಃ ಆಂಧ್ರ ಪ್ರದೇಶದ ತಿರುಪತಿ ಆ ಪ್ರಾಂತ್ಯದ ಕಾಡುಗಳಲ್ಲಿ ಬೆಳೆಯುತ್ತವೆ. ನಮ್ಮ ಪಟ್ಟದ ಗೊಂಬೆಗಳನ್ನೆಲ್ಲ ಹೆಚ್ಚಾಗಿ ಮಾಡ್ತಾ ಇದ್ದಿದ್ದು ಆ ಒಂದು ಹರಿಚಂದನದಿಂದನೇ. ರಕ್ತಚಂದನ ಅಂತಲೂ ಅದಕ್ಕೆ ಹೆಸರು ಉಂಟು. ಕೆಂಪು ಬಣ್ಣದ ತೈತ ಬರುತ್ತದೆ. ಈ 5 ಮರಗಳು ದೇವಲೋಕದ ವೃಕ್ಷಗಳು ಅಂತ. ಆ ವೃಕ್ಷಗಳು ಯಾರಿಗೂ ಎಷ್ಟು ಏನೂ ಕೊಡಬಲ್ಲವು. ಹಾಗಿದ್ದಾಗ ನಿನಗೆ ಕೊಡ್ತಾ ಇರಲಿಲ್ವಾ? ಆದರೆ ತವತು ಹೀನತೆಯ, ನೀನು ತುಂಬ ಹೀನವಾದವನು ಅಂತ ಪೃಥಗೇಕಿಕಾಂ, ನೀನೊಬ್ಬ ಐಸೋಲೇಟೆಡ್ ಆದ ನೀಚ ಅಂತನ್ನೋದ್ರಿಂದ ಧಿಗಿಯತಾಪಿ ನತೇಂಗ ವಿದಾರಣಂ, ಅದರಿಂದ ನಿನಗೆ ಒಂದು ಸ್ವಲ್ಪವೂ ಹೆಚ್ಚು ಕೊಟ್ಟಿಲ್ಲ. ನಿನಗೆ ಅವುಗಳಿಂದ 5 ಹೂಗಳನ್ನು ಕೊಟ್ಟಿರೋದು, 5 ಬಾಣ ಆಗಿರೋದು. ಅಷ್ಟರಿಂದಾನೇ ನೀನು ಇಷ್ಟು ಕೋಲಾಹಲ ಮಾಡ್ತಿದ್ದೀಯಾ? ನಿನಗಿನ್ನೂ ನಾಚಿಕೆ ಆಗಲಿಲ್ವಾ? ಇಂಥ ಅವಮಾನ ಇನ್ನೇನು ಬೇಕು? ಯಥಾಪಿ ನತೆ ಅಂಗವಿದಾರಣ, ಅಂಗವಿದಾರಣ 2 ರೀತಿಯಲ್ಲಿ ಅಂಗವಿದಾರಣ. ಇಷ್ಟರಿಂದಾನೇ ನೀನು ಎದೆ ಒಡೆದು ಸಾಯಬೇಕು. ದೇವಲೋಕದ ಪ್ರಜೆಯಾಗಿದ್ದು ನನಗೆ ದೇವವೃಕ್ಷಗಳು ಸಹಕಾರಿಯಾಗಿಲ್ಲ ಅಂದರೆ ಅದಕ್ಕಿಂತ ಅವಮಾನ ಏನು ಬೇಕು? ನಮ್ಮ ಮನೆಯಲ್ಲೇ ನಮಗೆ ಮರ್ಯಾದೆ ಇಲ್ಲ ಅಂದರೆ ಮನೆ ಬಿಟ್ಟು ಹೋಗಬೇಕು. ಆ ರೀತಿಯಲ್ಲಿ ನೀನು ಮಾಡ್ತಾ ಇದೆಯಲ್ಲ ಅಂತನ್ನುವ ತಿವಿತವನ್ನು ಇಲ್ಲಿ ನಾವು ನೋಡಬಹುದು. ಆಮೇಲೆ ಮುಂದೆ ಹೇಳ್ತಾನೆ, ಸಹತಯ ಸ್ಮರ ಭಸ್ಮ ಜಡಿತ್ಯಭೂ ಪಶುಪತಿಂ ಪ್ರತಿಯ ಆಮಿಷು ಮಗ್ರಹೀ ಧ್ರುವಮಭೂದಧುನಾ ವಿತನೋಶ್ಚರಸ್ತವ ಪಿಕಸ್ವರ ಏವ ಸ ಪಂಚಮಃ. ಸಹತಯಾ ಸ್ಮರ ಭಸ್ಮ ಜಡಿತ್ಯಭೂತ್ ಪಶುಪತಿಂ ಅಭೂಃ ಪಶುಪತಿಂ ಪ್ರತಿಯಾಂ ಯಶುಮಗ್ರಹೀ ಧ್ರುವಮಭೂದಧುನಾ ವಿತನೋಶ್ಚರಸ್ತವ ಪಿಕಸ್ವರ ಏವ ಸ ಪಂಚಮಃ. ಓ ಮನ್ಮಥ, ನೀನು ಶಿವನಿಗೆ ಬಾಣವನ್ನು ಇಟ್ಟು ಗುರಿ ಮಾಡಿ ಪ್ರಯೋಗ ಮಾಡಿದ ತಕ್ಷಣವೇ ನೀನು ಸುಟ್ಟು ಬೂದಿ ಆಗಿಬಿಟ್ಟೆ. ಈಗ ನಿನ್ನ ಶರೀರ ಬೂದಿ ಆಗಿಬಿಟ್ಟಿರೋದ್ರಿಂದ ನಿನ್ನ ಧ್ವನಿ ಒಂದೇ ಉಳಿದಿರೋದು, ಅದು ಕೋಗಿಲೆಯ ಧ್ವನಿಯಲ್ಲಿ ಮಾತ್ರ ಉಂಟು. ಆ ಕೋಗಿಲೆಯ ಧ್ವನಿಯು ಪಂಚಮ ಅಂತ ಅದಕ್ಕೆ ಅನ್ನಿಸ್ಕೊಳ್ತು ಅಂತ. ಪಂಚಮ ಅಂತಂದರೆ ಮುಟ್ಟಬಾರದವನು. ಪಂಚಮ ಅಂದರೆ 4ನೇದಲ್ಲ 5ನೆಯ ವರ್ಣ ಅಂತ ಧರ್ಮಶಾಸ್ತ್ರಕಾರರು ಬಹಿಷ್ಕೃತರನ್ನ ಪಂಚಮ ಅಂತಿದ್ರು. ತುಂಬ ಜನಕ್ಕೆ ಪಂಚಮ ಶಬ್ದದ ಬಗೆಯೇ, ಅಂದರೆ ಪಂಚಮ ಅನ್ನುವ ಒಂದು ವರ್ಗ, ಸಮಾಜದ ಒಂದು ವರ್ಗದ ಬಗ್ಗೆಯೇ ಸ್ಪಷ್ಟವಾದ ಚಿತ್ರಣ ಇಲ್ಲ. ಲೋಕರೂಢಿಯಲ್ಲಿ ಮಾಡಿಕೊಂಡಿದ್ದಾರೆ. ಪಂಚಮರು ಯಾರು ಅಂತಂದರೆ ಈ 4 ವರ್ಣದಲ್ಲಿಯೇ ಯಾರು ಪತಿತರು ಅಂತ ಅನಿಸ್ಕೊಂಡ್ರೆ ಅವ್ರನ್ನ ಪಂಚಮ ವರ್ಣ ಅಂತ ಅಂದಿತ್ತು. ಅಲ್ಲಿ ಬ್ರಾಹ್ಮಣರು ಇದ್ದಾರೆ, ಕ್ಷತ್ರಿಯರು ಇದ್ದಾರೆ, ವೈಶ್ಯರು ಇದ್ದಾರೆ, ಶೂದ್ರರು ಇದ್ದಾರೆ. ಆದರೆ ಅವರು ಸರಿಯಾಗಿ ಯಾವುದೋ ಕಾರಣಗಳಿಂದ ನಡ್ಕೊಳ್ಳಿಲ್ಲ ಅಂತ ಹೇಳುವಂಥ ಒಂದು ಆಕ್ಷೇಪವನ್ನು ಮಾಡಿ ಅವ್ರನ್ನ ದೂರ ಇಟ್ಟಿದ್ದು ಅಂತ. ಅಂದರೆ ಈ ಹೊತ್ತಿನ ನಮ್ಮ ದಲಿತ ಬಂಧುಗಳು ಅಂತ ಯಾರಿದ್ದಾರೆ ಅವ್ರನ್ನ ಪಂಚಮರು ಅಂತ ದೂರ ಇಟ್ಟಿದ್ರಲ್ಲ, ವಸ್ತುತಃ ನಮ್ಮ ಸಮಾಜವೇ ಅಂತ ಅನ್ನೋದು ಅಲ್ಲಿಂದಲೇ ಗೊತ್ತಾಗುತ್ತದೆ. ಅದು ಯಾವುದೋ ಒಂದು ದುರ್ಬುದ್ಧಿ, ಅದು ಯಾಕೆ ಹೇಗೆ ಬಂತು ಅಂತ ಗೊತ್ತಾಗಲ್ಲ. ಮಾನವ ಸಮುದಾಯದಲ್ಲಿ ಜೀವ ಸಾಮಾನ್ಯದಲ್ಲಿರುವ ರಾಗದ್ವೇಷವೇ ಕೆಲಸ ಮಾಡಿರ್ತದೆ. ನಮ್ಮೊಳಗಿರ್ತಕ್ಕಂಥವರು ತಪ್ಪು ಮಾಡಿದರೆ ನಾವು ತಿದ್ದೋಣ, ದಂಡ ಹಾಕೋಣ, ಆಕ್ಷೇಪ ಮಾಡೋಣ, ಬೇಕಾದ್ರೆ ಅವರನ್ನು ದೂರ ಇಡೋಣ. ಅವರನ್ನು, ಅವ್ರ ಮಕ್ಕಳನ್ನ, ಅವ್ರ ಮೊಮ್ಮಕ್ಕಳನ್ನ ಹೀಗೆ ಪರಂಪರೆಯಿಂದ ದೂರ ಇಡೋದಕ್ಕಿಂತ ದೊಡ್ಡ ದುಷ್ಟತನ ಇನ್ಯಾವುದೂ ಇಲ್ಲ. ಅಪರಾಧಿ ಒಬ್ಬ ಆದರೆ ಆ ಒಬ್ಬ ಅಪರಾಧಿಗೆ ಬೇಕಾದರೆ ದೇಹಾಂತ ದಂಡನೆ, ಶಿರಶ್ಛೇದನ ಕೂಡ ಮಾಡಿಸೋಣ ಅವನ ಅಪರಾಧ ಗುರುತರವಾಗಿದ್ದಲ್ಲಿ. ಆದರೆ ಅವನ ಮಕ್ಕಳೇನು ಮಾಡಿದ್ರು, ಅವನ ಮೊಮ್ಮಕ್ಕಳೇನು ಮಾಡಿದ್ರು? ಇದು ತುಂಬ ತುಂಬ ಅನ್ಯಾಯ. ನಿರಪರಾಧಿಗಳಾದ ಇಡೀ ಪರಿವಾರವನ್ನು ದೂರ ಇಟ್ಟುಬಿಡೋದು ತುಂಬ ತಪ್ಪಾಯಿತು. ಆ ತಪ್ಪನ್ನು ಮಾಡಿದ ಒಂದು ಕಾಲದಲ್ಲಿ ತಪ್ಪಾಯಿತು ಅನ್ನೋದು ನಮ್ಮ ಸಮಾಜದ ಪ್ರಮುಖರು, ಮತಗಳ ಪ್ರಮುಖರು ಸಾರ್ವಜನಿಕವಾಗಿ ಕ್ಷಮೆ ಕೇಳಿದ್ರೆ ಒಳ್ಳೆಯದು ಅಂತ ನನಗನ್ಸುತ್ತೆ. ಅಂದರೆ ಈಗ ಪೋಪ್ನಂಥವನು ಒಂದು ಕ್ಷಮೆ ಕೇಳ್ದ, ಇಂಗ್ಲೆಂಡ್ ದೇಶವೇ ಕ್ಷಮೆ ಕೇಳ್ತು. ಅಲೆಕ್ ಟ್ಯೂರಿಂಗ್ ಅಂತ ಒಬ್ಬ ವ್ಯಕ್ತಿ, ಆತ ಸಲಿಂಗತ್ವದ ಆರೋಪದ ಮೇಲೆ ಅವನಿಗೆ ತುಂಬ ನಿರ್ದಯವಾಗಿ ನಡ್ಕೊಂಡಿದ್ರು ಕಳೆದ ಶತಮಾನದ ಆರಂಭದಲ್ಲಿ. ಅದಕ್ಕೆ ಈಚಿನ ವರ್ಷಗಳಲ್ಲಿ ಇಡೀ ಇಂಗ್ಲೆಂಡೇ ಕ್ಷಮೆ ಕೇಳಿತು. ಹಾಗೆ ಕ್ರೈಸ್ತರು ಮಾಡಿದ ಕೆಲವು ಅಪಚಾರಗಳಿಗೆ ಪೋಪ್ ಕೆಲವು ಕಡೆ ಕ್ಷಮೆ ಕೇಳಿದ್ದುಂಟು. ಆ ತರಹ ನಮ್ಮ ಮಠಗಳವರು ಅವರುಗಳೆಲ್ಲರೂ ಕೂಡ ಇದು ತಪ್ಪಾಯಿತು ಅಂತನ್ನುವುದನ್ನು ವಾಚ್ಯವಾಗಿ ಹೇಳಿದ್ರೆ ತುಂಬ ಒಳ್ಳೆಯದು.
ಗುಟ್ಟಾಗಿ ಮರಮರಿಯಲ್ಲಿ ಏನೇನೋ ಮಾಡ್ಕೊಳ್ಳೋದಕ್ಕಿಂತ ಸಾರ್ವಜನಿಕವಾಗಿ ತುಂಬ ದೊಡ್ಡತನ ಅದು. ಯಾಕೆ ಅಂದರೆ ಯಾವುದೋ ಕಾರಣದಿಂದ ಎಲ್ಲಿಯೋ ಯಾವಾಗಲೋ ಅಚಾತುರ್ಯವಾಯಿತು, ಅದನ್ನು ಇವತ್ತೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಡೆಸೋದಿದ್ರೆ ಅದು ತುಂಬ ತಪ್ಪಾಗುತ್ತದೆ. ಅದನ್ನು ಮೀರಬೇಕು. ಸ್ವಾಮಿ ವಿವೇಕಾನಂದರಂಥವರು ತುಂಬ ದೊಡ್ಡ ಆದರ್ಶವಾಗಬೇಕು ನಮಗೆ. ಇಲ್ಲಿ ಹಾಗೆ ಕಂಡಾಗ ಪಂಚಮ ಅನ್ನೋದು ಇನ್ಯಾವುದೋ ಹೊಸದಾಗಿ ಬಂದದ್ದು ಅಂತಲ್ಲ, ಇದ್ದವರನ್ನೇ. ಸನಾತನ ಧರ್ಮದ ಒಂದು ದೊಡ್ಡ ಲೋಪ ಅಥವಾ ದೋಷ ಅಂತಂದರೆ ತನ್ನ ಜನರ ಮೇಲೆ ತಾನು ಕ್ರೂರವಾಗತಕ್ಕಂಥದ್ದು, ಬಿಕಮಿಂಗ್ ಕ್ರೂಯಲ್ ಟು ಒನ್ಸ್ ಓನ್ ಪೀಪಲ್. ಇಸ್ಲಾಂ ಎಲ್ಲ ಬೇರೆಯವ್ರ ಮೇಲೆ ಕ್ರೌರ್ಯ ತೋರಿಸಿದ್ರೆ ನಮ್ಮವ್ರು ನಮ್ಮ ಮೇಲೆ ತೋರಿಸ್ತಕ್ಕಂಥದ್ದು, ನಮ್ಮ ಸಮಾಜದ ಮೇಲೇನೆ. ಈಗಲೂ ನಮ್ಮ ದೇಶದಲ್ಲಿ ತುಂಬ ದೊಡ್ಡ ಸಂಖ್ಯೆಯಲ್ಲಿ ದಲಿತರಿದ್ದಾರೆ ಅಂದರೆ ಅವರು ಮತಾಂತರ ಆಗದೇ ಇರೋ ಕಾರಣದಿಂದ ತಾನೆ. ಅವರೆಲ್ಲ ಮತಾಂತರಗೊಂಡಿದ್ದರೆ ಎಷ್ಟು ದೊಡ್ಡ ಅನಾಹುತವಾಗ್ತಾ ಇತ್ತು. ಅವರು ಅಷ್ಟು ತಿರಸ್ಕಾರಕ್ಕೆ ತುತ್ತಾದಾಗಲೂ ನಮ್ಮ ಪರಂಪರೆಯಲ್ಲೇ ಸನಾತನ ಧರ್ಮದಲ್ಲಿಯೇ ಉಳಿದಿದ್ದಾರೆ ಅಂದರೆ ಅವರ ಧರ್ಮಶ್ರದ್ಧೆ ಮತಭಕ್ತಿ ಇಷ್ಟು ದೊಡ್ಡದು ಅಂತ ಗೊತ್ತಾಗುತ್ತದೆ. ಅಂಥ ದೊಡ್ಡ ಸಮುದಾಯವನ್ನು ಯಾವಾಗಲೂ ಉಪೇಕ್ಷೆ ಮಾಡಿದ ಈಗ ನಗರಗಳಲ್ಲಿ ಮತ್ತೊಂದು ಕಡೆ ದಶಕಗಳಿಂದ ಆ ಥರದ್ದು ಇಲ್ಲ. ಆದರೆ ಅದೊಂದು ಸಾರ್ವಜನಿಕವಾಗಿ ಆಗಬೇಕು. ಈಗ ಪೇಜಾವ ಶ್ರೀಗಳಂಥವರು ಹೋಗಿ ದಲಿತರ ಮನೆಗಳಲ್ಲಿ ಪೂಜೆ ಮಾಡಿ ಪಾದಪೂಜೆ ಸ್ವೀಕಾರ ಮಾಡಿ ಅಲ್ಲಿಯ ಸ್ವಾಮಿಗಳನ್ನು ಕರೆಸಿ ತಮ್ಮ ಶಿಷ್ಯವರ್ಗದ ಮೂಲಕ ಪಾದಪೂಜೆ ಮಾಡಿಸಿದ್ದಾರೆ. ಮಾದಾರ ಚೆನ್ನಯ್ಯ ಸ್ವಾಮಿಗಳ ಪಾದಪೂಜೆಯೆಲ್ಲ ಪೇಜಾವ ಶ್ರೀಗಳು ಮಾಡಿಸಿದ್ದಾರೆ. ತುಂಬ ದೊಡ್ಡದಾದಂಥದ್ದು. ಆ ರೀತಿಯಾದದ್ದನ್ನು ಪ್ರತಿಯೊಂದು ಮಾರ್ಗದರ್ಶಕವಾದಂಥ ಸನ್ಯಾಸಿಗಳ ಪರಂಪರೆ ಕೂಡ ಮಾಡಬೇಕು. ವೈದಿಕರು ವೇದಾಚಾರ ಸಂಪನ್ನರು ಅಂತ ಅಂದುಕೊಂಡವರು ಅದನ್ನು ಹೇಳಬೇಕು. ಹೇಳುವುದು ಅಂತಂದರೆ ಮನಸಾರ, ಏನೋ ರಾಜಕೀಯಕ್ಕಾಗಿ ಅಂತಲ್ಲ. ತಪ್ಪಾಯಿತು ಅಂತಂದರೆ ಆ ಮಾತಿನಲ್ಲೇ ತಪ್ಪಾಗಿಲ್ಲ ಅನ್ನೋ ಧ್ವನಿ ಇರುತ್ತೆ. ಅದಲ್ಲ, ರುಜುವಾಗಿರಬೇಕು. ಏನು ಕೇಳಿದ್ರು ಅದು ಅಂತರಂಗದಿಂದ ಬಂದಿದ್ದಾಗಿರಬೇಕು. ಇರಲಿ, ಪ್ರಕೃತಕ್ಕೆ ಮತ್ತೆ ಬರುವುದಿದ್ದರೆ ಮುಂದೆ ಕವಿ ಹೇಳ್ತಾನೆ, ವಿರಹಿಣೋ ವಿಮುಖಸ್ಯ ವಿದೂಧಯೇ ಶಮನ ದಿಕ್ಪವನಸ್ಸ ನ ದಕ್ಷಿಣ ಸುಮನಸೋ ನಮಯನ್ನಟನೌ ಧನುಸ್ತವತು ಬಾಹುರಸೌ ಯದಿ ದಕ್ಷಿಣ. ವಿರಹಿಣ ವಿಮುಖಸ್ಯ ವಿಧೂದಯೇ ವಿಧೋ ಚಂದ್ರಸ್ಯ ಉದಯೇ ಶಮನ ದಿಕ್ ಪವನಸ್ಸ ನ ದಕ್ಷಿಣ ಸುಮನಸೋ ನಮಯನ್ ಅಟನೌ ಧನು ತವತು ಬಾಹುರಸೌ ಯದಿ ದಕ್ಷಿಣ. ಅಂದರೆ ಚಂದ್ರೋದಯ ಕಾಲದಲ್ಲಿ ವಿರಹಿಗಳಿಗೆ ಚಂದ್ರನ್ ನೋಡೋದು ಬೇಡ. ಚಂದ್ರ ಪೂರ್ವ ದಿಕ್ಕಿಂದ ಉದಿಸ್ತಾನೆ. ಪೂರ್ಣಿಮಾ ಚಂದ್ರ ತುಂಬು ಬೆಳದಿಂಗಳು ಪೂರ್ಣಿಮೆಯಲ್ಲಿ ಪೂರ್ವ ದಿಕ್ಕಲ್ಲಿ ಕಾಣಿಸುತ್ತದೆ. ಹಾಗಾಗಿ ಅದು ಬೇಡ ಅಂತ ತಿರುಗ್ಕೊಳ್ಳೋಣ ಅಂದರೆ ತಿರುಗ್ಕೊಂಡು ವಿಪರೀತವಾಗಿ ಮಾಡ್ಕೊಳ್ತಾರೆ. ಅಂದರೆ ಮುಖ ತಿರುಗಿಸ್ಕೊಳ್ತಾರೆ. ಚಂದ್ರನ ನೋಡಿದ್ರೆ ಸುಟ್ಟು ಹೋಗ್ತೀವಿ, ಸಂಕಟವಾಗುತ್ತೆ ಅಂತ. ಆಗ ಅವರು ದಕ್ಷಿಣ ದಿಕ್ಕಿಗೆ ತಿರುಗ್ಕೊಳ್ಳೋಣವಾ ಅಂತಂದರೆ ದಕ್ಷಿಣವೂ ದಕ್ಷಿಣವಲ್ಲ ಅಂತ. ಸಂಸ್ಕೃತದಲ್ಲಿ ದಕ್ಷಿಣ ಅನ್ನೋದಕ್ಕೆ ಕಾರುಣ್ಯಪೂರ್ಣವಾದದ್ದು, ಸಹಾನುಭೂತಿ ಪೂರಿತವಾದದ್ದು ಅಂತ ಅರ್ಥ. ದಾಕ್ಷಿಣ್ಯ ಅನ್ನೋ ಪದ ಬಂದದ್ದೇ ದಕ್ಷಿಣದಿಂದ. ದಾಕ್ಷಿಣ್ಯ ಅಂದರೆ ಸೌಜನ್ಯ, ಕರ್ಟಿಯಸ್ ಅನ್ನೋದು ದಾಕ್ಷಿಣ್ಯ. ಅನೇಕತ್ರ ಸಂಸ್ಕೃತ ಕಾವ್ಯ ನಾಟಕಗಳಲ್ಲಿ ದಾಕ್ಷಿಣ್ಯ ಪರನಾದವನು ವ್ಯಕ್ತಿ ಅಂತೆಲ್ಲ ಬರುತ್ತೆ. ನಾಯಕರಲ್ಲಿ ದಕ್ಷಿಣ ನಾಯಕ ಅಂತಲೇ ಒಬ್ಬ ಉಂಟು. ಶೃಂಗಾರ ನಾಯಕರ ಪೈಕಿ ದಕ್ಷಿಣ, ಧೃಷ್ಟ, ಶಠ ಅಂತೆಲ್ಲ ಉಂಟು. ಅದರೊಳಗೆ ದಕ್ಷಿಣ ಅಂದರೆ ರುಜುವಾದವನು, ಅವನು ಬೇರೊಬ್ಬರ ಕಷ್ಟ ಸುಖಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲ ಅಂತ. ಚಂದ್ರ ಇರೋ ಪೂರ್ವ ದಿಕ್ಕು ಬೆಂಕಿ ಆಗುತ್ತದೆ ಅಂತ ದಕ್ಷಿಣ ದಿಕ್ಕಿಗೆ ತಿರುಗಿದರೆ ಅಲ್ಲಿ ಮಲಯಾನಿಲ ಬಂದು ಬೀಸುತ್ತದೆ. ಆ ಕಾರಣದಿಂದ ಮಲಯಾನಿಲ ಮತ್ತೆ ಮನ್ಮಥನಿಗೆ ಸಹಕಾರಿ. ಕಾಳಿದಾಸ ಋತುಸಂಹಾರದಲ್ಲಿ ಹೇಳ್ತಾರಲ್ಲ, ಆಮ್ರೀ ಮಂಜುಲ ಮಂಜರಿ ವರಶರ ಸತ್ಕಿಂಶುಕಂ ಯದ್ಧನು ಜಾಯಸ್ಯಾಲಿಕುಲಂ ಕಲಂಕರಹಿತ ಛತ್ರ ಸ್ಥಿತಾಂಶುಸ್ಥಿತಂ ಸ್ಥಿತಃ ಮತ್ತೇ ಭೋ ಮಲಯಾನಿಲ. ಆ ಮನ್ಮಥ ಅನ್ನುವ ರಾಜನಿಗೆ ಮಲಯಾನಿಲ ಆನೆ ಇದ್ದಂತೆ ಅಂತ. ಪರಭೃತವೋ ಯದ್ಬಂದಿನೋ ಲೋಕಜಿತ್ ಸೋಯಂವೋ ವಿತರೀತರೀತು ವಿತನುರ್ಭದ್ರಂ ವಸಂತಾನ್ವಿತ ಅಂತ ಕವಿ ಹೇಳ್ತಾನೆ. ಹಾಗಾಗಿ ಶಮನ ದಿಕ್ ಪವನಃ ಸಹ ನ ದಕ್ಷಿಣ. ಶಮನ ದಿಕ್ ಯಮನ ದಿಕ್ಕು, ಯಮನಿಗೆ ದಕ್ಷಿಣ ದಿಕ್ಕು, ಇಂದ್ರನಿಗೆ ಪೂರ್ವ ದಿಕ್ಕು, ಕುಬೇರನಿಗೆ ಉತ್ತರ ದಿಕ್ಕು, ವರುಣನಿಗೆ ಪಶ್ಚಿಮ ದಿಕ್ಕು ಅಂತ ಹೀಗೆ ಚತುರ್ದಿಕ್ಕುಗಳಿಗೆ ದಿಕ್ಪಾಲಕರು ಅಂತ. ಆ ಯಮದಿಕ್ಕಿಗೆ ಒಡೆಯ ಯಮನೆ, ಅಲ್ಲಿಂದ ಬೀಸಬರೋ ಗಾಳಿ ಯಮಗಾಳಿ ಅಷ್ಟೆ. ಹಾಗಾಗಿ ಸುಮನಸೋ ನಮಯನ್ನಟನೌ ಧನು ತವತು ಬಾಹುರಸೌ ಯದಿ ದಕ್ಷಿಣ.
ಈ ಕಾರಣದಿಂದ ದಕ್ಷಿಣ ದಿಕ್ಕು ಸುಖಕರವಾಗಿರೋಲ್ಲ, ಅದಕ್ಕೆ ಸೌಖ್ಯ ಯಾವುದೂ ಇಲ್ಲ. ಮತ್ತು ಆ ಮಲಯಾನಿಲ ಏನು ಮಾಡುತ್ತೆ, ಹೂಗಳನ್ನು ಕೂಡ ಅಲ್ಲಾಡಿಸುತ್ತೆ. ಮತ್ತು ಆ ಹೂಗಳು ಅಲ್ಲಾಡಿಸೋದು ಅಂದರೆ ಹೂವಿನ ಬಾಣದ ನಿನ್ನ ಭುಜವನ್ನು ಅಲ್ಲಾಡಿಸುತ್ತದೆ ಅಂತ ಅರ್ಥ. ತವ ಬಾಹುರಸವು ಯದಿ ದಕ್ಷಿಣ ಅಂದರೆ ಮನ್ಮಥ ದಕ್ಷಿಣ ಭುಜ ಅಂದರೆ ಬಲಭುಜ, ಬಲಭುಜವನ್ನು ಅಲ್ಲಾಡಿಸ್ತಾನೆ ಅಂದರೆ ಬಾಣವನ್ನು ಎಳೆದು ಬಿಡುತ್ತಾನೆ ಅಂತ ಅರ್ಥ. ಹೀಗಾಗಿ ಹೂಗಳನ್ನು ಆಡಿಸುತ್ತೆ. ತೆಂಕಣ ಗಾಳಿ ಸೋಂಕಿದೊಡೆ ಒಳ್ನುಡಿ ಏಳ್ದೊಡೆ ಅಂತೆಲ್ಲ ಪಂಪ ಹೇಳಿಲ್ವ, ತೆಂಕಣ ಗಾಳಿ ದಕ್ಷಿಣಾನಿಲ ಮಲಯಾನಿಲ. ಅದು ಬೀಸ್ತಾ ಇದ್ದಂತೆ ಮಂದವಾಗಿ ಬೀಸೋದ್ರಿಂದ ಮೆಲುಗಾಳಿ ಆದದ್ರಿಂದ ಹೂಗಳು ಮೆಲ್ಲನೆ ಅಲ್ಲಾಡತ್ವೆ. ಅದು ನೋಡಿದ್ರೆ ಮನ್ಮಥ ತನ್ನ ಬಿಲ್ಲಿಗೆ ಬಾಣಗಳನ್ನು ಹೂಡಿ ಝಳಪಿಸ್ತಾ ಇದ್ದಾನೇನೋ, ಆಕರ್ಣಾಂತವಾಗಿ ಹೆದೆಯನ್ನು ಎಳಿತಾ ಇದ್ದಾನೇನೋ ಅನ್ನುವ ಭಾವ ಬರುತ್ತೆ ಅಂತ ಎಷ್ಟು ಸಂಕೀರ್ಣವಾದ ಕಲ್ಪನೆ ಮಾಡಿದ್ದಾನೆ. ಬಾಡಪೆಟ್ಟಿಗೆ ಇಂಥ ಕಲ್ಪನೆಗಳು ಯಾರಿಗೂ ಬರೋಲ್ಲ. ತ್ವಮಿವ ಕೋಪಿ ಪರಾಪಕೃತೌ ಕೃತಿ ನದದೃಶೇ ನಚ ಮನ್ಮಥ ಶುಶ್ರುವೆ ಸ್ವಮದಹತ್ ದಹನಾಜ್ವಲತಾತ್ಮನ ಜ್ವಲಯಿತುಂ ಪರಿರಭ್ಯ ಜಗಂತಿಯ. ತ್ವಮಿವ ಕೋಪಿ ಪರಾಪಕೃತೌ ಕೃತಿ ನ ದದೃಶೇ ನಚ ಮನ್ಮಥ ಶುಶ್ರುವೆ. ನಿನ್ನಂತೆ ಪರರಿಗೆ ಅಪಕಾರ ಮಾಡುವ ಮತ್ತೊಬ್ಬನನ್ನು, ಅಪಕಾರ ಮಾಡೋದ್ರೊಳಗೆ ಪೂರ್ಣತೆಯನ್ನು ಪಡ್ಕೊಂಡವನು, ಸ್ಯಾಚುರೇಷನ್ ಲೆವೆಲ್ ಪಡೆದವನು, ಕೃತಿ ಅಂದರೆ ಕೃತಕೃತ್ಯತೆಯನ್ನು ಪಡೆದವನು, ನ ದದೃಶೆ ನ ಶುಶ್ರುವೆ ಅಂತ ಅವನು ಕಾಣಲಿಲ್ಲ, ಕೇಳಲಿಲ್ಲ. ನೀನೊಬ್ಬನೇ ಆ ಥರ ಲೋಕಕ್ಕೆ ಅಪಕಾರ ಮಾಡ್ತಕ್ಕಂಥನು. ಸ್ವಮದಹದ್ ದಹನಾಜ್ವಲತಾತ್ಮನ ಜ್ವಲಯಿತುಂ ಪರಿರಭ್ಯ ಜಗಂತಿಯ. ನೀನೇ ಬೆಂಕಿಗೆ ತುತ್ತಾದವನು. ಹಾಗಿದ್ದರೂ ನೀನು ಎಂಥ ನೀಚ ಅಂದರೆ, ನಾನು ಸುಟ್ಟೋವಾಗ ಮಿಕ್ಕವರು ಸುಟ್ಟೋಗ್ಲಿ ಅಂತ ಬೆಂಕಿಯಿಂದ ಉರಿದೋಗ್ತಾ ಇರೋ ನೀನು ಯಾರನ್ನಾರು ಅಪ್ಪಿಕೊಂಡ್ರೆ ಅವನು ಸುಟ್ಟೋಗ್ತಾನಲ್ಲ, ನೀನು ಹಾಗೆ ಮಾಡ್ತಿದ್ದೀಯ. ಕೆಲವರು ನೀರಿಗೆ ಬಿದ್ದವರು ಇನ್ನು ಯಾರಾದರೂ ಕಾಪಾಡೋಕೆ ಹೋದರೆ ಅವ್ರನ್ನ ಅಪ್ಪಿಕೊಂಡು ಅವ್ರನ್ನೂ ಮುಳುಗಿಸ್ಬಿಡ್ತಾರೆ. ಮುಳುಗಿಸ್ಬೇಕು ಅನ್ನೋ ಉದ್ದೇಶವಲ್ಲ, ಆದರೆ ಆಸರೆಗಾಗಿ ಅವ್ರು ಗಟ್ಟಿಗೆ ಹಿಡ್ಕೊಂಡ್ರೆ ಇವರು ಕೈಕಾಲು ಬೀಸೋಕ್ಕೂ ಆಗದೆ ಇವರು ಸಿಕ್ಕಾಕೊಂಡು ಮುಳುಗೋಗ್ತಾರೆ. ಹಾಗೆ ಬೆಂಕಿ ಅಂಟಿಕೊಂಡವರು ಕಾಪಾಡಿ ಅಂತ ಓಡಾಡುವಾಗ ಸಹಾಯಕ್ಕೆ ಬರಲಿ ಅಂತ ಮತ್ತೊಬ್ಬರ ಕೈ ಹಿಡ್ಕೊಂಡ್ರೆ ಅವ್ರಿಗೂ ಬೆಂಕಿ ಹತ್ತತ್ತೆ ಬಿಟ್ಟು ಮತ್ತೇನೂ ಇಲ್ಲ. ಅದರಿಂದಲೇ ಸಾಮಾನ್ಯವಾಗಿ ಹೇಳ್ತಾರೆ ಬೆಂಕಿ ಪ್ರಮಾದ ಇತ್ಯಾದಿ ಎಲ್ಲ ಆದಾಗ ನೀವು ಅವರನ್ನು ನೇರವಾಗಿ ನೋಡೋದಕ್ಕೆ ಹೋಗಬೇಡಿ, ಕೈನಲ್ಲಿ ಒಂದು ಕಂಬಳಿಯೋ ದುಪ್ಪಟ್ಟಿನೋ ಇಟ್ಕೊಳ್ಳಿ, ಅದಕ್ಕಿಂತ ಒಂದು ಬಕೆಟ್ ನೀರಿಟ್ಕೊಳ್ಳಿ ಒಳ್ಳೆಯದು. ಮುಂಚೆ ಎಲ್ಲ ನೀರು ಮೈಮೇಲೆ ಎಸಿಬಾರ್ದು ಅಂತ ಒಂದು ಅವಿವೇಕ ಇತ್ತು. ಆಮೇಲೆ ವೈಜ್ಞಾನಿಕವಾಗಿ ನೀರನ್ನು ಹಾಕಿದ್ರೆ ಅದು ಬೊಬ್ಬೆ ಬರೋಲ್ಲ, ಈ ದುಪ್ಪಟಿ ಮತ್ತೊಂದು ಮಗದೊಂದು ಇವೆಲ್ಲ ತುಂಬ ಪ್ರಮಾದ, ನೀರಿನಿಂದಾನೇ ತುಂಬ ಅಗ್ನಿಗೆ ಶಮನ ಆಗುವುದು ಅಂತ ಮಾಡಿದ್ದಾರೆ. ಹೀಗೆ ತಾನು ನಾಶ ಆಗೋದಲ್ಲದೆ ಮಿಕ್ಕವ್ರನ್ನೂ ನಾಶ ಮಾಡಬೇಕು ಅಂತ ಕೋತಿ ತಾನು ಕೆಡೋದಲ್ಲದೆ ವನವೆಲ್ಲ ಕೆಡಿಸ್ತು ಅಂತ ಗಾದೆ ಉಂಟಲ್ಲ, ಹಾಗೆ ಅಂತ. ತ್ವಮುಚಿತಂ ನಯನಾರ್ಚಿಷಿ ಶಂಭುನಾ ಭುವನ ಶಾಂತಿಕ ಹೋಮ ಹವಿಕೃತಃ ತವ ವಯಸ್ಯಮಪಾಸ್ಯ ಮಧುಂ ಮಧುಂ ಹತವತಾ ಹರಿಣಾ ಬತ ಕಿಂಕೃತಂ. ಹಿಂದೆ ಈ ವಸಂತನ ಪ್ರಸ್ತಾವವನ್ನು ಮಧುವೈರಿ ವಿಷ್ಣುವಿನ ಪ್ರಸ್ತಾವವನ್ನು ತಂದಿದ್ದ, ಅದನ್ನೀಗ ಪ್ರಕಾರಾಂತರವಾಗಿ ತರ್ತಾನೆ. ತ್ವಮುಚಿತಂ ನಯನಾರ್ಚಿಷಿ ಶಂಭುನಾ ಭುವನ ಶಾಂತಿಕ ಹೋಮ ಹವಿಕೃತಃ. ನಿಜವಾಗಿಯೂ ಶಿವನ ಮೂರನೇ ಕಣ್ಣು ಅನ್ನುವ ಹೋಮಾಗ್ನಿಯಲ್ಲಿ ನಿನ್ನನ್ನು ಸರಿಯಾಗಿ ಆಹುತಿಯಾಗಿ ಹಾಕಿದ್ದಾಯಿತು, ಬಹಳ ಒಳ್ಳೆಯದಾಯಿತು. ತದ್ ಉಚಿತಂ ತ್ವಮುಚಿತಂ ನಯನಾರ್ಚಿಷಿ ಶಂಭುನಾ ಹೋಮ ಹವಿಕೃತಃ. ಹೋಮ ಹವಿಸ್ಸಾಗಿ ನಿನ್ನನ್ನು ಮಾಡಲ್ಪಟ್ಟಿದ್ದು ಬಹಳ ಒಳ್ಳೆಯದಾಯಿತು. ತವ ವಯಸ್ಯಮಪಾಸ್ಯ ಮಧುಂ ಮಧುಂ ಹತವತ ಹರಿಣಾ ಬತ ಕಿಂಕೃತಂ. ಆದರೆ ನಿನ್ನ ಗೆಳೆಯನಾದ ವಸಂತನನ್ನು ಕೊಲ್ಲದೆ ಇನ್ಯಾವುದೋ ರಾಕ್ಷಸ ಮಧುವನ್ನು ಕೊಂದನಲ್ಲ ವಿಷ್ಣು, ಅದು ಎಂಥದ್ದು ಅವಿವೇಕ. ವಿಷ್ಣುವನ್ನ ಮಧುಸೂದನ, ಮಧುವೈರಿ, ಮಧುಭಂಜನ ಅಂತೆಲ್ಲ ಕರಿತೀವಿ. ಆ ಮಧು ರಾಕ್ಷಸ ಬೇರೆ, ವಸಂತಕ್ಕೆ ಮಧು ಅಂತಾರೆ. ಚೈತ್ರ ಮಾಸಕ್ಕೆ ಮಧು ಅಂತ, ವೈಶಾಖ ಮಾಸಕ್ಕೆ ರಾಧಾ ಅಂತ ಕರೀತಾರೆ. ಇವೆರಡೂ ಸೇರಿ ವಸಂತ ಅಂತ ಪರ್ಯಾಯ ಶಬ್ದಗಳುಂಟು ಚೈತ್ರ ವೈಶಾಖಗಳಿಗೆ. ಒಟ್ಟಿನಲ್ಲಿ ಈ ಮಧುಸೂದನ ಅಂತ ವಸಂತನನ್ನು ಸಂಹಾರ ಮಾಡಿ ವಿಷ್ಣು ಹೆಸರು ಪಡೆದಿದ್ದರೆ ಚೆನ್ನಾಗಿರ್ತಿತ್ತು. ಕೆಲವೊಮ್ಮೆ ಯಾರದೋ ಉದ್ದೇಶ ಇಟ್ಕೊಂಡು ಇನ್ಯಾರದೋ ಕೆಲಸ ಹಾನಿ ಮಾಡೋದಾಗುತ್ತೆ, ಯಾರನ್ನೋ ಬಡಿಬೇಕು ಅಂತ ಮತ್ತಾರನ್ನೋ ಬಡಿಯೋದಾಗುತ್ತೆ. ಕಾರಣ ಹೆಸರುಗಳು ಒಂದೇ, ಆದರೆ ಅವ್ರ ವ್ಯಕ್ತಿಗಳು ಬೇರೆ ಬೇರೆ. ಈ ರೀತಿಯಲ್ಲಿ ಕನ್ಫ್ಯೂಸಿಂಗ್ ಫಾರ್ ದಿ ಸೇಮ್ ನೇಮ್ ಇನ್ಯಾರನ್ನೋ ಕೊಂದುಬಿಟ್ಟಂತೆ ಆಯ್ತು. ಯಾಕೆಂದರೆ ಜಗತ್ತಿಗೆ ಹಿತ ಮಾಡುವವರು ಹರಿಹರರು. ಹರ
ಮನ್ಮಥನನ್ನು ಕೊಂದು ಹಿತ ಮಾಡ್ದ ಅಂದರೆ ಹರಿ ಮನ್ಮಥನ ಸಹಚರನಾದ ಮನ್ಮಥನ ಮಿತ್ರನಾದಂಥ ವಸಂತನನ್ನು ಕೊಲ್ಲಬೇಕಾಗಿತ್ತು. ಅದನ್ನು ಕೊಲ್ಲದೇ ಇದ್ದರಿಂದ ತುಂಬ ಅನಾಹುತವಾಯಿತು ಅಂತ ಕವಿಯ ತಾತ್ಪರ್ಯ. ದಮಯಂತಿಯ ಸಂಕಟ. ತವ ವಯಸ್ಯ ಮಪಾಸ್ಯ ಮಧುಂ ಮಧುಂ ಹತವತಾ ಹರಿಣ ಬತ ಕಿಂ ಕೃತಂ. ಇಲ್ಲಿ ನೋಡಿ, ತವ ವಯಸ್ಯ ಮಪಾಸ್ಯ ಮಧುಂ ಮಧುಂ, ಆ ರೀತಿಯಾದ ಶಬ್ದಗಳು ತುಂಬ ಸೊಗಸಾಗಿರ್ತಕ್ಕಂಥದ್ದು. ಮತ್ತು ಇಲ್ಲಿ ಹೋಮ ಶಾಂತಿಕ ಹೋಮ ಅಂತ, ಹೋಮಗಳನ್ನು ಶಾಂತಿಕ, ಪೌಷ್ಟಿಕ, ಆಭಿಚಾರಿಕ ಅಂತ ಬೇರೆ ಬೇರೆ ಥರ ವರ್ಗೀಕರಣ ಮಾಡ್ತಾರೆ. ಯಾವುದಾದ್ರೂ ನಮಗೆ ಅನಾಹುತಗಳು, ತೊಂದರೆಗಳು ಬರುವುದಿದ್ದರೆ ಅದರ ಉಪಶಮನಕ್ಕಾಗಿ ಶಾಂತಿಕ ಅಂತ. ತೊಂದರೆ ಏನೂ ಇಲ್ಲ, ಮತ್ತಷ್ಟು ನಾವು ಚೆನ್ನಾಗಬೇಕು ಅಂದರೆ ಪೌಷ್ಟಿಕ ಅಂತ. ಇನ್ಯಾರೋ ಅನ್ಯಾಯ ಮಾಡಿದವರಿದ್ದಾರೆ, ಅವ್ರ ಮೇಲೆ ನಾವು ಸೇಡು ತೀರಿಸ್ಕೋಬೇಕು, ಅಥವಾ ಯಾವುದಕ್ಕಾಗಿಯೋ ನಮಗೆ ಒಬ್ಬರ ಮೇಲೆ ಕೋಪ ಬಂತು ಅಂದರೆ ಅವ್ರ ಮೇಲೆ ಅನಾಚಾರ ಮಾಡೋದಕ್ಕೆ ಮಾಟ ಮಂತ್ರ ಅಂತ, ಆ ಥರದ್ದು ಆಭಿಚಾರಿಕ ಅಂತ, ಹೀಗೆಲ್ಲ ಅಥರ್ವದ ಮಂತ್ರಗಳನ್ನು ವಿಭಾಗ ಮಾಡಿದ್ದಾರೆ. ಅದರೊಳಗೆ ಒಂದು ಶಾಂತಿಕ ಕ್ರಿಯೆ ಅಂತ. ಈಗ ಷಷ್ಠಿಪೂರ್ತಿ ಶಾಂತಿ, ಉಗ್ರರಥ ಶಾಂತಿ, ಭೀಮರಥ ಶಾಂತಿ, ಸಹಸ್ರಚಂದ್ರ ದರ್ಶನ ಶಾಂತಿ, ಹೀಗೆಲ್ಲ ಬೇರೆ ಬೇರೆ ಶಾಂತಿಗಳು ಉಂಟು. ಆ ರೀತಿಯಾದ ಶಾಂತಿ ಕಮಲಾಕರ ಅಂತಲೇ ಕಮಲಾಕರ ಭಟ್ಟ ಒಂದು ಮಹಾಗ್ರಂಥ ಬರೆದಿದ್ದಾನೆ. ಅದರೊಳಗೆ ಎಲ್ಲ ಈ ಬಗ್ಗೆ ಶಾಂತಿ ಕರ್ಮಗಳದ್ದು ಸಂಚಯ ಉಂಟು. ಇತಿ ಕಿಯದ್ವಚಸೈವ ಭೃಶಂ ಪ್ರಿಯಾಧರ ಪಿಪಾಸು ತದಾನನ ಮಾಶು ತತ್ ಅಜನಿಪಂಸುಲಮಪ್ರಿಯ ವಾಗ್ಜ್ವಲನ್ ಮದನ ಶೋಷಣ ಬಾಣಹತೇರಿವ. ಈ ತರಹ ದಮಯಂತಿ ಬಾಯಿ ಒಣಗಿಸ್ಕೊಂಡ್ಲು ಅಂತ ಕವಿ ಹೇಳ್ತಾನೆ. ಇತಿ ಕಿಯದ್ವಚಸೈವ, ಎಷ್ಟೆಷ್ಟೋ ಮಾತಾಡಿ, ಭೃಶಂ ಪ್ರಿಯಾ ಅಧರ ಪಿಪಾಸು, ಪ್ರಿಯಸ್ಯ ಅಧರ ಪ್ರಿಯಾಧರ ಅಂದರೆ ನಲಮಹಾರಾಜನ ತುಟಿಯ ರಸವನ್ನು ಹೀರು ಬಾಯಾರಿಕೆ ಹಿಂಗಿಸ್ಕೊಳ್ಬೇಕಾಗಿದ್ದ ದಮಯಂತಿಯ ಆನನಂ ಬಾಯಿ ಆಶು ತತ್ ಅಜನಿ ಪಾಂಸುಲಂ, ಪಾಪ ಒಣಗೋಯ್ತು. ಅಪ್ರಿಯ ವಾಗ್ಜ್ವಲನ್ ಮದನ ಶೋಷಣ ಬಾಣ ಹತೇರಿವ. ಅದು ಹೇಗೆ ಅಂದರೆ, ಈ ಮನ್ಮಥನ ಬೆಂಕಿಯಂಥ ಬಾಣಗಳು ಬಂದಂತೆ ಇವಳು ಬಾಯಿ ಒಣಗೋಗ್ಬಿಡ್ತು ಅಂತ ಕವಿ ಹೇಳ್ತಾ ಇದ್ದಾನೆ. ಮನ್ಮಥನ ಬಾಣಗಳಿಗೆ ತಾಪನ, ಸ್ವೇದನ, ಶೋಷಣ, ಮೂರ್ಛನ, ಮಾರಣ ಅಂತ 5 ಬಗೆಯ ಪರಿಣಾಮಗಳನ್ನು ಹೇಳ್ತಾರೆ. ಇವೆಲ್ಲ ತುಂಬ ಅದ್ಭುತವಾದ ಕಲ್ಪನೆಗಳು ಅಂತ. ಮೊದಲು ಉಂಟಾಗತಕ್ಕಂಥದ್ದು ತಾಪನ, ಬೆಂಕಿ ಸುಡತಕ್ಕಂಥದ್ದು, ವೇಪನ, ಕಂಪನ ಆಗ್ತಕ್ಕಂಥದ್ದು, ಸ್ವೇದನ, ಬೆವರ್ತಕ್ಕಂಥದ್ದು, ಮತ್ತು ಮೂರ್ಛೆ ಹೋಗತಕ್ಕದ್ದು, ಕಟ್ಟಕಡೆಯಲ್ಲಿ ಮಾರಣ, ಸಾಯುವುದು ಅಂತ. ಈ ಕಾರಣದಿಂದಲೇ 5ನೇ ಬಾಣವನ್ನು ಪ್ರಯೋಗ ಮಾಡುವಂತೆ ಇಲ್ಲ ಅಂತ. ನೋಡಿ, ಈ ಕಾಲದ ನರ್ತಕರಿಗೆ, ನರ್ತಕಿಯರಿಗೆ ಎಲ್ಲ ಯಾವುದೂ ಸೂಕ್ಷ್ಮಗಳು ಗೊತ್ತಿಲ್ಲ. ಮನ್ಮಥ ಅಂದ್ರೇನೂ ಯಾರು ಅಂತ ಗೊತ್ತಿರೋಲ್ಲ. ಇನ್ನು ಸ್ಮರ, ಮಾರ, ಗೀರ ಅಂದರೆ ಏನೂ ಗೊತ್ತಾಗೋದಿಲ್ಲ. ಅವರು ಗಿಣಿ ಪಾಠ ಮಾಡ್ತಾರೆ. ಪಾಪ ಏನು ಮಾಡೋದು, ಅವರು ನಗರಗಳಲ್ಲಿ, ನರಕಗಳಲ್ಲಿ ಬದುಕ್ತಾರೆ. ಎಲ್ಲಿಯೋ ಅವರು ವಾರಕ್ಕೆ 2 ಗಂಟೆನೋ ಏನೋ ಅವ್ರ ಟೀಚರ್ಗಳ ಹತ್ರ ಹೇಳಿಸ್ಕೋತಾರೆ. ಅವರು ಟೀಚರ್ಗಳಿಗೂ ಪಾಪ ಏನು ಗೊತ್ತಿರುತ್ತೆ, ಅವರು ಗತಾನುಗತಿಕವಾಗಿ ಏನೋ ಮಾಡಿಸ್ಕೋತಾರೆ. ಬಹಳ ಹಿಂದೆ ನಮ್ಮ ಮನೆ ಹತ್ತಿರ ಇದ್ದ ಚಿಕ್ಕ ಹುಡುಗಿ ಒಬ್ಬಳು ನೃತ್ಯ ಕಲಿಯೋಕ್ಕೆ ಹೋಗ್ತಾ ಇದ್ಲು. ತಮಿಳ್ನಾಡು ಹುಡುಗಿ, ಚಿಕ್ಕ ಹುಡುಗಿ. ನಾನು ಕೇಳ್ತಾ ಇದ್ದೆ, ಏನಮ್ಮ ಎನ್ನ ಸೊಲ್ರಾ ನಿರಂಜನ, ಎನ್ನ ಪಾಠಂ ಕತ್ತಿಂಡಿರ್ಕೆ, ಎನ್ನ ಡಾನ್ಸ್ ಸೊಲ್ಲು ಅಂತಂದರೆ ಅವಳು ಪತಾಕ, ತ್ರಿಪತಾಕ, ಅರ್ಧ ಪತಾಕ ಅಂತೆಲ್ಲ ಹೇಳ್ತಾ ಇದ್ಲು. ಆಗ ಸೋಲ ಪದ್ಮ ಅಂತಂದ್ಲು. ಸೋಲ ಪದ್ಮಂ ಇಲ್ಲೆಮ್ಮ, ಅದು ಅಲಪದ್ಮಂ ಅಂದೆ. ಇಲ್ಲ ಹೆಂಗೆ ಮಿಸ್ ಇಪ್ಪಡಿದ ಸೊಲ್ಲಿ ಕೊಡ್ತಿರ್ಕ. ಸಹ ಅಲಪದ್ಮ ಹಸ್ತಃ ಅಂತ ಅಲ್ಲಿ ನಂದಿಕೇಶ್ವರನ ಅಭಿನಯ ದರ್ಪಣದ ಶ್ಲೋಕ. ಸಹ ಅಲಪದ್ಮ ಅನ್ನುವುದು ಸೋಲಪದ್ಮ ಅಂತ ಸಂಧಿ ಆಗುತ್ತೆ, ವಿಸರ್ಗ ಸಂಧಿ. ಅದನ್ನು ಸೋಲಪದ್ಮ ಅಂತ ಅವಳು ಮೇಷ್ಟ್ ಪಾಪ ಏನು ಹೇಳಿಕೊಟ್ಟಿದ್ರೆ ಆ ಥರ ಹೇಳ್ತಕ್ಕಂಥದ್ದು. ಆಮೇಲೆ ಆ ಟೀಚರ್ಗೆ ನಾನು ಹೋಗಿ ಹೇಳಿದೆ, ನೋಡಿ ತಾಯಿ, ಹೀಗೆ ಮಾಡಬೇಡಿ, ನಿಮಗೆ ಪಾಪ ತಪ್ಪಾಗಿ ಇನ್ಫಾರ್ಮೇಷನ್ ಬಂದಿರ್ಬೋದು, ಇನ್ಮೇಲಾದ್ರೂ ತಿದ್ದುಕೊಳ್ಳಿ ಅಂತ. ಅದೇನು ಮಾಡಿದ್ರು ಭಗವಂತನಿಗೆ ಗೊತ್ತು. ಸೋಲೋ ಪದ್ಮವೋ ಗೆಲ್ಲೋ ಪದ್ಮವೋ ಯಾರಿಗೆ ಗೊತ್ತು, ಅಥವಾ ಸೋಲೋ ಪದ್ಮವೋ ಡ್ಯುಯೆಟ್ ಪದ್ಮವೋ ಅದು ಯಾರಿಗೆ ಗೊತ್ತು. ಇಲ್ಲಿಂದ ಮೊದಲುಗೊಂಡು ಬೇಕಾದಂತೆ ಇರುತ್ತದೆ. ಆದರೆ ಹಿಂದೆ ಎಲ್ಲ ಈ ಸೂಕ್ಷ್ಮತೆಗಳನ್ನು ಗೊತ್ತು ಮಾಡಿಕೊಳ್ತಾ ಇದ್ರು. 5 ಬಾಣಗಳನ್ನು ಮನ್ಮಥ ಬಿಟ್ಟರೆ ರಂಗಸ್ಥಳಕ್ಕೆ ಪುಣ್ಯಾಹವಾಚನ ಮಾಡಬೇಕಾಗ್ತಿತ್ತು ಆಂಧ್ರ ಪ್ರದೇಶದಲ್ಲಿ. ಅಷ್ಟು ಮಡಿ ಸಂಪ್ರದಾಯ ಇತ್ತು. ಅಂದರೆ ಮೂರ್ಛನ ಆದಮೇಲಿಂದ ಮಾರಣ ಮಾಡಿಬಿಟ್ರೆ ರಂಗಸ್ಥಳದಲ್ಲಿ ಸಾವು ಆಯಿತು ಅಂತ ಅರ್ಥ. ಆ ರಂಗಸ್ಥಳದಲ್ಲಿ ಮೈಲಿಗೆ ಬಂತು, ಅದಕ್ಕೆ ಪುಣ್ಯಾಹವಾಚನ ಮಾಡಿ ತೊಳಿಬೇಕು, ಅಲ್ಲಿವರೆಗೂ ರಂಗಪ್ರಯೋಗ ನಿಲ್ಲಬೇಕು ಅಂತ. ಇದು ಅತಿರೇಕ ಅಲ್ವಾ ಅಂದರೆ ಅದೊಂದು ನಯ, ಅದೊಂದು ಮರ್ಯಾದೆ, ಅವರಿಗೆ ಮಾತ್ರ ಅಂತ.
ಅಂದರೆ ಮನ್ಮಥ ಸರಸರ ಅಂತ ಬಾಣ ಬಿಟ್ಟ ಅಂತ 5 ಬಿಟ್ಟು 6, 7, 8 ಬಿಟ್ಬಿಡ್ಬೋದು ಈ ಕಾಲದ ಡಾನ್ಸರ್ಸು. ಅವ್ರಿಗೆ ಎಷ್ಟು ಅಂತಲೂ ಗೊತ್ತಿರೋದಿಲ್ಲ, 5 ಬಾಣಗಳು ಅಂತ ಗೊತ್ತಿರೋಲ್ಲ, ಅದರ ಪರಿಣಾಮ ಏನು ಅಂತ ಗೊತ್ತಿರೋಲ್ಲ. ಇವನ್ನೆಲ್ಲ ನೋಡಿಕೊಂಡ್ರೆ ಈ ವಿವರಗಳು ಇದ್ದರೆ ಕಲೆಗೆ ಮತ್ತು ಹೆಚ್ಚಿನ ಸ್ವಾರಸ್ಯ ಶೋಭೆ ಬರುತ್ತದೆ ಅಂತ. ಒಂದು ರಾಗವನ್ನಾಗಲಿ ಒಂದು ತಾಳವನ್ನಾಗಲಿ ಅದರ ನೆಲೆ ಹಿನ್ನೆಲೆಗಳನ್ನು ಗಮನಿಸಿಕೊಂಡು ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದು ಎಷ್ಟು ಗೊತ್ತಾಗುತ್ತೋ ಗೊತ್ತಾಗೋದಿಲ್ವೋ ಬೇರೆ ಸಂಗತಿ. ಒಮ್ಮೆ ಒಂದು ತೆಲುಗು ಚಲನಚಿತ್ರ ರಾಮಾಯಣಕ್ಕೆ ಸಂಬಂಧಪಟ್ಟದ್ದು. ಅಲ್ಲಿ ಎಷ್ಟು ಕಡೆಗಳಲ್ಲಿ ತ್ಯಾಗರಾಜರ ಕೃತಿಗಳನ್ನು ಹಿನ್ನೆಲೆಯ ಸಂಗೀತವಾಗಿ ಬಳಸ್ಕೊಂಡಿದ್ರು ವಾದ್ಯಗೋಷ್ಠಿಯಲ್ಲಿ ಅಂತಂದರೆ, ರಾಮ ಕಾಡಿಗೆ ಹೋಗ್ತಾ ಇದ್ದರೆ ವೆಡಲೆನು ಕೋದಂಡ ಪಾಣಿ ಅಂತ ಆ ಕೃತಿಯನ್ನು ಮಾಡೋದು. ಆಮೇಲೆ ಶಿವಧನಸ್ಸನ್ನು ಮುರಿತಾ ಇದ್ದಾಗ ಅಲಕಲಲ್ಲಲಾಡಗ ರಾಣ್ಮುನಿ ಗನಿಯಟು ಪೊಂಗೇನೋ ಅಠಾಣ ರಾಗದ ಕೃತಿ. ಈ ತರಹದ್ದನ್ನು ಮಾಡಿ ಅದು ಗೊತ್ತಿದ್ದವರಿಗೆ ಅದು ಸುಂದರವಾಗುತ್ತೆ. ಶಬರಿಯ ಒಂದು ಬಂದಾಗ ರಾರಾಮಾಯಂಟಿದಾಕ, ಆಮೇಲೆ ಎಂತನಿ ಶಬರಿ ವರ್ಣಿಂತು, ಈ ತರಹ ಈ ಬಗೆಯ ಕೃತಿಗಳ ವೀಣಾವಾದನದಲ್ಲಿಯೋ ವೈಲಿನ್ ವಾದನದಲ್ಲಿಯೋ ಅವರವರಿಗೆ ಆ ಸನ್ನಿವೇಶಕ್ಕೆ ಪೂರಕವಾಗಿ ಬರುವಂಥದ್ದು. ಅದು ಡೈರೆಕ್ಟ್ರಿಗಿರಬೇಕು, ಮ್ಯೂಸಿಕ್ ಡೈರೆಕ್ಟ್ರಿಗಿರಬೇಕು, ರೀರೆಕಾರ್ಡಿಂಗ್ ಸಮಯದಲ್ಲಿ ಗೊತ್ತು ಮಾಡ್ಕೋಬೇಕು. ಈ ಸೂಕ್ಷ್ಮತೆಗಳೆಲ್ಲ ಇಲ್ಲದೇ ಇದ್ದಾಗ ಅದು ಯಾವುದು ಏನೂ ಸರಿಯಾಗತಕ್ಕಂಥದ್ದಲ್ಲ. ಪ್ರತಿಯೊಬ್ಬರಿಗೂ ಗಮನಿಸಿದಂತೆ ಅಲ್ಲಿ ಅರ್ಥಸ್ವಾರಸ್ಯಗಳು ಕಾಣಬೇಕು. ಅಂದರೆ ಸಾಮಾನ್ಯನಿಗೆ ಸಂತೋಷ ಸಿಗಬೇಕು, ಅಸಾಮಾನ್ಯನಿಗೆ ಅಸಾಮಾನ್ಯವಾದ ಸಂತೋಷ ಸಿಗಬೇಕು. ಅದು ಬಹಳ ಮುಖ್ಯ. ರಸಿಕರನ್ನು ಸಂತೋಷ ಪಡಿಸುವಾಗ ಸಾಮಾನ್ಯರನ್ನು ಉಪೇಕ್ಷೆ ಮಾಡಬೇಕು ಅಂತಲ್ಲ, ಸಾಮಾನ್ಯರಿಗೆ ಮಾಡುವಾಗ ರಸಿಕರನ್ನು ಉಪೇಕ್ಷೆ ಮಾಡಬೇಕು ಅಂತಲ್ಲ, ಅವರವರಿಗೆ ಅವರವ್ರ ಮಟ್ಟದಲ್ಲಿ ಸಂತೋಷ ಸಿಗುವಂತೆ ಮಾಡಬೇಕು. ಪದ್ಮಸುಬ್ರಹ್ಮಣ್ಯಂ ಅಂತ ಅವರು ನೃತ್ಯ ಮಾಡುವಾಗ ಕರ್ಣ ಅಂದರೆ ಏನು, ಚಾರಿ ಅಂದರೆ ಏನು, ಸ್ಥಾನಕ ಅಂದರೆ ಏನು, ನೃತ್ಯಸ್ಥ ಅಂದರೆ ಏನು ಅಂತ ಏನೂ ಗೊತ್ತಿಲ್ಲದೆ ಇದ್ದವ್ರಿಗೂ ಅವರು ಸುಂದರವಾಗಿ ನೃತ್ಯ ಎಲ್ಲವನ್ನೂ ಕಮ್ಯುನಿಕೇಟ್ ಮಾಡುತ್ತೆ, ಎಲ್ಲವನ್ನೂ ಸಂವಹನಗೊಳಿಸುತ್ತೆ. ಗೊತ್ತಿದ್ದವರಿಗೆ ಆಹಾ ಎಲ್ಲೆಲ್ಲಿ ಏನೇನು ಹೇಗೆ ಮಾಡ್ತಾ ಇದ್ದಾರೆ, ಇದೆಷ್ಟು ಚೆನ್ನಾಗಿ ಅದನ್ನು ತರ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇರುತ್ತೆ. ಒಳ್ಳೆಯ ಕಲೆಯ ಲಕ್ಷಣ ಅಭಿಜ್ಞರಿಗೆ ಧ್ವನಿಸ್ವಾರಸ್ಯಗಳನ್ನು ಉಕ್ಕೇರಿಸುವಂತೆ ಮಾಡಬೇಕು. ಸಾಮಾನ್ಯರಿಗೆ ಆನಂದವನ್ನು ಅಷ್ಟರ ಮಟ್ಟಿಗೆ ಚೆನ್ನಾಗಿ ಕೊಡಬೇಕು. ಬುದ್ಧಿ ಓಡಿಸ್ತಕ್ಕಂಥವ್ರಿಗೆ ಮಾತ್ರ, ಬುದ್ಧಿವಂತರಿಗೆ ಮಾತ್ರ ಅಂತ ಉಪೇಂದ್ರ ತಲೆಕೆಟ್ಟ ಸಿನಿಮಾಗಳ ತೆಗೆದ್ನಲ್ಲ, ಅವನ ರಾಜಕೀಯದಂತೆ ಅವನ ಸಿನಿಮಾ ಕೂಡ ಯೋಗ್ಯವಾದದ್ದು. ಅಂಥದ್ರೊಳಗೆ ಏನೂ ಹುರುಳಿಲ್ಲ, ಅಗ್ಗ ಸವಕಲು ಚರಂಡಿ. ಪ್ರಿಯ ಸಖಿ ನಿವಹೇನ ಸಹಾಥ ಸಾ ವ್ಯರಚಯದ್ಗಿರಮರ್ಥ ಸಮಸ್ಯೆಯ ಅರ್ಧ ಸಮಸ್ಯೆಯ ಹೃದಯಮರ್ಮಣಿ ಮನ್ಮಥ ಸಾಯಕೈ ಕ್ಷತತಮಾ ಬಹುಭಾಷಿತುಮಕ್ಷಮ. ಇವನಿನ್ನ ಒಂದು ಸವಾಲ್ ಜವಾಬ್ ಪ್ರಶ್ನೋತ್ತರ ಚಮತ್ಕಾರವನ್ನು ಮಾಡ್ತಾನೆ ಒಂದು 7-8 ಪದ್ಯಗಳಲ್ಲಿ. ಅದಕ್ಕೊಂದು ಪೀಠಿಕೆ ಹೇಳ್ತಾನೆ. ಪ್ರಿಯಸಖಿ ನಿವಹೇನ ಸಹ ಅಥಸ ವ್ಯಚರತ್ ಗಿರಂ ಅರ್ಧ ಸಮಸ್ಯೆಯ. ಗೆಳತಿಯರ ಜೊತೆಯಲ್ಲಿ ಅವಳು ಅರ್ಧ ಸಮಸ್ಯೆ ರೂಪದಲ್ಲಿ ಸಂವಾದ ಮಾಡಿದ್ಲು ಅಂತ. ಅರ್ಧ ಪದ್ಯ ತಾನು ಹೇಳೋದು, ಇನ್ನು ಮಿಕ್ಕಿದ್ದ ಅರ್ಧವನ್ನು ಅವರು ಹೇಳೋದು. ಯಾಕೆ? ಅದಕ್ಕೆ ಕಾರಣ ಹೃದಯ ಮರ್ಮಣಿ ಮನ್ಮಥ ಸಾಯಕೈಹಿ ಕ್ಷತತಮ ಬಹುಭಾಷಿತು ಅಕ್ಷಮ. ಯಾಕೆಂದರೆ ಅವಳಿಗೆ ಸಿಕ್ಕಾಪಟ್ಟೆ ಮನ್ಮಥನ ಬಾಣ ಎದೆಗೆ ಬಂದು ಬಿದ್ದಿದ್ದರಿಂದ ಮಾತಾಡೋದು ಜಾಸ್ತಿ ಆಗ್ತಿರಲಿಲ್ಲ. ಅರ್ಧ ಮಾತು ಅವಳು ಆಡಿದ್ರೆ ಸಖಿಯರಿನ ಅರ್ಧ ಪೂರೈಸ್ತಾ ಇದ್ರು ಅಂತ. ಹಾಗೆ ತನ್ನ ರಚನೆಗೆ ಒಂದು ಉಪಪತ್ತಿಯನ್ನು, ರಚನೆಯ ವೈಚಿತ್ರ್ಯಕ್ಕೆ ಒಂದು ಕಾರಣವನ್ನು ಕೊಡ್ತಾನೆ. ಇದು ತುಂಬ ಚೆನ್ನಾಗಿದೆ. ದಂಡಿ ಮಹಾಕವಿ ತನ್ನ ದಶಕುಮಾರ ಚರಿತ್ರೆಯಲ್ಲಿ ಮಂತ್ರಪಾಲ ವೃತ್ತ ಅಂತ ಒಂದು ಉಚ್ಛ್ವಾಸ ಇದೆ. ಅಲ್ಲಿ ಒಂದು 10-12 ಪುಟದಷ್ಟು ಪಾಪ ಬಾಬಾಮ ಅನ್ನುವ ಓಷ್ಠ್ಯ ವರ್ಣಗಳಿಲ್ಲದಂತೆಯೇ ಮಾಡಿದ್ದಾನೆ. ಯಾಕೆಂದರೆ ಅವನು ಹೆಂಡತಿ ತುಟಿ ಕಚ್ಚಿಬಿಟ್ಟಿದ್ಲಂತೆ. ಅದಕ್ಕೆ ಗಾಯ ಆಗಿದ್ದ ಜಾಗದಲ್ಲಿ ಮತ್ತೆ ಅದನ್ನು ಬಳಸಿದ್ರೆ ನೋವಾಗುತ್ತದೆ ಅಂತ ನಿರೋಷ್ಠ್ಯವಾಗಿ ಆ ಇಡೀ ಅಧ್ಯಾಯವನ್ನೇ ಬರೆದಿದ್ದಾನೆ. ನಾರಾಯಣ ಭಟ್ಟತಿರಿ ತನ್ನ ಪ್ರಬಂಧಗಳ ಪೈಕಿ ಒಂದು ನಿರನಾಸಿಕ ಅಂತ ಒಂದು ಪ್ರಬಂಧ. ಅದು ಚಾಕ್ಯಾರಗಳಿಗೋಸ್ಕರ ಅಭಿನಯಕ್ಕೆ ಕೂಡಿಯಾಟ್ಟಂ ಮತ್ತು ನಂಗಿಯಾರ್ ಕೂತು ಇದಕ್ಕೋಸ್ಕರವಾಗಿ ಬರಿತಾ ಇದ್ದದ್ದವನು. ಅಲ್ಲಿ ನಿರನಾಸಿಕ ಯಾಕೆ ಅಂತಂದರೆ ಜ್ಞಾಮಗಾಣನ ಇಲ್ಲದೆ ಇರತಕ್ಕಂಥದ್ದು. ಶೂರ್ಪಣಕಿ ಅಷ್ಟು ಮಾತಾಡ್ತಾಳೆ, ಮೂಗು ಕಳ್ಕೊಂಡಿರ್ತಾಳೆ. ರಾವಣಾಸುರನ ಹತ್ರ ಸೀತಾ ಸೌಂದರ್ಯವನ್ನು, ರಾಮ ಲಕ್ಷ್ಮಣರ ಪರಾಕ್ರಮವನ್ನು, ತನಗಾದ ಅವಮಾನ ನೋವುಗಳನ್ನು ಹೇಳಬೇಕು. ಹಾಗೆ ಹೇಳುವಾಗ ಆ ಒಂದು ವರ್ಣಗಳು, ಅನುನಾಸಿಕ ವರ್ಣಗಳು ಬರದಂತೆಯೇ ಮಾಡಬೇಕು. ಆ ರೀತಿಯಾದ ಚಮತ್ಕಾರ. ಇಂಥದ್ರೊಳಗೆ ಒಂದು ಸ್ವಾರಸ್ಯ ಇರುತ್ತದೆ, ಬಹಳ ಅದ್ಭುತವಾದದ್ದು. ಆ ಬಗೆಯ
ಚಿತ್ರ ಚಮತ್ಕಾರದಲ್ಲಿ ಲೋಕೋತ್ತರ ಅಂತಂದರೆ ನನಗನ್ಸೋದು ಇಡೀ ಸಂಸ್ಕೃತ ಸಾಹಿತ್ಯ ಪರಂಪರೆಯಲ್ಲಿಯೇ ಮೈಸೂರಿನ ಮಂಡಿಕಲ್ ಅಲ್ಲ, ಚಾಮರಾಜನಗರ ರಾಮಶಾಸ್ತ್ರಿಗಳು ಮತ್ತು ಅವರ ಶಿಷ್ಯ ಸೀತಾರಾಮಶಾಸ್ತ್ರಿಗಳು ಸೇರಿ ಬರೆದಂತಹ ಅದ್ಭುತವಾದ 100 ಪದ್ಯಗಳ ಸೀತಾರಾಮನ ಸಂವಾದ ಝರಿ. ಅಲ್ಲಿ ಹಾಗೆ ತುಂಬ ಚಮತ್ಕಾರ ಉಂಟು. 3 ಸಾಲು ರಾವಣ ಹೇಳ್ತಾನೆ, ಕೊನೆಗೆ 1 ಸಾಲು ಸೀತೆ ಹೇಳ್ತಾಳೆ. ಆ 1 ಸಾಲಿನಲ್ಲಿರುವ ಯಾವುದೋ ವರ್ಣ ಚಮತ್ಕಾರದಿಂದ ಮಿಕ್ಕ 3 ಸಾಲುಗಳ ರಾವಣನ ಮಾತು ಅವನಿಗೇ ನಿಂದೆಯಾಗಿ ಪರಿಣಮಿಸುತ್ತೆ. ಇಲ್ಲ, ಅವನ ರಾಮನ ನಿಂದೆ ಮಾಡೋಕ್ಕೆ ತೊಡಗಿದ್ದು ರಾಮನ ಸ್ತುತಿಯಾಗುತ್ತದೆ. ಒಂದು ಕಡೆ ತನ್ನ ಹೊಗಳಿಕೆ ಅಥವಾ ರಾಮನ ತೆಗಳಿಕೆ, ಇದು ರಾವಣನ 3 ಸಾಲಿನ ಮಾತುಗಳ ಆಶಯ. ಸೀತೆ ಅವನನ್ನು ಒಂದು ರೀತಿಯಾಗಿ ತಿರಸ್ಕರಿಸ್ತಾಳೆ. ಆ ತಿರಸ್ಕಾರದಲ್ಲಿರುವ ಒಂದು ಸೂಚನೆ ಗ್ರಹಿಸಿದರೆ ರಾವಣಾಸುರನ ಅಷ್ಟು ಮಾತು ಅವನಿಗೆ ನಿಂದೆ, ಇಲ್ಲ ರಾಮನಿಗೆ ಸ್ತುತಿ ಆಗುತ್ತದೆ. ಈ ಚಮತ್ಕಾರ ಇದು ಸಂಸ್ಕೃತದಲ್ಲದೆ ಮಿಕ್ಕ ಭಾಷೆಗಳಲ್ಲಿ ಬಹಳ ಕಷ್ಟಪಟ್ಟು 1-2 ಪದ್ಯ ಬರೀಬಹುದು ಬೇರೆ ಭಾಷೆಗಳಲ್ಲಿ, ಅದು ಸಂಸ್ಕೃತದ ಸಹಾಯದಿಂದ. ಇಲ್ಲದೇ ಇದ್ರೆ ಸಾಧ್ಯವೇ ಇಲ್ಲ. ಆ ಚಮತ್ಕಾರಗಳನ್ನು ನೋಡಿ ಅನುಭವಿಸಬೇಕು. ಇಲ್ಲಿ ಆ ತರಹದ ಅರ್ಧ ಪದ್ಯ ಅವಳು, ಅರ್ಧ ಪದ್ಯ ಮಿಕ್ಕವರು ಹೇಳೋದು. ಅಕರುಣಾದವಸೂನ ಶರಾದಸೂನ್ ಸಹಜಯಾಪದಿ ಧೀರತಯಾತ್ಮನಃ ಅಸವಯೇವ ಮಾದ್ಯ ವಿರೋಧಿನ ಕಥಮರೀನ್ ಸಖಿ ರಕ್ಷಿತು ಮತ್ತಮಾಂ. ಸಖಿಯರು ಹೇಳ್ತಾರೆ, ಅಕರುಣಾದವ ಸೂನಶರಾದ್ ಅಸೂನ್. ಅಕರುಣಾತ್ ಸೂನಶರಾತ್ ಅಸೂನ್ ಅವ. ನಿಷ್ಕರುಣನಾದ ಮನ್ಮಥನ ಬಾಣಗಳಿಂದ ನಿನ್ನನ್ನು ನೀನು ಕಾಪಾಡ್ಕೋ. ಸಹಜಯ ಆಪದಿ ಧೀರತೆಯ ಆತ್ಮನಃ. ಸಹಜಯ ಆತ್ಮನಃ ಧೀರತೆಯ ಆತ್ಮನಃ. ಸಹಜ ಧೀರತೆಯ ನಿನ್ನ ಒಡನೆ ಬಂದಿರತಕ್ಕಂಥ ಧೈರ್ಯ ಯಾವುದಿದೆ ಅದರಿಂದ ಈ ಆಪತ್ತಿನಲ್ಲಿ ನಿನ್ನನ್ನು ನೀನು ಕಾಪಾಡ್ಕೋ. ಯಾಕೆ ಹೇಳಿದ್ರೆ ಕ್ಷುದ್ರನು ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಠ ಅಂತ ನಮ್ಮನ್ನು ನಾವು ಕಾಪಾಡ್ಕೋಬೇಕು. ಉದ್ಧರೇದ ಆತ್ಮನಾತ್ಮಾನಂ ಗಟ್ಟಿ ಮಾಡ್ಕೋಬೇಕು. ಆಗ ಇವಳು ಹೇಳ್ತಾಳೆ ದಮಯಂತಿ, ಅಸವಯೇವ ಮಮ ಅದ್ಯ ವಿರೋಧಿನಃ ಕಥಮರೀನ್ ಸಖಿ ರಕ್ಷಿತು ಮತ್ತಮಾಂ. ನನ್ನ ಪ್ರಾಣಗಳೇ ನನಗೆ ಶತ್ರುಗಳಾಗಿರುವಾಗ ನನ್ನ ಪ್ರಾಣವನ್ನು ನಾನು ಹೇಗೆ ಕಾಪಾಡಿಕೊಳ್ಳಿ ಅಂತ. ನಾನು ಪ್ರಾಣ ಇಟ್ಕೊಂಡಿರೋದ್ರಿಂದಾನೇ ನನಗೆ ಸಂಕಟ. ಆ ಕಾರಣದಿಂದ ಇನ್ನೂ ಪ್ರಾಣಗಳು ಹೋಗಲಿಲ್ವಲ್ಲ, ಅದೇ ಬಂದಿರೋದು ಸಂಕಟ ಅಂತ. ಈ ಪ್ರಾಣಗಳು ಹೋಗಿದ್ದಿದ್ರೆ ಬಹಳ ಚೆನ್ನಾಗಿರ್ತಾ ಇತ್ತು, ಹೋಗಿಲ್ವಲ್ಲ, ಶತ್ರುಭೂತವಾದವಲ್ಲ, ಅದು ಬಹಳ ಕಷ್ಟ ಅಂತ. ಎಷ್ಟೋ ಬಾರಿ ಕೆಲವು ಮುಸ್ಲಿಂ ರಾಜರುಗಳು ಮಾಡಿದಂಥ ಹಿಂಸೆಯನ್ನು ಮುಸ್ಲಿಂ ಯಾತ್ರಿಕರೇ ವರ್ಣಿಸಿದ್ದಾರೆ. ಉದಾಹರಣೆಗೆ ಇಬ್ನ ಬತೂತ್ ಮೊದಲಾದವರು. ಈ ದೌರ್ಜನ್ಯ ಯಾವ ಮಟ್ಟದ್ದಿತ್ತು ಅಂದರೆ ಮೊಹಮ್ಮದ್ ಬಿನ್ ತೊಗರಕ್ಕಿಂತ ಅವರದು ಘೋರಾತಿ ಘೋರವಾದ ದೌರ್ಜನ್ಯ. ಆ ದೌರ್ಜನ್ಯ ಅವ್ರ ಜನರ ಮೇಲೂ ಎಷ್ಟೋ ಬಾರಿ ಮಾಡಿದ್ದುಂಟು. ಆ ಹಿಂಸೆ ಸತ್ತೋಗವ್ರು ಬಚಾವಾದರು. ಅಂದರೆ ಇಲ್ಲದೇ ಇನ್ನೂ ಹಿಂಸೆ ಮಾಡ್ತಾ ಇದ್ದಿದ್ದು. ಕಿವಿ ಕತ್ತರಿಸು, ಮೂಗು ಕತ್ತರಿಸು, ಕೈಕಾಲನ್ನ ಕಚಕಚ ಅಂತ ಹೆಜ್ಜೆಜ್ಜೆಗೂ ಕತ್ತರಿಸು, ಅವರ ಮಾಂಸವನ್ನೇ ಅವರಿಗೆ ತಿನ್ನಿಸು, ಈ ಥರದ್ದೆಲ್ಲ ಘೋರ ಮಾಡ್ತಾ ಇದ್ದಿದ್ದು. ಚರ್ಮ ಕ್ರಮವಾಗಿ ಸುಲಿತಕ್ಕಂಥದ್ದು, ಬೆಂಕಿ ಹಾಕಿ ಚರ್ಮ ಸುಡಿಸ್ತಕ್ಕಂಥದ್ದು, ಈ ಥರದ್ದೆಲ್ಲ ಮಾಡ್ತಾ ಇದ್ದು. ಆನೆಗಳಿಗೆ ತಯಾರಿ ಕೊಟ್ಟು ಸೊಂಡ್ಲುಗಳಿಗೆ ಕತ್ತಿ ಕಟ್ಟಿ ಆ ಸೊಂಡ್ಲುಗಳನ್ನು ಬೀಸಿ ಅವರ ಮೈಗಳನ್ನು ಕತ್ತರಿಸೋದು, ಈ ಥರದ್ದು ಏನೇನೋ ಪೈಶಾಚಿಕವಾದ ಕೃತ್ಯಗಳನ್ನು ಮಾಡಿಸ್ತಾ ಇದ್ದಿದ್ದು. ನೋಡಿದ್ರೆ ಯಬ್ಬಾ ಇಂಥದ್ದು ಸಾಧ್ಯವಾ ಅಂತ ಅನಿಸುತ್ತೆ. ದಿ ಹಿಸ್ಟ್ರಿ ಆಫ್ ಇಂಡಿಯಾ ಟೋಲ್ಡ್ ಬೈ ಹರ್ ಓನ್ ಹಿಸ್ಟೋರಿಯನ್ಸ್ ಅಂತನ್ನುವ ಸಂಪುಟಗಳಲ್ಲಿ ನಾವು ಇದನ್ನೆಲ್ಲ ಕಾಣಬಹುದು. ಇದು ಹೀಗೆ ನನ್ನ ಆಯುಷ್ಯವೇ, ನನ್ನ ಉಸಿರೇ ನನಗೆ ಶತ್ರುವಾದರೆ ನಾನು ಏನು ಮಾಡಲಿ? ಹಿತಗಿರಂ ನ ಶೃಣೋಷಿ ಕಿಮಾಶ್ರವೇ ಪ್ರಸಭಮಪ್ಯವಜೀವಿತಮಾತ್ಮನಃ ಸಖಿಹಿತ ಯದಿ ಮೇ ಭವಸೀದೃಶಿ ಮದಲಿ ಮಿಚ್ಛಸಿ ಯಾ ಮಮ ಜೀವಿತಂ. ಅದಕ್ಕೆ ಸಖಿಯರು ಹೇಳ್ತಾರೆ, ಹಿತಗಿರಂ ನ ಶೃಣೋಷಿ ಕಿಮಾಶ್ರವೇ. ಆಶ್ರವ ಅಂದರೆ ಹೇಳಿದ ಮಾತನ್ನು ಕೇಳದೆ ಇರತಕ್ಕಂಥವಳು. ಆಶ್ರವೇ ಕಿಂ ಹಿತಗಿರಂ ನ ಶೃಣೋಷಿ. ಹೇಳಿದ ಮಾತನ್ನು ನೀನು ಕೇಳೋದಿಲ್ವಾ? ಏನಿದು? ಪ್ರಸಭಮಪ್ಯವ ಜೀವಿತಮಾತ್ಮನಃ. ನಿನ್ನ ಬದುಕನ್ನು ನೀನು ಕಾಪಾಡ್ಕೋಬೇಕು ಅಂತಂದರೆ ಸಖಿ ಹಿತಾಯದಿ ಮೇ ಭವಸಿ ಇದೃಶಿ, ನೀನು ನನ್ನ ಪಾಲಿಗೆ ಹಿತಳೇ ಆಗಿದ್ದಲ್ಲಿ ಮದರಿ ಮಿಚ್ಛಸಿ ಯಾ ಮಮ ಜೀವಿತಂ. ನನ್ನ ಬದುಕಬೇಕಾ, ನನ್ನ ಶತ್ರು ಬೇಕಾ ನಿನಗೆ? ನೀನೇ ನೋಡ್ಕೋ. ನನ್ನ ಶತ್ರುವಾದ ನನ್ನ ಪ್ರಾಣ ನನಗೆ ಬೇಕಾಗಿಲ್ಲ. ಅದನ್ನು ಕಾಪಾಡ್ಕೊ ಅಂತಂದರೆ ಶತ್ರುವನ್ನು ಕಾಪಾಡು ಅಂದರೆ ಏನರ್ಥ? ಅದು ಬೇಡ. ಅಂದರೆ ಇವಳಿಗೆ ಸಾವೇ ಸುಖ ಅನ್ನೋ ಸ್ಥಿತಿ ಬಂದಿದೆ ಅಂತ ಗೊತ್ತಾಗುತ್ತದೆ. ಅಮೃತದೀಧಿತಿರೇಷ ವಿದರ್ಭಜೇ ಭಜಸಿ ತಾಪಮುಷ್ಯ ಕಿಮಂಶುಭಿಃ ಯದಿ ಭವಂತಿ ಮೃತಾತ್ ಸಖಿ ಚಂದ್ರಿಕಾ ಶಶಭೃತ ಕ್ವತದಾ ಅಪರಿತಪ್ಯತೆ. ಅಮೃತದೀಧಿತಿ ಏಷ ವಿದರ್ಭಜೇ ಭಜಸಿ ತಾಪಂ ಅಮುಷ್ಯ ಕಿಂ ಅಂಶುಭಿಃ. ವಿದರ್ಭಜೆ ವೈದರ್ಭಿ ದಮಯಂತಿ
ಅಮೃತ ದೀಧಿತಿ ಯಶ, ಇವನು ಅಮೃತ ಕಿರಣ, ತಂಪಾದ ಕಿರಣ, ಪೀಯೂಷ ಕಿರಣ. ಹಾಗಿರುವಾಗ ಇವನ ಅಂಶಗಳಿಂದ ಅಂದರೆ ಕಿರಣಗಳಿಂದ ಕಿಂ ತಾಪಂ ಅಮುಷ್ಯ ಅಮುಷಭಿ, ಈತನ ಕಿರಣಗಳಿಂದ ತಾಪ ಹೇಗಾಗುತ್ತೆ, ನಮಗೇನಾಗ್ತಾ ಇಲ್ವಲ್ಲ ಅಂದರೆ ಯದಿ ಭವಂತಿ ಮೃತಾ ಸಖಿ ಚಂದ್ರಿಕಾ ಶಶಭೃತ ಕ್ವತದ ಅಪರಿತಪ್ಯತೆ. ಅವನು ಅಮೃತ ದೀಧಿತಿ ಆಗಿದ್ದರಿಂದಲೇ ನನಗೆ ಕಷ್ಟ, ಮೃತದೀಧಿತಿ ಆಗಿದ್ದಿದ್ದರೆ ಕಷ್ಟನೇ ಇರ್ತಿರ್ಲಿಲ್ಲ ಅಂತ. ಅಂದರೆ ನಾನು ಸಾಯ್ತಾ ಇದ್ದೆ ಅಥವಾ ಅವನೇ ಸತ್ತಿರ್ತಾ ಇದ್ದ. ಇದು ಅಲ್ಲಿರುವ ಸ್ವಾರಸ್ಯ. ವ್ರಜಧೃತಿಂ ತ್ಯಜ ಭೀತಿಂ ಅಹೇತುಕಾಂ ಅಯಮಚಂಡ ಮರೀಚಿರುದಂಚತಿ. ವ್ರಜ ಧೃತಿಂ, ನೀನು ಧೈರ್ಯ ಪಡ್ಕೋ. ತ್ಯಜ ಭೀತಿಂ, ಭಯ ಬಿಡು. ಅಹೇತುಕಾಂ ಭೀತಿಂ ತ್ಯಜ, ಕಾರಣವಿಲ್ಲದ ಭಯ ಯಾಕೆ? ಅಯಂ ಅಚಂಡ ಮರೀಚಿ ಉದಂಚತಿ. ಅಚಂಡ ಮರೀಚಿ, ಚಂಡ ಮರೀಚಿ, ಚಂಡ ಕಿರಣ ಅಂದರೆ ಸೂರ್ಯ, ಅಚಂಡ ಅಂದರೆ ತೀಕ್ಷ್ಣನಲ್ಲದ ಅಂತ. ಸಂಸ್ಕೃತದಲ್ಲಿ ಚಂಡ ಅನ್ನೋದಕ್ಕೆ ತೀಕ್ಷ್ಣ ಅನ್ನುವ ಅರ್ಥ ಉಂಟು. ಚಂಡ ಕಿರಣ ಕುಲ ಮಂಡನ ಅಂತ ರಾಮನ ಬಗ್ಗೆ ಹೇಳೋದು ಶುದ್ಧ ಪರಾತ್ಪರ ರಾಮ ಕಾಪಿ ಪುಸ್ತಕದ ಕಥೆಗಳನ್ನು ಜ್ಞಾಪಿಸಿಕೊಳ್ಬೇಕು. ಅಚಂಡ ಅಂದರೆ ತೀವ್ರವಲ್ಲದ, ಅತೀಕ್ಷ್ಣ, ಅಖರ ಅಂತೆಲ್ಲ ಅರ್ಥ ಇದೆ. ಸಂಸ್ಕೃತದಲ್ಲಿ ಒಂದು ಭಾವವನ್ನು ಅದೆಷ್ಟು ತರಹ ಹೇಳಬಹುದು ಅನ್ನೋದಕ್ಕೆ ಇಂಥವೆಲ್ಲ ಮಾರ್ಗದರ್ಶಕವಾದದ್ದು. ನೀನು ಯೋಚನೆ ಮಾಡಬಾರ್ದು, ಇದು ತೀಕ್ಷ್ಣವಾದಂಥ ಸೂರ್ಯನ ಕಿರಣ ಅಲ್ಲ, ತಂಪಾದ ಚಂದ್ರನ ಕಿರಣ ಅಂತ ಸಖಿಯರು ಹೇಳಿದ್ರೆ, ಜ್ವಲಯತಿ ಸ್ಫುಟಮ ಆತಪ ಮುರ್ಮುರೈರ್ ಅನುಭವಂ ವಚಸ ಸಖಿ ಲುಂಪಸಿ. ಜ್ವಲಯತಿ ಸ್ಫುಟಂ ಆತಪಂ ಉರ್ಮುರೈ. ಉರ್ಮುರ ಅಂತಂದರೆ ತುಷಾಗ್ನಿ ಅಂತ, ಹೊಟ್ಟಿನಲ್ಲಿ ಬೆಂಕಿ ಹಾಕದಾಗ ಬರತಕ್ಕಂಥದ್ದು ಮುರ್ಮುರ ಅಂತಂದರೆ. ಆತಪ ಮುರ್ಮುರೈಹಿ, ಕುಕೂಲ ಅಂತಲೂ ಕರೀತಾರೆ. ಕುಕೂಲ, ಮುರ್ಮುರ ಇವೆಲ್ಲ ತುಷಾಗ್ನಿ, ಹೊಟ್ಟು ಹಾಕಿ ಮಾಡಿದಂಥ ಬೆಂಕಿಗೆ ಪರ್ಯಾಯ ಶಬ್ದಗಳು. ಕೆಲವರಿಗಾದರೂ ಗೊತ್ತಿರುತ್ತೆ. ಅದು ಕುಮಾರಲ ಭಟ್ಟರು ಬೌದ್ಧರ ಹತ್ತಿರ ಪಾಠ ಕಲಿತ್ಕೊಳ್ಳೋಕ್ಕೆ ಹೋಗಿ ಕಡೆಗೆ ಬೌದ್ಧರ ಜೊತೆ ವಾದ ಮಾಡಿ ಅವರಿಗೆ ತಿಳಿದು ಅವ್ರನ್ನ ಬೆಟ್ಟದಿಂದ ಎಸೆದು ಅವರಿಗೊಂದು ಕಣ್ಣಿಗೆ ಪೆಟ್ಟಾಗುತ್ತದೆ. ವೇದಗಳು ಸತ್ಯವಿದ್ದಲ್ಲಿ ನಾನು ಕಾಪಾಡಲ್ಪಡಬೇಕು ಅಂದ್ಕೊಂಡ್ರು, ಕಣ್ಣಿಗೊಂದು ಪೆಟ್ಟಾಯಿತು, ಬದುಕು ಉಳಿದರು. ಆಗ ಅವರು ಅಂದುಕೊಂಡಿದ್ದು ವೇದಗಳು ಸತ್ಯವಾಗಿದ್ದಲ್ಲಿ ಯದಿವೇದ ಸತ್ಯಂ ಅಂತ ನಾನು ಯದಿ ಅಂತ ಒಂದು ಕ್ಲಾಸ್ ಹಾಕ್ಕೊಂಡು ಇಫ್ ಅಂತ, ಆ ಪಾಪಕ್ಕಾಗಿ ಕಣ್ಣಿಗೆ ಪೆಟ್ಟಾಯಿತು ಅಂತ, ಆ ಕಾರಣಕ್ಕಾಗಿ ವೇದ ನಿಂದೆ ಮಾಡಿದಂತೆ ಆಯಿತು ಅಂತ ಕಠೋರ ಪೂರ್ವಮೀಮಾಂಸಕ ತಾನೇ ಸುಟ್ಟುಕೊಂಡ್ರು ಅಂತ. ಇನ್ನೊಂದು, ಬೌದ್ಧರಲ್ಲಿ ಹೋಗಿ ಪಾಠ ಕಲಿತಿದ್ದಾಯಿತು, ಆದರೆ ಅವ್ರ ಜೊತೆನೇ ವಾದ ಮಾಡಿದ್ದಾಯಿತು, ಗುರುದ್ರೋಹ ಮಾಡದಂತೆ ಆಯಿತು. ಅವರು ಬೌದ್ಧರೇ ಇರಬಹುದು, ತಮಗೆ ಶತ್ರುಗಳು ಅನ್ನೋರೇ ಆಗಿರಬಹುದು. ಆದರೆ ಒಬ್ಬ ಗುರುವಿನಲ್ಲಿ ಪಾಠ ಕಲಿತ ಮೇಲೆ ಆ ಗುರುವಿನ ಜೊತೆನೇ ಕಾಲು ಕೆರ್ಕೊಂಡು ಜಗಳ ಆಡಬಾರ್ದು, ಗುರುದ್ರೋಹ ಮಾಡದಂತೆ. ಅದಕ್ಕಾಗಿ ತುಷಾಗ್ನಿಯಲ್ಲಿ ಬಿದ್ದು ಪ್ರಾಣ ತೆಕ್ಕೊಳ್ಬೇಕು ಅಂತ ಈ ಎರಡು ಕಾರಣ ಅಂತ ಹೇಳ್ತಾರೆ. ಆಗ ಹೊಟ್ಟನ್ನು ತುಂಬ ಕುತ್ತಿಗೆವರೆಗೂ ಹಾಕಿಕೊಂಡು ಕ್ರಮವಾಗಿ ಸಾಯಬೇಕು ಅಂತ. ನೋಡಿ ಅವರು ಎಷ್ಟು ಕಠೋರ ದಂಡನೆ. ನಿಮಗೆ ಕುಮಾರಲ ಭಟ್ಟರ ವ್ಯಕ್ತಿತ್ವ ಅಷ್ಟು ತೀವ್ರವಾದದ್ದು ಪರಿಚಯ ಆಗಬೇಕು ಅಂದರೆ ಯಾವ ಶಂಕರ ವಿಜಯ ಓದಿದ್ರೂ ಆಗೋಲ್ಲ, ಭೈರಪ್ಪನವರು ಸಾರ್ಥ ಕಾದಂಬರಿ ಓದಬೇಕು. ಅವರು ಸಾರ್ಥ ಕಾದಂಬರಿಯಲ್ಲಿ ಅಷ್ಟು ತೀಕ್ಷ್ಣವಾಗಿ ಬರೀತಾರೆ. ಬೆಂಕಿನ ಹಾಕ್ಕೊಂಡು ಸಾಯೋದು ಅಂತಂದರೆ ಪೆಟ್ರೋಲ್ ಸುರ್ಕೊಂಡು ಧಗ್ಗಂತ ಒಂದೇ ಸರ್ತಿಗೇನೆ ಸಿಕ್ಕಾಪಟ್ಟೆ ಸುಟ್ಟೋಗಿ ಸತ್ತೋಗ್ಬಿಡ್ಬೋದು. ಆದರೆ ಕ್ರಮವಾಗಿ ಬದನೆಕಾಯಿ ಬಜ್ಜಿ ಮಾಡುವಾಗ ಬೂದಿ ಒಳಗೆ ಅದನ್ನು ಅಡಗಿಸಿ ಇಡ್ತಾ ಇದ್ರು ಮುಂಚೆ ನೀರೊಲೆಯಲ್ಲಿ. ಕ್ರಮವಾಗಿ ಅದು ಕಾದು 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 ಸುಟ್ಟು ಹೋಗಬೇಕು, ಅಷ್ಟರವರೆಗೂ ಕಾಯಬೇಕು. ಅಂದರೆ ಆ ಒಂದು ತುಷಾಗ್ನಿಯಿಂದ ಹೊರಗೆ ಬರೋದಕ್ಕೆ ಅವಕಾಶ ಇದೆ, ಅರೆ ಹೊರಗೆ ಬರಬಾರ್ದು. ನಮಗೆ ನಿಧಾನವಾಗಿ ನೋವಾಗ್ತಾ ಇದ್ದರೆ ತಪ್ಪಿಸ್ಕೊಳ್ಳೋ ದಾರಿ ಯೋಚನೆ ಮಾಡ್ತೀವಿ, ಮಾಡಬಾರ್ದು, ಆಲೋಚನೆ ಬರಬಾರ್ದು, ಬಂದರೂ ಅದಕ್ಕೆ ಬಲಿಯಾಗಬಾರ್ದು. ಅಂದರೆ ಎಷ್ಟು ಕಠೋರ ದಂಡನೆ. ನಾವು ಸಾವು ಅನಿವಾರ್ಯ ಅಂದರೆ ಸುಖವಾದ ಸಾವು ಕೊಡು ಅಂತ ಕೇಳ್ತೀವಿ, ತಕ್ಷಣ ಸತ್ತೋಗುವಂಥದ್ದು ಏನು ಬೇಕೋ ಹಾಗೆ ಅಂತ. ವಿಷದಲ್ಲಿಯೂ ಕೆಲವು ವಿಷಗಳು ನಿಧಾನವಾಗಿ ಸಾವು ತರಿಸುತ್ತವೆ, ಮರಣ ಯಾತನೆ ಉಂಟು ಮಾಡುತ್ತವೆ. ಸೈನೈಡ್ ಹಾಗಲ್ಲ ಅಂತಾನೆ. ಅಂದರೆ ನಮಗೆ ಯಾವುದೋ ಒಂದು ಬೇಗ ಸಾವು ಬೇಕು ಅಂತಿರುತ್ತೆ. ಈಗ ನೇಣು ಹಾಕಿ ಸಾಯಿಸೋದಕ್ಕೆ ಕಾರಣ ಏನಂದರೆ ಅದು ಅತ್ಯಂತ ಸ್ವಲ್ಪ ಅವಧಿಯಲ್ಲಿ ಹೆಚ್ಚು ನೋವಿಲ್ಲದೆ ಸಾಯಿಸುತ್ತೆ ಅಂತ ಅದೊಂದು ವೈಜ್ಞಾನಿಕವಾದ ಶೋಧನೆ ಆಗಿದೆ ಅಂತಾರೆ. ಅದಕ್ಕೋಸ್ಕರವಾಗಿ ಅಂತ ಅದಕ್ಕೂ ತೀಕ್ಷ್ಣವಾದದ್ದು ಉಂಟಂತೆ, ಅಂದರೆ ಇನ್ನೂ ಬೇಗ, ಅದು ಗೊತ್ತಿಲ್ಲ. ಆದರೆ ಇಲ್ಲಿ ಹಾಗಲ್ಲದೆ ಕ್ರಮವಾಗಿ ನೋವನ್ನು ಅನುಭವಿಸಬೇಕು. ದಂಡನೆ ಅಂದರೆ ಅದೇ ತಾನೆ.
ಇಟ್ ಈಸ್ ನಾಟ್ ಎಸ್ಕೇಪ್, ಇಟ್ ಈಸ್ ಪನಿಷ್ಮೆಂಟ್. ಈ ಮಟ್ಟದಲ್ಲಿ ಕುಮಾರಲ ಭಟ್ರು ಮಾಡಿದ್ರು ಅಂದರೆ ಅವರ ಆತ್ಮಬಲ ಎಷ್ಟು ಕೆಚ್ಚಿನದು ಅಂತ ಭೈರಪ್ಪನವರು ಅಸಾಮಾನ್ಯವಾಗಿ ಚಿತ್ರಿಸಿದ್ದಾರೆ. ಅದು ಅಲ್ಪ ಸ್ವಲ್ಪದ ಪ್ರತಿಭೆ ಅಲ್ಲ, ಉತ್ತಮ ಪ್ರತಿಭೆ ಕೂಡ ಚಿತ್ರಿಸೋಕ್ಕಾಗೋಲ್ಲ. ಅಂಥ ಕಾದಂಬರಿ ಸಮ್ರಾಟವರು, ರಸಭಾವಗಳ ಸ್ವಾಮಿ ಅಂತಲೇ ನನಗನ್ಸುತ್ತೆ ಅವರ ವಿಷಯದಲ್ಲಿ. ಇಲ್ಲಿ ಅವಳು ಹೇಳ್ತಾ ಇದ್ದಾಳೆ, ಜ್ವಲಯತಿ ಸ್ಫುಟಂ ಆತಪ ಮುರ್ಮುರೈಹಿ. ಆತಪ ಮುರ್ಮುರೈಹಿ, ದಗದಗಿಸ್ತಕ್ಕಂಥ ತುಷಾಗ್ನಿಗಳು. ಅನುಭವಂ ವಚಸ ಸಖಿ ಲುಂಪಸಿ. ನನಗಿದು ಅನುಭವ, ನೀನು ಮಾತಿಂದ ಹೇಳ್ತಾ ಇದೀಯ, ಮಾತು ಆಪ್ತವಾಕ್ಯ, ಇದು ಅನುಭವ. ಇಲ್ಲಿ ನೋಡಿ, ಪೂರ್ವಮೀಮಾಂಸಕರಿಗೂ ವೇದಾಂತಿಗಳಿಗೂ ಇವರ ವ್ಯತ್ಯಾಸವನ್ನು ಕವಿ ಹೇಳ್ತಾ ಇದ್ದಾನೆ. ಇವನು ವೇದಾಂತಿ, ಉತ್ತರ ಮೀಮಾಂಸಕ, ಅದ್ವೈತ ವೇದಾಂತಿ. ಅದ್ವೈತಿಗಳಿಗೆ ವಿಶೇಷತಃ ಅನುಭವದಲ್ಲಿ ಪ್ರಮಾಣ. ನ ಕೇವಲ ಧರ್ಮಜಿಜ್ಞಾಸಾಯಾಮಿವ ಶ್ರುತ್ಯಾದೇಹ ಪ್ರಮಾಣಂ ಭೂತವಸ್ತು ವಿಷಯತ್ವಾತ್ ಅನುಭವ ಯಥಾಸಂಭವಮಿಹ ಪ್ರಮಾಣಂ ಭವತಿ ಅಂತೆಲ್ಲ ಸೂತ್ರ ಭಾಷ್ಯದಲ್ಲಿ ಶಂಕರರು ಹೇಳಿದಂತೆ, ಧರ್ಮಜಿಜ್ಞಾಸೆಯಲ್ಲಿ ವೇದ ಪ್ರಮಾಣ ಆಗಬಹುದು, ಆದರೆ ಬ್ರಹ್ಮಜಿಜ್ಞಾಸೆಯಲ್ಲಿ ಅನುಭವಕ್ಕೆ ಹೆಚ್ಚಿನ ಪ್ರಾಮಾಣ್ಯ ಉಂಟು ಅಂತ. ಎಲ್ಲ ತಾರ್ಕಿಕರು ಹೇಳ್ತಕ್ಕಂಥ ಪ್ರತ್ಯಕ್ಷ, ಅನುಮಾನ, ಆಪ್ತವಾಕ್ಯ, ಉಪಮಾನ, ಇನ್ನು ಮೀಮಾಂಸಕರು ಹೇಳ್ತಕ್ಕಂಥ ಅರ್ಥಾಪತ್ತಿ, ಅನುಪಲಬ್ಧಿ, ಈ 6 ಪ್ರಮಾಣಗಳಿಗೂ ಮೇಲೆ ನಿಲ್ತಕ್ಕಂಥದ್ದು ವಸ್ತುತಃ ಎರಡರೊಳಗೆ ಎಲ್ಲ ಪ್ರಮಾಣ ಬರುತ್ತದೆ, ಪ್ರತ್ಯಕ್ಷ ಅನುಮಾನಗಳಲ್ಲೇ ಅಂತ ಲೋಕಸಾಮಾನ್ಯ. ಆದರೆ ಅದಕ್ಕೆ ಮಿಗಿಲಾದದ್ದು ಅನುಭವ. ಏನದು ಅನುಭವ? ಅನುಭವ ಆದ ಮೇಲೆ ಅದರ ವಿಶ್ಲೇಷಣೆ ಮಾಡುವಾಗ ತರ್ಕ ಬರುತ್ತದೆ, ಮೊದಲು ಅನುಭವ ಇರುತ್ತದೆ. ನೋಡಿ, ತರ್ಕದಲ್ಲಿ ಹೇಳ್ತಾರೆ ಇಂದ್ರಿಯಗಳ ಮೂಲಕ ಆಗುತ್ತೆ, ಅದನ್ನೇ ನಾವು ಪ್ರತ್ಯಕ್ಷ ಅಂತೀವಿ. ನಿಮ್ಮ ಅನುಭವ ಹೇಗೆ ಭಿನ್ನ ಅಂತಂದರೆ, ಗಾಢ ನಿದ್ರೆಯಲ್ಲಿ ಆದ ಅನುಭವ ಅದು ಕಣ್ಣಿಂದ ನೋಡಿ ಆದದ್ದಲ್ಲ, ಕಿವಿಯಿಂದ ಕೇಳಿ ಆದದ್ದಲ್ಲ, ಮೂಗನ್ನು ಮೂಸಿ ನೋಡಿ ಆದದ್ದಲ್ಲ, ಚರ್ಮದಿಂದ ಮುಟ್ಟಿ ನೋಡಿಕೊಂಡದ್ದಲ್ಲ, ನಾಲಿಗೆಯಿಂದ ರುಚಿ ನೋಡದ್ದಲ್ಲ. ಹೀಗೆ ಜ್ಞಾನೇಂದ್ರಿಯಗಳಿಂದ ಅಲ್ಲ. ಹೋಗಲಿ, ಅಂತರಿಂದ್ರಿಯ ಅನ್ನುವ ಮನಸ್ಸಿನಿಂದ ಅನ್ನುವ ಮನಸ್ಸು ಗಾಢ ನಿದ್ರೆಯಲ್ಲಿ ಕೆಲಸ ಮಾಡ್ತಾ ಇರೋದಿಲ್ಲ. ಹೀಗಿದ್ದಾಗ ಅಂತರಿಂದ್ರಿಯ ಬಹಿರಿಂದ್ರಿಯಗಳು ಯಾವುದೂ ಕೆಲಸ ಮಾಡದೇ ಇದ್ದರೂ ನಮಗೆ ಬೆಳಗ್ಗೆ ಎದ್ಮೇಲೆ ಸುಖ ಮಹಸ್ವಾಪ್ ಸುಮ್ನ ಕಿಂಚಿದವೇ ದಿಶಂ ಅಂತ ಗೊತ್ತಾಗುತ್ತೆ. ಚೆನ್ನಾಗಿ ನಿದ್ರೆ ಮಾಡಿದೆ, ನನಗೇನೂ ಗೊತ್ತಾಗಲಿಲ್ಲ. ಚೆನ್ನಾಗಿ ನಿದ್ರೆ ಮಾಡಿದೆ, ಆ ಅನುಭವ ಇದೆ. ಏನೂ ಗೊತ್ತಾಗಲಿಲ್ಲ ಅಂದರೆ ಇಂದ್ರಿಯಗಳ ಅನುಭವ ಏನೂ ಗೊತ್ತಾಗಲಿಲ್ಲ ಅಂತ. ಹೀಗಿರುವುದರಿಂದ ಈ ಅನುಭವ ಅದು ತುಂಬ ಪ್ರಮಾಣ. ಸುಷುಪ್ತಿ ಅನುಭವದಿಂದಲೇ ಮಿಕ್ಕೆಲ್ಲ ಅನುಭವಗಳಿಗೂ ಒರೆಗಲ್ಲು ಆಗುತ್ತದೆ. ಇಲ್ಲಿ ಯಾರಿಗೂ ಭೇದ ಇಲ್ಲ. ಅದು ಬ್ರಾಹ್ಮಣ, ಶೂದ್ರ, ಸ್ತ್ರೀ, ಪುರುಷ, ಸ್ವದೇಶಿ, ವಿದೇಶಿ, ಬಡವ, ಶ್ರೀಮಂತ, ಪಂಡಿತ, ಮೂರ್ಖ, ಯಾವ ವ್ಯತ್ಯಾಸವೂ ಇಲ್ಲ. ನಿರ್ವಿಶೇಷವಾದ ಸಾರ್ವತ್ರಿಕ ಅನುಭವ. ನಿರ್ವಿಶೇಷ ಸಾರ್ವತ್ರಿಕ ಅನುಭವದ ಮುಂದೆ ಆಪ್ತವಾಕ್ಯಕ್ಕೆ ಯಾವ ಮಾತ್ರದ ಪ್ರಮಾಣ? ಶ್ರುತಿಶತಮಪಿ ಅನುಷ್ಣಃ ಅಪ್ರಕಾಶ ಇತಿ ಅಗ್ನಿಂ ಬೃಹದ್ನ ಪ್ರಾಮಾಣ್ಯಂ ಉಪೈತಿ ಅಂತ ಶಂಕರರು ಗೀತಾಭಾಷ್ಯದಲ್ಲಿ ಬರೀತಾರೆ. 100 ವೇದಗಳು ಬೆಂಕಿ ತಣ್ಣಗಿದೆ, ಬೆಂಕಿ ಬೆಳಗ್ತಾ ಇಲ್ಲ ಅಂತಂದರೆ ನೀನು ಒಪ್ಕೋಬೇಕಿಲ್ಲ, ಅನುಭವ ವಿರುದ್ಧ ಅಂತ. ಅದು ಪ್ರತ್ಯಕ್ಷಕ್ಕೆ ವಿರುದ್ಧ. ಇನ್ನು ಆ ಅನುಭವಕ್ಕೆ, ಅಂತರನುಭವಕ್ಕೆ ವಿರೋಧವಾದರೆ ಹೇಗೆ? ಈ ಕಾರಣದಿಂದಲೇ ವೇದಾಂತಿಗಳು ಪ್ರತ್ಯಕ್ಷ, ಪರೋಕ್ಷ ಎರಡಕ್ಕೂ ಮಿಗಿಲಾಗಿ ಅಪರೋಕ್ಷವನ್ನು ದೊಡ್ಡ ಪ್ರಮಾಣ ಅಂತ ಹೇಳ್ತಾರೆ. ಇಂದ್ರಿಯಗಳಿಂದ ಬರತಕ್ಕಂಥದ್ದು ಪ್ರತ್ಯಕ್ಷ ಜ್ಞಾನ, ನಂಬಿಕೆ ಶ್ರದ್ಧೆಯಿಂದ ಬರತಕ್ಕಂಥದ್ದು ಪರೋಕ್ಷ ಜ್ಞಾನ. ಕುರಾನ್ ದೊಡ್ಡದು, ಬೈಬಲ್ ದೊಡ್ಡದು, ವೇದ ದೊಡ್ಡದು, ನಂಬಿಕೊಂಡಿದ್ದೀನಿ. ನಮ್ಮ ಆಚಾರ್ಯರು ಹೇಳಿದ್ರು ನಾನು ನಂಬಿಕೊಂಡಿದ್ದೀನಿ, ನಮ್ಮ ಗುರುಗಳು ಹೇಳಿದ್ರು ನಂಬಿಕೊಂಡಿದ್ದೀನಿ. ಅಷ್ಟಾದರೆ ಅದು ಬ್ಲೈಂಡ್ ಬಿಲೀಫ್, ಅಂದರೆ ಅದು ಪರೋಕ್ಷ. ಸ್ವರ್ಗ ನರಕ ಇದೆಯೋ ಇಲ್ವೋ, ವೈಕುಂಠದಲ್ಲಿ ವಿಷ್ಣು ಇದ್ದಾನೋ, ಕೈಲಾಸದಲ್ಲಿ ಶಿವ ಇದ್ದಾನೋ, ನರಕ ಇದೆಯೋ, ನರಕದಲ್ಲಿ ಯಮ ಇದ್ದುಕೊಂಡು ದಂಡನೆ ಮಾಡ್ತಾನೋ ಇಲ್ವೋ, ಅದಷ್ಟು ನಂಬಿಕೆ, ಪರೋಕ್ಷ, ನಮಗೆ ಗೊತ್ತಿಲ್ಲ, ನಂಬಿದ್ದೀವಿ. ಹೀಗೆ ಪ್ರತ್ಯಕ್ಷ ಪ್ರಮಾಣ ಒಂದು, ಪರೋಕ್ಷ ಪ್ರಮಾಣ ಒಂದು ಇದೆ. ಬಹಳ ಬಾರಿ ಶಾಸ್ತ್ರ ಪರೋಕ್ಷ ಪ್ರಮಾಣವನ್ನೇ ಹೇಳುತ್ತೆ. ಆದರೆ ಉಪನಿಷತ್ತಿನಲ್ಲಿ ಮಾತ್ರ ಅಪರೋಕ್ಷ ಪ್ರಮಾಣವೂ ಇದೆ. ಅದು ಅವಸ್ಥಾತ್ರಯ ಮೀಮಾಂಸೆಯ ಮೂಲಕ ಬೃಹದಾರಣ್ಯಕ, ಛಾಂದೋಗ್ಯ ಮತ್ತು ಮಾಂಡ್ಯೂಕ್ಯಾದಿ ಉಪನಿಷತ್ತುಗಳಲ್ಲಿ ಮುಖ್ಯವಾಗಿ ಕಾಣುತ್ತೆ. ಅದರಿಂದಾಗಿ ಉಪನಿಷತ್ತುಗಳಿಗೆ ಬೆಲೆ. ಈ ಅಪರೋಕ್ಷ ಅನುಭವ ಅಂದರೆ ಪರೋಕ್ಷವಲ್ಲದ್ದು, ಹಾಗೆಂತ ಪ್ರತ್ಯಕ್ಷವೂ ಅಲ್ಲ. ಅಪರೋಕ್ಷ ಅಂತಂದ ತಕ್ಷಣ ಪ್ರತ್ಯಕ್ಷ ಅಂತ ಅರ್ಥ ಅಲ್ಲ. ಈಗ ಎ ಈಸ್ ನಾಟ್ ಈಕ್ವಲ್ ಟು ಬಿ ಆ್ಯಂಡ್ ಬಿ ಈಸ್ ನಾಟ್ ಈಕ್ವಲ್ ಟು ಸಿ, ದೇರ್ ಫೋರ್ ಎ ಈಸ್ ನಾಟ್ ಈಕ್ವಲ್ ಟು ಸಿ ಅಂತಂದರೆ ಆ ಎ ಯಾವ ತರಹ ಈಕ್ವಲ್ ಅಲ್ಲ, ಅದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ.
ಇದು ಬಹಳ ವಿನೂತನವಾದಂಥ ಕ್ರಮ. ಈಗ ಸೀಬೆಹಣ್ಣು, ಮಾವಿನ ಹಣ್ಣು ಮತ್ತು ಸೇಬಹಣ್ಣು 3 ಇಟ್ಟರೆ ಆ 3 ಬೇರೆ ಬೇರೆಯಾದದ್ದು. ಮಾವಿನ ಹಣ್ಣು ಸೇಬಹಣ್ಣಲ್ಲ ಅಂದರೆ ಮಾವಿನ ಹಣ್ಣು ಸೀಬೆಹಣ್ಣು ಆಗೋಲ್ಲ. ಈ ರೀತಿಯಲ್ಲಿ ಅಪರೋಕ್ಷ ಅನ್ನುವಂಥದ್ದು ಉಂಟು. ಈ ಅಪರೋಕ್ಷ ಅನುಭವದ ಮುಂದೆ, ಅಂದರೆ ಯಾವುದು ಕೇವಲ ಅನುಭವ, ಸಾರ್ವತ್ರಿಕ ಅನುಭವ, ನಿರ್ವಿಷಯ ಅನುಭವ ಅಂತ, ಅದರ ಮುಂದೆ ಯಾವ ನಿನ್ನ ಮಾತು ಕೆಲಸ ಮಾಡೋಲ್ಲ. ಅಂತಂದರೆ ಒಂದು ಸಾಮಾನ್ಯವಾದ ವಿರಹವೇದನೆಯ ಯಾಥಾಲಾಪವಾದ ಕವಿ ಚಮತ್ಕಾರ ಸಿದ್ಧವಾದ ಮಾತಿನಲ್ಲೂ ತನ್ನ ವೇದಾಂತ ಮತವನ್ನು ತೋರಿಸ್ತಾನೆ. ಇದು ಈ ಕವಿಯ ವೈಶಿಷ್ಟ್ಯ. ಇವನಾದ ಮೇಲೆ ವೇದಾಂತ ದೇಶಿಕರು, ವಾದಿರಾಜರು ಈ ಬಗೆಯ ಮತ ಪ್ರಕ್ರಿಯೆಗಳನ್ನು ತಮ್ಮ ಕಾವ್ಯದಲ್ಲಿ ತಂದರು. ವೇದಾಂತ ದೇಶಿಕರು ಪಾದುಕಾ ಸಹಸ್ರ ಮತ್ತು ಸಂಕಲ್ಪ ಸೂರ್ಯೋದಯ, ಆ ಬಳಿಕ ಯಾದವಾಭ್ಯುದಯ ಇಂಥ ಕಾವ್ಯಗಳಲ್ಲಿ ತಂದರು. ಅದಕ್ಕೂ ಮುಂಚೆ ಪ್ರಬೋಧ ಚಂದ್ರೋದಯದಲ್ಲಿ ಕೃಷ್ಣ ಮಿಶ್ರ ಯತಿ ವೇದಾಂತದ ತತ್ವಗಳನ್ನು ತಂದಿದ್ದ. ಆತ ಹೆಚ್ಚು ಕಡಿಮೆ ನೈಷಧಕಾರರಿಗಿಂತ 100 ವರ್ಷ 50 ವರ್ಷ ಹಿಂದನವನು. ಆಮೇಲೆ 15ನೇ ಶತಮಾನ 16ನೇ ಶತಮಾನದಲ್ಲಿ ವಾದಿರಾಜರು ರುಕ್ಮಿಣೀಶ ವಿಜಯದಲ್ಲಿ ಆ ಬಗೆಯ ದ್ವೈತ ವೇದಾಂತ ತತ್ವಗಳನ್ನು ಕಾವ್ಯ ರೂಪದಲ್ಲಿ ತರ್ತಾರೆ. ಮುಂದೆ ದಮಯಂತಿ ತನ್ನ ಕನ್ವರ್ಸೇಷನನ್ನು ಸಖಿಯರ ಜೊತೆ ಮುಂದುವರಿಸ್ತಾಳೆ. ವಿಧು ವಿರೋಧಿ ತಿಥೇರಭಿದಾಯಿನಿ ಮೈನ ಕಿಂ ಪುನರಿಚ್ಛಸಿ ಕೋಕಿಲಾಂ ಸಖಿ ಕಿಮರ್ಥ ಗವೇಷಣೆಯ ಗಿರಂ ಕಿರತಿಸೇ ಯಮನರ್ಥಮಯೀಂ ಮಯಿ. ಸಖಿ ಹೇಳ್ತಾಳೆ, ವಿಧು ವಿರೋಧಿ ತಿಥೇರಭಿದಾಯಿನಿ ಮೈನ ಕಿಂ ಪುನರಿಚ್ಛಸಿ ಕೋಕಿಲಾಂ. ಅಯ್ಯೋ, ಚಂದ್ರ ಕಾಣದೇ ಇರತಕ್ಕಂಥ ವಿಧು ವಿರೋಧಿಯಾದ ತಿಥಿ. ವಿಧು ವಿರೋಧಿ ತಿಥೇರಭಿದಾಯಿನಿ ಅಂದರೆ ಚಂದ್ರನಿಗೆ ವಿರೋಧವಾದ ತಿಥಿ ಯಾವುದು? ಅಮಾವಾಸ್ಯೆ. ಆ ಅಮಾವಾಸ್ಯೆ ತಿಥಿನ ಅಭಿದಾಯಿನೀಂ ಅಯಿ, ಅಭಿದಾಯಿನೀಂ ಅಯಿ ನ ಕಿಂ ಪುನರಿಚ್ಛಸಿ ಕೋಕಿಲಾಂ. ನೀನು ಕೋಗಿಲೇನು ಯಾಕೆ ಇಷ್ಟಪಡ್ತಾ ಇಲ್ಲ? ಚಂದ್ರನಿಗೆ ವಿರೋಧವಾದ ತಿಥಿಯ ಹೆಸರನ್ನು ಅದು ಹೇಳ್ತಾ ಇದೆಯಲ್ಲ ಅಂತ. ವಿಧು ವಿರೋಧಿ ತಿಥೇರಭಿದಾಯಿನೀಂ ಅಯಿ ನ ಕಿಂ ಪುನರಿಚ್ಛಸಿ ಕೋಕಿಲಾಂ. ನೀನು ಚಂದ್ರನ ಬೈದೆ, ಪರವಾಗಿಲ್ಲ, ತಾಪ ಮಾಡುತ್ತೆ, ಒಪ್ಕೊಂಡ್ವಿ. ಮನ್ಮಥನ ಬೈದೆ, ಸಂಕಟಗೊಳಿಸ್ತಾನೆ, ಆಯಿತು. ಮಲಯಾನಿಲ್ಲವನ್ನ ಬೈದೆ, ಮನ್ಮಥನಿಗೆ ಸಹಕಾರಿ ಅಂತ. ಆದರೆ ಈಗ ಕೋಗಿಲೆ ನಿನ್ನ ಶತ್ರುವಾದ ಚಂದ್ರನಿಗೆ ವಿರೋಧವಾದ ಅಮಾವಾಸ್ಯೆ ಹೆಸರನ್ನು ಸದಾ ಹೇಳುತ್ತಲ್ಲ. ಯಾಕೆ? ಕೋಗಿಲೆ ಕುಹು ಕುಹು ಅಂತ ಹೇಳುತ್ತೆ ಅಂತ. ನಮ್ಮ ಕುವೆಂಪುನು ಸಾಕ್ಷಿ ಇದ್ದಾರೆ. ಕುಹು ಕುಹು ಎನ್ನುತ್ತ ಪಾಡುವ ಕೋಗಿಲೆಯೇ ಅಂತ ಹಾಡೆಲ್ಲ ಬರೆದಿದ್ದಾರೆ. ಅದರಿಂದ ಕುಹು ಅನ್ನೋ ಧ್ವನಿಯನ್ನು ಮಾಡುತ್ತಲ್ಲ ಅಂತಂದರೆ, ಸಖಿ ಕಿಂ ಅರ್ಥ ಗವೇಷಣೆಯ ಆಗಿರಂ ಕಿರತಿಸೇಯಂ ಅನರ್ಥಮಯಿ ಮಯಿ. ಅಯ್ಯಯ್ಯೋ, ಅದರ ಅರ್ಥನೆಲ್ಲಾನು ನೀನು ಯೋಚನೆ ಮಾಡಲೇಬೇಡ, ನನಗದು ಅನರ್ಥವನ್ನೇ ಉಂಟು ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು. ಅಂದರೆ ಕುಹು ಅನ್ನೋ ಶಬ್ದಕ್ಕೆ ಅಮಾವಾಸ್ಯೆ ಅಂತ ಒಂದು ಅರ್ಥ ಇದೆ. ಅಮಾವಾಸ್ಯೆಯ ಆಚೆ ಈಚೆ ಇರತಕ್ಕಂಥ ತಿಥಿಗಳಿಗೆ ಕುಹು ಸಿನಿವಾಲಿ ಅಂತ ಕರೀತಾರೆ. ವೇದದಲ್ಲೂ ಬರುತ್ತದೆ. ಅಮಾವಾಸ್ಯೆಯ ಹಿಂದೆ ಮುಂದೆ ಬರ್ತಕ್ಕಂಥ, ಅಂದರೆ ಕೃಷ್ಣ ಚತುರ್ದಶಿ ಮತ್ತು ಶುಕ್ಲ ಪ್ರತಿಪತ್ತು, ಈ ಎರಡನ್ನೂ ಕೂಡ ಕುಹು ಸಿನಿವಾಲಿ ಅಂತ ಕರೀತಾರೆ. ಅದೇ ತರಹ ಪೂರ್ಣಿಮೆಯ ಆಚೆ ಈಚೆ ಬರ್ತಕ್ಕಂಥದ್ದು, ಅವುಗಳನ್ನು ನೋಡುವಾಗ ಆ ಚತುರ್ದಶಿ ಮತ್ತು ಪ್ರತಿಪತ್ತುಗಳನ್ನು ರಾಕ ಅನುಮತಿ ಅಂತ ಕರೀತಾರೆ. ರಾಕ, ಪೂರ್ಣಿಮಾ, ಅನುಮತಿ, ಹೀಗೆ. ಕೆಲವೊಮ್ಮೆ ಪೂರ್ಣಿಮೆಯನ್ನೇ ರಾಕ ಅಂತಲೂ ಹೇಳೋದುಂಟು. ಒಟ್ಟಿನಲ್ಲಿ ತಾತ್ಪರ್ಯತಃ ಚಂದ್ರನಿಗೆ ಅಹಿತವಾದ ಅಮಾವಾಸ್ಯೆ ವಾಚಕ ಇದು. ಆ ಶಬ್ದ ಇರುವಾಗ ನೀನು ಕೋಗಿಲೆಯನ್ನು ಮೆಚ್ಕೋಬೇಕಲ್ವಾ? ಯಾತಕ್ಕೆ ಮೆಚ್ಕೋತಾ ಇಲ್ಲ ಅಂತಂದಾಗ, ಅಯ್ಯೋ, ಅದಕ್ಕೆ ಯಾವ ಅರ್ಥ ಇರಲಿ, ಯಾವ ಅರ್ಥ ಇಲ್ಲದೆ ಇರಲಿ, ಆ ಶಬ್ದವೇ ನನಗೆ ಅನರ್ಥವನ್ನು ತರ್ತಾ ಇದೆ. ಅನರ್ಥ ಅಂತನ್ನುವಾಗ ನೋ ಮೀನಿಂಗ್ ಅನ್ನೋ ಅರ್ಥ ಅಲ್ಲ, ನನಗೆ ತೊಂದರೆ ಅನ್ನೋ ಅರ್ಥ. ಒಂದು ಅನರ್ಥ ಆಯಿತು ಅಂದರೆ ಏನರ್ಥ? ತೊಂದರೆ. ಅರ್ಥ ಅಂದರೆ ನಮಗೆ ಪ್ರಯೋಜನಕಾರಿ, ಲಾಭಕಾರಿಯಾದದ್ದು ಅಂತ ಅನ್ನುವ ಅರ್ಥ. ನನಗೆ ಲಾಭವಲ್ಲ, ನಷ್ಟಕಾರಿಯಾದದ್ದು ಅನ್ನೋ ಅರ್ಥ. ಅರ್ಥಮನರ್ಥಂ ಭಾವಯ ನಿತ್ಯಂ ಅಂತ ಶಂಕರರು ಹೇಳಿದ್ರೆ, ಸಂಪತ್ತಿ ನಿನಗೆ ತೊಂದರೆಯನ್ನು ಉಂಟು ಮಾಡುತ್ತೆ ಅಂತ ಆಲೋಚನೆ ಮಾಡುವನು ಅರ್ಥ. ಆ ರೀತಿಯಲ್ಲಿ
ಅಂದರೆ ಇವನು ಶಬ್ದಗಳನ್ನು ಹೇಗೆ ನೋಡಿ, ನಮಗಿದು ಅರ್ಥ ಆಗಬೇಕು ಅಂತಂದರೆ ಇಲ್ಲಿ ಕುಹು ಶಬ್ದ ಅವನು ಹೇಳಿಯೇ ಇಲ್ಲ. ಕುಹು ಅನ್ನೋದು ಅಮಾವಾಸ್ಯೆ ಪರ್ಯಾಯ ಶಬ್ದ ಅಥವಾ ಅಮಾವಾಸ್ಯೆ ಹತ್ತಿರದ ತಿಥಿಯ ಶಬ್ದ ಅಂತ ಅರ್ಥ ಮಾಡಿಕೊಂಡ್ರೆ ಗೊತ್ತಾಗುತ್ತೆ. ವ್ಯಾಖ್ಯಾಗಮ್ಯ ಮಿದಂ ಕಾವ್ಯಂ ಉತ್ಸವ ಸುಧಿಯಾಮಲಂ, ಆ ರೀತಿಯಾಗಿ ಹೇಳಬೇಕು. ಹೃದಯ ಏವ ತವಾಸ್ತಿ ಸವಲ್ಲಭಸ್ತದಪಿ ಕಿಂ ದಮಯಂತಿ ವಿಷೀದಸಿ. ನಿನ್ನ ಎದೆಯಲ್ಲೇ ಪ್ರೀತಮ ಇದ್ದಾನೆ, ಹಾಗಿರುವಾಗ ನೀನು ಯಾತಕ್ಕೆ ಸಂಕಟ ಪಡ್ತಾ ಇದೆಯಾ? ನಿನ್ನ ಎದೆಯಲ್ಲಿ ನಿಚ್ಚಳವಾಗಿ ದೃಢಮೂಲವಾಗಿ ನಳ ಇದಾನಲ್ವ ಅಂದರೆ ಹೃದಯ ಪರಂ ನ ಬಹಿ ಖಲು ವರ್ತತೆ ಸಖಿಯತಸ್ತತಯೇವ ವಿಷಿದ್ಯತೆ. ಅಯ್ಯೋ ಇಲ್ಲ, ಅವನು ಹೃದಯದಲ್ಲಿ ಇರಬಹುದು, ಆದರೆ ಹೊರಗೆ ಬರ್ತಾ ಇಲ್ವಲ್ಲ, ಹೊರಗೆ ಕಾಣಿಸ್ಕೋಬೇಕು, ರಕ್ತ ಮಾಂಸ ತುಂಬಿಕೊಂಡು ಸಶರೀರನಾಗಿ ತೋರಬೇಕು, ಆಗಲೇ ಸುಖ. ಬರೀ ಹೃದಯದಲ್ಲಿ ಇಟ್ಕೊಂಡ್ರೆ ಏನು? ಕಲ್ಪನೆ ಮಾಡಿಕೊಂಡು ಏನು ಪ್ರಯೋಜನ ಇಲ್ಲ. ಗಗನ ರೋಮಂಥ ಅಂತ ಕರೀತಾರೆ, ಗಾಳಿನಲ್ಲಿ ಬಾಯಿ ಆಡಿಸಿದ್ರು ಅಂತ, ಏನು ಪ್ರಯೋಜನ ಇಲ್ಲ. ಪಾಪ ವಯಸ್ಸಾದವರು ಬಾಯಿ ಆಡಿಸ್ತಾನೇ ಇರೋ ಥರ ಕಾಣಿಸುತ್ತೆ, ಬಾಯೊಳಗೆ ಏನೂ ಹಾಕ್ಕೊಂಡ್ರಲ್ಲ. ನಮ್ಮ ಅಜ್ಜಿ ವಯಸ್ಸಾದವರು ಪಾಪ ಬಾಯಿಯಲ್ಲಿ ಮೆಲಕಾಡ್ತಾ ಇದ್ದರೆ ಚಿಕ್ಕಪ್ಪನ ಮಗಳು ಚಿಕ್ಕವಳು, ಅವಳು ಬಂದು ಪಾಟಿ ವಾಯ್ತಾರ ಪಾಕಲ್ಲ ಅಂತ ನೋಡು, ಏನು ತಿಂತಾ ಇರೋದು ನೋಡ್ತೀನಿ ಅಂತ. ಏನೂ ಇಲ್ಲ ಅಂದರೂ ಬಿಡ್ತಾ ಇರಲಿಲ್ಲ, ಬಾಯಿ ತೆರೆದು ತೋರಿಸ್ಬೇಕಿತ್ತು. ತರೆದಾಗ ಏನೂ ಇರ್ತಿರ್ಲಿಲ್ಲ, ಮೂಸ್ ನೋಡೋಳು ಏನಾದ್ರು ನುಂಗುಬಿಟ್ರೋ ಏನೋ ಅಂತ. ಆ ರೀತಿಯಲ್ಲಿ ಗಗನ ರೋಮಂಥ ವ್ಯರ್ಥ ಪ್ರಯಾಸ. ಹಾಗೆ ಕಲ್ಪನೆ ಸುಮ್ಮನೆ ಮಾಡಿಕೊಂಡು ಏನೂ ಪ್ರಯೋಜನ ಇಲ್ಲ, ಸಾಕ್ಷಾತ್ಕಾರವಾಗಬೇಕು. ಸ್ಫುಟತಿ ಹಾರಮಣೋ ಮದನೋಷ್ಮಣ ಹೃದಯಮಪ್ಯನಲಂಕೃತ ಮಧ್ಯತೆ. ಅಯ್ಯೋ ಏನೇ ಇದು, ನೀನು ಹಾರವನ್ನೂ ಹಾಕ್ಕೊಂಡಿಲ್ಲ, ವಿರಹ ಅಂತ ಅಂದುಕೊಂಡು ಅಲಂಕಾರವನ್ನೇ ಮಾಡಿಕೊಂಡಿಲ್ಲ. ಅನಲಂಕೃತಂ ಹೃದಯಂ ಅಪಿ, ಅಯ್ಯೋ ಏನಿದು ಹಾರ ಮಣಿ ಯಾವುದೂ ಇಲ್ಲವಲ್ಲ ಅಂತ. ಮದನೋಷ್ಮಣ ಹೃದಯಮಪಿ ಅನಲಂಕೃತಂ, ಅಲಂಕಾರ ಮಾಡಿಕೊಂಡಿಲ್ಲ ಅಂತ. ಇನ್ನೊಂದರ್ಥ ಹೃದಯಂ ಅನಲಂಕೃತಂ, ಅನಲೇನ ತಾಪಿತಂ ಹೃದಯಂ, ಅಂದರೆ ಬೆಂಕಿ ಮಾಡ್ಕೊಂಡ್ಬಿಟ್ಟಿದೆಯಲ್ಲ ಹೃದಯ ಅಂತ. ಹೌದಮ್ಮ, ಸಖಿ ಹತಾಸ್ಮಿತದ ಯದಿ ಹೃದಯಪಿ ಪ್ರಿಯತಮ ಸಮಮ ವ್ಯವಧಾಪಿತ. ಅಯ್ಯೋ ಸಖಿ, ನಾಶವಾದೆ, ನಾನು ಕೆಟ್ಟೆ, ಹತಾಸ್ಮಿ. ನೀನು ಹೃದಯದಲ್ಲಿ ಅನಲ ಅಂತಂದ್ಬಿಟ್ಟಿಯಲ್ಲ, ನಲನೂ ಇಲ್ಲ ಅಂತ. ಒಳಗಿದ್ದಾನೆ, ಹೊರಗೆ ಬರ್ತಿಲ್ಲ ಅಂದರೆ ಒಳಗೂ ಇಲ್ಲ ಅಂತ ನೀನು ಹೇಳ್ತಿದ್ಯಾ ಅಂದರೆ ಇನ್ನೇನೇ ಗತಿ ಅಂತ. ಮೂರು ಅರ್ಥ. ಅನಲ ಅಂತಂದರೆ ಅನಲಂಕೃತ, ಅಲಂಕಾರ ಇಲ್ಲದೆ ಇರೋದು ಅಂತ, ಬೆಂಕಿ ಮಾಡ್ಕೊಂಡಿರೋದು ಅಂತ, ನಳ ಇಲ್ಲದೆ ಇರೋದು ಅಂತ. ಈ ರೀತಿಯಾದ ಚಮತ್ಕಾರಗಳನ್ನೆಲ್ಲ ಹಿಂದೆನೂ ಮಾಡಿದ್ದ. ಚೇತೋನ ಲಂಕಾಮದಿ ಅಯತೆ ಮದೀಯಂ ಅಂತ, ಚೇತೋನ ಲಂಕಾಮಯತೆ, ಈ ತರಹ. ಮುಂದೆ ಕವಿ ಹೇಳ್ತಾನೆ, ಅಧಿತ ಕಾಪಿ ಮುಖೇ ಸಲಿಲಂ ಸಖಿ ವ್ಯಧಿತ ಕಾಪಿ ಸರೋಜದಲೈಸ್ತನು ವ್ಯಧಿತ ಕಾಪಿ ಹೃದಯ ವ್ಯಜನಾನಿಲಂ ನ್ಯಧಿತ ಕಾಪಿ ಹಿಮಂ ಸುತನೋಸ್ತನೋ. ಎಲ್ಲವನ್ನೂ ಕೂಡ ಅವನು ಒಂದು ಕ್ರಿಯಾಪದ ಅಧಿತ ಅನ್ನೋದನ್ನು ಬೇರೆ 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 ಉಪಸರ್ಗಗಳು ಬಳಸುವ ಮೂಲಕವಾಗಿ ಬಳಸಿದ್ದಾನೆ. ಎಲ್ಲ ಆ ಲುಂಗ್ಲಕಾರಗಳನ್ನು ಬಳಕೆ ಮಾಡ್ತಾನೆ. ಅಧಿತ ಕಾಪಿ ಮುಖೇ ಸಲಿಲಂ ಸಖಿ, ಅವಳೋ ಸಖಿ ಮುಖದಲ್ಲಿ ತಣ್ಣೀರನ್ನು ಎರಚ್ತಾಳೆ ತಂಪಾಗಲಿ ಅಂತ. ವ್ಯಧಿತ ಕಾಪಿ ಸರೋಜ ದಳೈಸ್ತನು, ಎದೆ ಮೇಲೆ ತಾವರೆ ದಳಗಳನ್ನು ಮತ್ತೊಬ್ಬಳು ಇಡ್ತಾಳೆ. ವ್ಯಧಿತ ಕಾಪಿ ಹೃದಯ ವ್ಯಜನಾಲಿಲಂ, ಇನ್ನು ಕೆಲವು ಸಖಿಯರು ಬೀಸಣಿಗೆ ಇಟ್ಟು ಬೀಸ್ತಾರೆ. ನ್ಯಧಿತ ಕಾಪಿ ಹಿಮಂ ಸುತನೋಸ್ತನು, ಆ ದೇಹದಲ್ಲಿ, ಸುಂದರಿಯ ದೇಹದಲ್ಲಿ ತಂಪಾಗಲಿ ಅಂತ ಹಿಮ, ಆ ಗಡ್ಡೆ ಹಿಮವನ್ನೇ ತಂದಿಡ್ತಾರೆ. ಆದರೂ ಅವಳಿಗೆ ತಾಪ ಉಪಶಮನ ಆಗೋಲ್ಲ. ಇತ್ತ ಕಡೆ ಅವಳ ಸಖಿಯರು ಕೆಲವರಿದ್ದಾರೆ, ಅವರೆಲ್ಲರೂ ಮಾತಾಡ್ಕೋತಾ ಇದ್ದಾರೆ. ಆ ಮಾತುಗಳನ್ನು ಕವಿ ಹೇಳ್ತಾನೆ. ಅಥ ಕಲೆ ಕಲಯಶ್ವಸಿತಿ ಸ್ಫುಟಂ ಚಲತಿ ಪಕ್ಷ್ಮ ಚಲೇ ಪರಿಭಾವಯ ಅಧರ ಕಂಪನ ಮುನ್ನಯ ಮೇನಕೆ ಕಿಮಪಿ ಜಲ್ಪತಿ ಕಲ್ಪಲತೆ ಶೃಣು. ಶಬ್ದಾಲಂಕಾರಕ್ಕಾಗಿ ತಂದಿದ್ದಾನೆ ಇದನ್ನೆಲ್ಲ. ಕಲಾ ಅಂತಕ್ಕಂಥವಳು ಒಬ್ಬಳು ಸಖಿ. ಕಲೆಯ ಶ್ವಸಿತಿ ಸ್ಫುಟಂ. ನೋಡು, ಸ್ವಲ್ಪ ಗಮನಿಸ್ಕೋ, ಸರಿಯಾಗಿ ಉಸಿರಾಡ್ತಾ ಇದ್ದಾಳ ಇಲ್ವಾ ನೋಡ್ಕೊ. ಚೆನ್ನಾಗಿ ಉಸಿರಾಡ್ತಾ ಇದ್ರೆ ಬಚಾವು. ಮತ್ತೊಬ್ಬಳು ಚಲ ಅಂತನ್ನೋ ಸಖಿ. ಚಲತಿ ಪಕ್ಷ್ಮ ಚಲೆ ಪರಿಭಾವಯ, ಕಣ್ರೆಪ್ಪೆ ಆಡಿಸ್ತಾ ಇದ್ದಾಳೆ, ಸ್ವಲ್ಪ ನೋಡ್ಕೋ ಅದನ್ನು. ಮೂರ್ಛೆ ಹೋಗಿದ್ದಾಳೆ ಅನಿಸುತ್ತೆ. ಅಧರ ಕಂಪನ ಮುನ್ನಯ ಮೇನಕೆ, ತುಟಿ ಅಲ್ಲಾಡ್ತಾ ಇದೆ, ಮೇನಕೆ ನೋಡ್ಕೊ. ಏನೋ ಬಾಯಿನಲ್ಲಿ ಹೇಳ್ತಾ ಇರೋ ಥರ ಕಾಣಿಸುತ್ತೆ,
ಕೇಳಿಸ್ತಾ ಇಲ್ಲ ಸರಿಯಾಗಿ. ಕಲ್ಪಲತೆ ಕಿಮಪಿ ಜಲ್ಪತಿ ತಚ್ಚುಣು ಅಂತ ಆ ಮಾತುಗಳು. ರಚಯ ಚಾರುಮತೆ ಸ್ತನಯೋರ್ವೃತಿಂ ಗಣಯ ಕೇಶಿನಿ ಕೈಶ್ಯಮ ಸಂಯತಂ ಅವಗ್ರಹಾಣ ತರಂಗಿಣಿ ನೇತ್ರಯೋರ್ ಜಲಝರಾವಿತಿ ಶುಶ್ರುವಿರೇಗಿರ. ಹೀಗೆ ಒಂದೊಂದು ಉಪಚಾರ ಮಾಡಿ ಸಖಿಯರಿಗೆಲ್ಲ ಹೇಳ್ತಾ ಇದ್ದಾಳೆ. ಕಲಕಲ ಸತದ ಅಲಿಜನಾನನಾದ್ ಉದಲಸದ್ವಿಪುಲಸ್ತ್ವರಿತೇರಿತೈ ಯಮಧಿಗಮ್ಯ ಸುತಾಲಯಮೇತವಾನ್ ಧೃತತರಸ್ಸ ವಿದರ್ಭ ಪುರಂದರ. ಹೀಗೆ ಗೆಳತಿಯರು ಗಲಾಟೆ ಮಾಡ್ಕೋತಾ ಇದ್ದರೆ ಏನಾಯಿತು ಅಂತ ಆ ವಿದರ್ಭ ಪುರಂದರ, ವಿದರ್ಭವನ್ನು ಇಂದ್ರನಂತೆ ಆಳುವ ಮಹಾರಾಜ ಭೀಮ, ಇವಳ ತಂದೆ, ಅವನು ಬರ್ತಾನೆ. ಅವನು ಬಂದಾಗ ಅವನ ಜೊತೆ ಒಬ್ಬ ವೈದ್ಯ ಮಂತ್ರಿ ಇಬ್ಬರೂ ಬರ್ತಾರೆ. ಅಷ್ಟರ ಮಟ್ಟಿಗೆ ದಮಯಂತಿ ವಿಷಯದಲ್ಲಿ ಜಾಗರೂಕತೆ ಮಹಾರಾಜನಿಗೆ. ಇನ್ನು ಸರ್ಗಾಂತ್ಯ ಬಂತು ಅಂತ ಛಂದಸ್ಸನ್ನು ಬದಲಾಯಿಸ್ತಾನೆ. ಶಾರ್ದೂಲ ವಿಕ್ರೀಡಿತಕ್ಕೆ ಬರ್ತೀವಿ. ಧೃತವಿಲಂಬಿತ ಮುಗಿದು ಶಾರ್ದೂಲ ವಿಕ್ರೀಡಿತ, ಆಮೇಲೆ ವಸಂತ ತಿಲಕ, ಮತ್ತೆ ಪುಷ್ಪಿತಾಗ್ರ ಛಂದಸ್ಸು, ಅದಾದ ಮೇಲೆ ಕೊನೆಗೆ ತಿರ್ಗಾ ಶಾರ್ದೂಲ ವಿಕ್ರೀಡಿತ, ಹೀಗೆ ಬರುತ್ತೆ. ಆ ಪದ್ಯಗಳನ್ನು ನೋಡೋಣ. ಕನ್ಯಾಂತಃಪುರ ಬೋಧನಾಯ ಯದಧೀಕಾರಾನ್ನ ದೋಷಾ ನೃಪಂ ದ್ವೌ ಮಂತ್ರಿ ಪ್ರವರಶ್ಚ ತುಲ್ಯ ಮಗದಂಕಾರಶ್ಚ ತಾವು ಊಚತು ದೇವ ಆಕರ್ಣಯ ಸುಶ್ರುತೇನ ಚರಕಸ್ಯೋಕ್ತೇನ ಜಾನೇ ಅಖಿಲಂ ಸ್ಯಾದಸ್ಯ ನಲದಂ ವಿನಾ ನ ದಲನೆ ತಾಪಸ್ಯ ಕೋಪಿ ಕ್ಷಮಃ. ಹಿಂದೆ ಬಂದಿತ್ತು ಆ ಚಮತ್ಕಾರ. ನಲದ ಅನ್ನೋ ಚಮತ್ಕಾರವನ್ನೇ ಇಲ್ಲಿ ಬಳಸ್ಕೊಂಡಿದ್ದಾನೆ. ಅಂತಃಪುರಕ್ಕೆ ಮಂತ್ರಿ ಮತ್ತು ವೈದ್ಯ ಇಬ್ಬರ ಜೊತೆಗೂ ಬರ್ತಾನೆ. ಅಗದಂಕಾರ ಅಂದರೆ ರೋಗ ಇಲ್ಲದಂತೆ ಮಾಡುವನು. ಗದ ಅಂದರೆ ರೋಗ, ಅಗದಂಕಾರ ರೋಗ ಇಲ್ಲದಂತೆ ಮಾಡತಕ್ಕಂಥವನು. ಅವರು ಬಂದು ನೋಡಿದ ತಕ್ಷಣ ಹೇಳ್ತಾರೆ, ಮಹಾರಾಜ, ಸುಶ್ರುತ ಮತ್ತು ಚರಕ ಇಬ್ಬರ ಅಭಿಪ್ರಾಯದ ಪ್ರಕಾರ, ಚರಕ ಸುಶ್ರುತರು ದೊಡ್ಡ ವೈದ್ಯ ಶಾಸ್ತ್ರ ಕೋವಿದರು, ಮಹರ್ಷಿಗಳು. ಚರಕ ಸಂಹಿತೆ, ಸುಶ್ರುತ ಸಂಹಿತೆ ಪ್ರಖ್ಯಾತ. ಆತ್ರೇಯ ಪರಂಪರೆ ಒಂದು, ಕೃಷ್ಣ ಆತ್ರೇಯ ಪರಂಪರೆ ಒಂದು, ಧಾನ್ವಂತರ ಪರಂಪರೆ ಒಂದು. ಧಾನ್ವಂತರ ಪರಂಪರೆಯವನು ಸುಶ್ರುತ ಆದರೆ ಕೃಷ್ಣ ಆತ್ರೇಯರ ಪರಂಪರೆಯವನು ಚರಕ. ಅವರಿಂದ ಗೊತ್ತಿದೆ ನಲದಂಬಿನ ತಾಪಸ್ಯ ದಲನೆ ಕೋಪಿನ ಕ್ಷಮ. ನಲದ ಅಂತಂದರೆ ಲಾವಂಚ, ತಂಪು ಮಾಡತಕ್ಕಂಥದ್ದು. ಆ ಬೇರು ಬಿಟ್ಟು ಇನ್ಯಾವುದು ಅಲ್ಲ ಅಂತ ವೈದ್ಯ ಹೇಳಿದ್ರೆ, ಮಂತ್ರಿ ನೋಡಿದ ತಕ್ಷಣ ಸ್ವಯಂವರಕ್ಕೆ ಏರ್ಪಾటు ಮಾಡಬೇಕು, ಮದುವೆಗೆ ಏರ್ಪಾటు ಮಾಡಬೇಕು. ನಲದಂ ವಿನ ನಲಂ ಯತ್ ತಂತ್ರಂ ದದಾತಿ ತನ್ನಲದಂ ತಂತ್ರಂ. ನಲನನ್ನು ತಂದುಕೊಡಬಲ್ಲ ತಂತ್ರ ಯಾವುದಿದೆ ಅದು ಬಿಟ್ಟರೆ ಇನ್ಯಾವುದೂ ಇವಳ ಸಂಕಟವನ್ನು ಪರಿಹಾರ ಮಾಡೋದಿಲ್ಲ. ಇವಳ ಸಂಕಟವನ್ನು ದಲನೆ ಸೀಳೋದ್ರೊಳಗೆ ಮತ್ಯಾವುದಕ್ಕೂ ಅವಕಾಶ ಇಲ್ಲ ಅಂತ. ಎರಡೂ ಕಿವಿಯಿಂದ ಇವೆರಡೂ ಕೇಳ್ತಾನೆ ಮಹಾರಾಜ. ತಾಭ್ಯಾಮಭೂತ್ ಯುಗಪದಪ್ಯಭಿಧೀಯಮಾನಂ ಭೇದವ್ಯಯಾ ಕೃತಿ ಮಿತಃ ಪ್ರತಿಘಾತಮೇವ ಶ್ರೋತ್ರೇತು ತಸ್ಯ ಪಪತುರ್ನೃಪತೇರ್ನ ಕಿಂಚಿತ್ ಭೈಮ್ಯಾಂ ಅನಿಷ್ಟ ಶತಶಂಕಿತಯಾಕುಲಸ್ಯ. ಭೈಮ್ಯಾಂ ಅನಿಷ್ಟ ಶಂಕಿತಯಾ ಆಕುಲಸ್ಯ ಶ್ರೋತ್ರೇತು ತಸ್ಯ ನೃಪತೇಃ ನ ಕಿಂಚಿತ್ ವಿವೇಶ ಅಂತ. ಅಂದರೆ ತನ್ನ ಮಗಳ ವಿಷಯದಲ್ಲಿ 108 ಚಿಂತೆ ಮಾಡಿಕೊಂಡಿದ್ದ ಅವನ ಕಿವಿಗೆ ಇದೆರಡೂ ಬೀಳಲಿಲ್ಲ. ಯಾಕೆ? ತಾಭ್ಯಾಂ ಅಭೂತ್ ಯುಗಪದಪಿ ಅಭಿಧೀಯಮಾನಂ ಭೇದವ್ಯಯ ಕೃತಿ. ಮಾತುಗಳೆರಡು ಒಂದು ಕಿವಿಯಲ್ಲಿ ಬಂದು ಡಿಕ್ಕಿ ಹೊಡ್ಕೊಂಡು ಎರಡೂ ಈಕ್ವಲ್ ಅಂಡ್ ಅಪೋಸಿಟ್ ಆಗಿದ್ವು. ಅಂದರೆ ಈ ಕಿವಿಯಿಂದ ಒಂದು ಬಂತು, ಈ ಕಿವಿಯಿಂದ ಬಂತು. ನಲದ ಅಂತ ಎರಡೂ ಬಂತು. ಅಲ್ಲಿ ಶಬ್ದಗಳು, ಮಾತ್ರೆಗಳು, ವರ್ಣಗಳು ಎಲ್ಲ ಒಂದೇ ಆಗಿದ್ದರಿಂದ ಡಿಕ್ಕಿ ಹೊಡೆದು ಎರಡೂ ಕೇಳಿಸ್ದಂಗೆ ಆಗ್ಬಿಡ್ತು ಅಂತ. ಅಂದರೆ ಮಗಳ ವಿಷಯದಲ್ಲಿ ಚಿಂತೆ ಮಾಡ್ತಾ ಇದ್ರಿಂದ ಅವನಿಗೆ ಪರಿಹಾರವೂ ಕೇಳಿಸಲಿಲ್ಲ ಅಂತ. ಇದು ವಾಸ್ತವ. ನಾವು ಯಾವುದೋ ಯೋಚನೆ ಮಾಡ್ತಾ ಇದ್ದರೆ ನಮಗಿನ್ಯಾರೋ ಮಾತಾಡಿದ್ರು ಅದು ಕೇಳಿಸಿರೋಲ್ಲ, ಮನಸ್ಸು ಲಗ್ನವಾಗಿರೋದಿಲ್ಲ. ಅದನ್ನು ಇವನು ಕಾವ್ಯೋಚಿತವಾದ ರೀತಿಯಲ್ಲಿ ಕಾವ್ಯಲಿಂಗಾಲಂಕಾರವಾಗಿ ಮಾಡಿ ಹೇಳ್ತಾನೆ. ತಾಭ್ಯಾಮಭೂತ್ ಯುಗಪದ್ ಅಪಿ ಅಭಿಧೀಯಮಾನಂ ಭೇದವ್ಯಯ ಕೃತಿ ಮಿತಃ ಪ್ರತಿಘಾತಮೇವ. ಅನ್ಯೋನ್ಯ ಪ್ರತಿಘಾತ, ಒಂದಕ್ಕೊಂದು ಡಿಕ್ಕಿ ಹೊಡ್ಕೊಂಡು ಏನೂ ಆಗಲಿಲ್ಲ ಅಂತ. ಅರಾಮಿತ್ರ ಅವರು ಅವರ ವಿದ್ಯಾರ್ಥಿನಿಯರಿಗೆಲ್ಲ ಹೇಳ್ತಾ ಇದ್ದಂತೆ, ಅವರು ಮಹಾರಾಣಿಸ್ ಕಾಲೇಜಲ್ಲಿ ಪಾಠ ಮಾಡ್ತಾ ಇದ್ರು. ನೋಡ್ರಮ್ಮ, ಕಿವಿಯಿಂದ ಕೇಳೋದಲ್ಲದೆ ಆ ಕಿವಿಯಿಂದ ಮೇಲಕ್ಕೆ ಒಂದು ಟ್ಯಾಂಕ್ ಇರುತ್ತೆ, ಆ ಟ್ಯಾಂಕ್ಗೂ ನೀವು ಏರಿಸ್ಕೋಬೇಕು ಬ್ರೈನ್ಗೆ, ಬುದ್ಧಿಗೆ. ಹಾಗಿಲ್ದು ಈ ಕಿವಿಯಿಂದ ಆ ಕಿವಿಗೆ ರಾಜಮಾರ್ಗ ಇದೆ, ಹೈವೇ ಇದೆ ಅಂತ ಹಾಗೆ ಹೋಗಬಾರ್ದು ಅಂತ. ಅದಕ್ಕೆ ಅವಳೊಬ್ಬ ಹುಡುಗಿ ಹೇಳಿದ್ಲಂತೆ, ಅಲ್ಲ ಸರ್, ಪ್ರೆಷರ್ ಇದ್ದರೆ ಟ್ಯಾಂಕ್ಗೆ ಹತ್ತುತ್ತೆ, ಪ್ರೆಷರೇ ಇಲ್ಲದೆ ಇದ್ದರೆ ಹಂಗೇ ಸೋರೋಗ್ಬಿಡುತ್ತೆ ಅಂತ. ಈ ಬಗೆಯಲ್ಲಿ ಚಮತ್ಕಾರಗಳು
ಮುಂದೆ ಕವಿ ಹೇಳ್ತಾನೆ, ಸ್ವಯಂವರಕ್ಕೆ ಮಾಡಬೇಕು. ವ್ಯತರದಥ ಪಿತಾಶಿಶಂ ಸುತಾಯೈ ನತಶಿರಸೆ ಮುಹುರುನ್ನಮಯ್ಯ ಮೌಲಿಂ ದೈತಮಭಿಮತಂ ಸ್ವಯಂವರೇತ್ವಂ ಗುಣಮಯಮಾಪ್ನುಹಿ ವಾಸರೈರ್ಕಿಯದ್ಭಿ. ಅಮ್ಮ, ಯೋಚನೆ ಮಾಡಬೇಡ. ವ್ಯತರತ್ ಅಥ ಪಿತಾ ಆಶಿಷಂ, ವಿ ಅತರತ್, ಚೆನ್ನಾಗಿ ಆಶೀರ್ವಾದ ಮಗಳಿಗೆ ಕೊಡ್ತಾನೆ. ಸುತಾಯಿ ನತಶಿರಸೆ, ತಲೆ ಬಾಗಿಸಿ ನಮಸ್ಕಾರ ಮಾಡಿದಳೆ, ಅದು ನಾಚಿಕೆಯಿಂದಾನು. ಮುಹುರುನ್ನಮಯ್ಯ, ತಲೆಯನ್ನು ಎತ್ತಿ ಮೌಳಿ ಮುನ್ನಮಯ್ಯ. ದೈತಂ ಅಭಿಮತಂ ಸ್ವಯಂವರೇ ತ್ವಂ ಗುಣಮಯಂ ಆಪ್ನುಹಿ, ನಿನಗೆ ಪ್ರೀತಿಪಾತ್ರನಾದವನನ್ನೇ ಬೇಗ ಸ್ವಯಂವರದಲ್ಲಿ ಪಡ್ಕೋ. ಕಿಯದ್ಭಿ ವಾಸರೈಹಿ, ಸ್ವಲ್ಪ ದಿವಸಗಳಲ್ಲಿ ಆಗಿಬಿಡುತ್ತೆ. ಯಾಕೆಂದರೆ ನಳನಿಗೆ ಇಷ್ಟ ಇದೆಯೋ ಇಲ್ವೋ ಅದು ಬೇರೆ ತಿಳ್ಕೋಬೇಕಲ್ವ. ಕೈ ತೋರಿಸಿ ಅವಲಕ್ಷಣ ಅನ್ನಿಸ್ಕೋಬಾರ್ದು. ನಳನಿಗೆ ಮೊದಲು ದೂತನನ್ನು ಕಳಿಸ್ಬಿಟ್ರೆ, ಅವನು ಇಲ್ಲ ಅಂದ್ಬಿಟ್ರೆ ಕಷ್ಟ, ಅದು ಮರ್ಯಾದೆ ಹೋಗುತ್ತೆ. ಅದಕ್ಕೆ ಬದಲಾಗಿ ಸ್ವಯಂವರ ಮಾಡಿದ್ರೆ ಎಲ್ಲರಿಗೂ ಸುದ್ದಿ ಕಳಿಸಿದ್ವಿ, ಅವನಿಗೂ ಕಳಿಸಿದೆ, ಬೇಕು ಅಂದರೆ ಬರ್ತಾನೆ, ಬೇಡ ಅಂದರೆ ಬಿಡ್ತಾನೆ. ಬರಲಿಲ್ಲ ಅಂದರೆ ಮತ್ತೆ ನೋಡೋಣ, ಬರಲಿಲ್ಲ ಅಂದರೆ ಬೇಕಾದ್ರೆ ಬೇಡ್ಕೊಳ್ಳೋಣ. ಮೊದಲು ಇಲ್ಲ ಅಂತ ಆಗಬೇಕು. ಈ ಲವರ್ಸಲ್ಲಿ ಹಾಗೆ ಪ್ರಪೋಸ್ ಮಾಡಿದ್ರೆ ಇಲ್ಲಿ ನಿರಾಕರಣೆ ಆಗುತ್ತೆ ಅಂತ ಪ್ರಪೋಸೇ ಮಾಡೋಲ್ಲ. ಕೊನೆಗೆ ಇಂದೇನೋ ಆಗ್ಬಿಟ್ಟು ಲವ್ ಟ್ರಯಾಂಗಲ್ಲೋ ಪೆಂಟಗನ್ನೋ ಆಕ್ಟಗನ್ನೋ ಏನೇನೋ ಆಗಿ ಕೂತ್ಕೊಳ್ಳುತ್ತವೆ. ತದನು ಸಾ ತನುಜಾ ಸಖೀ ತದನು ಸ ತನುಜಾ ಸಖೀರವಾದೀತ್ ತುಹಿನರ್ತೌ ಗತಯೇವ ಹೀದೃಶಾನಾಂ ಕುಸುಮಮಪಿ ಶರಾಯತೆ ಶರೀರೆ ತದುಚಿತಮಾಚರತೋಪಚಾರಮಸ್ಯಾಂ. ತದನು ಸಹ ತನುಜಾ ಸಖೀರವಾದೀತ್, ತನುಜಾ ಸಖೀ, ತನ್ನ ಮಗಳ ಸಖೀರನ್ನ ಕುರಿತು ಅವಾದೀತ್ ಹೇಳ್ತಾನೆ. ತುಹಿನ ಋತವು ಗತಯೇವ ಹಿ ಈದೃಶಾನಾಂ ಕುಸುಮಮಪಿ ಶರಾಯತೆ ಶರೀರೆ. ಈ ಯೌವನ ಅನ್ನುವ ವಸಂತ ಬಂದಿದೆ, ಯೌವನ ಪೂರ್ವದ ಶಿಶಿರ ಹೋಗಿದೆ. ಹಾಗಾಗಿ ಈ ಯೌವನ ಪೂರ್ವದ ಶಿಶಿರ ಹೋಗ್ತಾ ವಸಂತ ಬರ್ತಿದ್ದಂತೆ ಇಷ್ಟು ಮಟ್ಟಿನ ವಿಕಾರ ಆಗುತ್ತದೆ. ಸ್ವಲ್ಪ ಕೋಮಲತೆಯು ಇಷ್ಟು ತೀವ್ರವಾದ ಪರಿಣಾಮಕಾರಿಯಾಗಿಬಿಡುತ್ತದೆ ಅಂತ ಹೇಳ್ತಾನೆ. ಇಲ್ಲಿ ತುಹಿನ ಋತವು ಅನ್ನುವಲ್ಲಿ ಸಂಧಿ ಮಾಡಬಹುದು, ಮಾಡದೇನು ಬಿಡಬಹುದು. ಐಚ್ಛಿಕ ಇದಿರೋದ್ರಿಂದ ಛಂದಸ್ಸಿಗೋಸ್ಕರವಾಗಿ ತುಹಿನರ್ಥವು ಅಂತ ಇಲ್ಲದೆ ತುಹಿನ ಋತವು ಅಂತಲೇ ಮಾಡಿದೆ. ಇಲ್ಲದ್ರೆ ಗುಣಸಂಧಿ ಆಗಿರ್ತಾ ಇತ್ತು. ಕತಿಪಯ ದಿವಸೈರ್ವರಸ್ಯ ಯಾವ ಸ್ವಯಮಭಿಲಕ್ಷ್ಯ ವರಿಷ್ಯತೆ ವರೀಯಾನ್ ಕ್ರಶಿಮಶಮನಯಾನಯ ತದಾಪ್ತುಂ ರುಚಿರುಚಿತಾತ ಭವದ್ವಿದಾಭಿದಾಭಿ. ಹೇಳ್ತಾ ಇದ್ದಾನೆ, ಸ್ವಲ್ಪ ದಿವಸಗಳಲ್ಲೇ ನಿಮ್ಮ ಸಖಿ ದಮಯಂತಿಗೆ ಕತಿಪಯ ದಿವಸೈರ್ ವಯಸ್ಯ ಯಾವಹ ವಹ, ನಿಮ್ಮ ಗೆಳತಿಯಿಂದ ಸ್ವಯಂ ಅಭಿಲಕ್ಷ್ಯ ವರಿಷ್ಯತೆ ವರಿಯಾನ್, ತಾನು ಇಷ್ಟಪಟ್ಟಂಥ ವರ್ಣನ್ನೇ ವರಿಸುವಂಥ ಸಂದರ್ಭ ಬರ್ತದೆ. ಕ್ರಶಿಮ ಶಮನಯ ಅನಯ, ಅವಳ ಸೊರಗಿನ ಸ್ಥಿತಿ ಏನಿದೆ ಆ ಸೊರಗುವಿಕೆ ಶಮನವಾದ ಮೇಲೆ ತದಾಪ್ತುಂ ರುಚಿರುಚಿತ ಅಥ ರುಚಿ ಉಚಿತ ಅಥ ಭವದ್ವಿದ ಅಭಿದಾಭಿ, ನೀವು ಈ ಮಾತನ್ನು ಹೇಳಬೇಕು. ಭವದ್ವಿದ ಅಭಿದಾಭಿ, ನಿಮ್ಮ ಮಾತುಗಳಿಂದ ಅವಳಿಗೆ ನಿಜಕ್ಕೂ ನೆಮ್ಮದಿ ಉಂಟಾಗುತ್ತದೆ. ಈ ಸಂದರ್ಭವನ್ನು ಅವರಿಗೆ ತಿಳಿಸಿ ಅಂತೆಲ್ಲ ಹೇಳ್ಬಿಟ್ಟಂತಾನೆ. ಮತ್ತೆ ನೋಡಿ, ಮುಂದಿನ ಒಂದು ಸಾಮಾನ್ಯ ಪದ್ಯ, ಅದನ್ನು ವಿಚಿತ್ರವಾದ ವ್ಯಾಕರಣ ಪ್ರಯೋಗಗಳದ ಎಲ್ಲ ಕರ್ಮಣಿ ಲುಂಗ್ ಬಂದು ಹೋಗುತ್ತದೆ. ಏವಂ ಯದ್ವದತ ತನಯ ನೃಪೇಣ ತನಯ ನಾಪೃಚ್ಛಿ ಲಜ್ಜಾಪದಂ ಯನ್ಮೋಹ ಸಮಭೂತ್ ಅಕಲ್ಪಿ ವಪುಷಃ ಪಾಂಡುತ್ವ ತಾಪಾದಿಭಿ ಯಚ್ಚಾಶಿ ಕಪಟಾದವಾದಿ ಸದೃಶೀ ಸ್ಯಾತ್ತತ್ರ ಯಾ ಸಾಂತ್ವನಾ ತನ್ಮತ್ವ ಆಲಿಜನೋ ಮನೋಬ್ಧಿಮತನೋನಾನಂದ ಮಂದಾಕ್ಷಯೋ ಅಬ್ಧಿಮತನೋದಾನಂದ ಮಂದಾಕ್ಷಯೋ. ಏನು ವಿಶೇಷ ಇಲ್ಲ ಈ ಪದ್ಯದಲ್ಲಿ ಅರ್ಥದ್ದು. ಆದರೆ ನೃಪೇಣ ತನಯ ನಾಪೃಚ್ಛಿ ನ ಆಪೃಚ್ಛಿ ಎನ್ ಮೋಹ ಸ್ಮರಭೂ ಅಕಲ್ಪಿ ಕಪಟಾದ್ ಅವಾದಿ, ಈ ಥರದ್ದೆಲ್ಲ ಬಳಸಿಕೊಂಡು ಶಬ್ದ ಚಮತ್ಕಾರವನ್ನು ಮಾಡ್ತಾನೆ. ಹೀಗೆ ಸಖಿಯರಿಗೆಲ್ಲ ರಾಜ ಹೇಳಿದ ಮೇಲಿಂದ ಆ ಶರೀರದ ಬಿಡಿಸಿಕೊಳ್ಳುವಿಕೆ ಮತ್ತೊಂದು ಎಲ್ಲ ಇನ್ನು ಈ ಕಾರಣದಿಂದಲೇ ನಳನ ವಿರಹದಿಂದಾನೇ ಆಗಿದ್ದು ಅಂತೆಲ್ಲ ಊಹಿಸಿಕೊಂಡು ಸಮಾಧಾನವನ್ನು ಹೇಳ್ತಾನೆ. ಸಖಿಯರಿಗೆಲ್ಲ ತುಂಬ ಸಂತೋಷವಾಗುತ್ತೆ. ನಳನ ಸಂದರ್ಭ ಇನ್ನು ಬರುತ್ತದೆ, ನಳ ಬರತ್ನು ಸ್ವಯಂವರಕ್ಕೆ ಬರಬಹುದು ಅನ್ನೋ ಸಂತೋಷದಿಂದ ದಮಯಂತಿಗೂ ಕೂಡ ಸಮಾಧಾನವಾಗುತ್ತದೆ. ಆಗ ಕವಿ ಸರ್ಗವನ್ನು ಶ್ರೀಹರ್ಷಂ
ಕವಿರಾಜ ರಾಜ್ಯ ಮುಕುಟಾಲಂಕಾರ ಹೀರಸ್ಸುತಂ ಶ್ರೀಹೀರ ಸುಷವೇ ಜಿತೇಂದ್ರಿಯ ಚಯಂ ಮಾಮಲ್ಲ ದೇವಿ ಚಯ ಯಂ ತುರ್ಯಸ್ಥೈರ್ಯ ವಿಚಾರಣ ಪ್ರಕರಣ ಭ್ರಾತರ್ಯಯಂ ತನ್ಮಹಾಕಾವ್ಯೆ ಅತ್ರ ವ್ಯಗಲನ್ ನಲಸ್ಯ ಚರಿತೆ ಸರ್ಗೋ ನಿಸರ್ಗೋಜ್ವಲ ಅಂತ ಈ ಶ್ರೀಹರ್ಷ ಮಾಮಲ್ಲದೇವಿ ಮತ್ತು ಶ್ರೀಹೀರರ ಮಗ ಈ ಕಾವ್ಯದ ತುರ್ಯ ಸರ್ಗ ನಿಸರ್ಗೋಜ್ವಲ ಅತ್ರ ವ್ಯಗಲನ್ ಅದನ್ನು ಮಾಡ್ತಾನೆ. ನಲಸ್ಯ ಚರಿತೆ ನಲಚರಿತ ನೈಷಧ ಕಾವ್ಯದಲ್ಲಿ ಇದು ಎಂಥದ್ದು ಕಾವ್ಯ? ಸ್ಥೈರ್ಯ ವಿಚಾರಣ ಪ್ರಕರಣ ಭ್ರಾತರಿ. ಸ್ಥೈರ್ಯ ವಿಚಾರಣ ಪ್ರಕರಣ ಅಂತ ಒಂದು ಇತ್ತು. ಅಂದರೆ ಸ್ಥಿರವಾದ ಸತ್ಯ ಯಾವುದು ಅಂತ ಹೇಳಕೊಟ್ಟಂಥ ಒಂದು ದಾರ್ಶನಿಕ ಗ್ರಂಥ. ಅದನ್ನು ಬರೆದವನು ತಾನು. ಅದರ ಸಹೋದರನಾದ ಈ ಕಾವ್ಯದಲ್ಲಿ ಈ 4ನೇ ಸರ್ಗ ಮುಗಿಯಿತು ಅಂತ ಹೇಳಿ 5ನೇ ಸರ್ಗಕ್ಕೆ ಬರ್ತಾನೆ. ನಾವು 5ನೇ ಸರ್ಗವನ್ನು ಮೊದಲಿನಿಂದಲೇ ನೋಡೋಣ. ಏಕೆಂದರೆ ಇನ್ನು ದಮಯಂತಿ ಸ್ವಯಂವರ ಏರ್ಪಾಟಾಗುತ್ತದೆ. ಆ ಸ್ವಯಂವರದ ಸುದ್ದಿಯನ್ನು ನಾರದ ದೇವಲೋಕಕ್ಕೆ ಇಂದ್ರನ ಬಳಿಗೆ ತೆಗೆದುಕೊಂಡು ಹೋಗ್ತಾನೆ. ಆಗ ಇಂದ್ರನಿಗೆ ಏನಾಗುತ್ತದೆ, ಮತ್ತು ಇಂದ್ರನಲ್ಲಿ ನಾರದನ ಸ್ನೇಹಿತ ಪರ್ವತಕ ಮತ್ತೆ ದಮಯಂತಿಯ ಸೌಂದರ್ಯ ವರ್ಣನೆ ಶುರು ಮಾಡ್ಕೋತಾನೆ. ಆ ಎಲ್ಲ ಕೆಲವು ತುಂಬ ಸ್ವಾರಸ್ಯಕಾರಿಯಾದ ನಾರದನ ಇಂದ್ರಲೋಕಾಭಿಗಮನ, ಇಂದ್ರನ ಆತಿಥ್ಯ, ನಾರದ ಇಂದ್ರ ಸಂವಾದ, ನಾರದ ನಿರ್ಗಮನ, ಪರ್ವತಕ ಇಂದ್ರನ ಸಂವಾದ, ಈ ಥರದ್ದೆಲ್ಲ ಬರುತ್ತೆ. ಆಮೇಲೆ ಇಂದ್ರ ಭೂಲೋಕಕ್ಕೆ ಇಳಿತಾನೆ. ಅದನ್ನೆಲ್ಲ ಮುಂದೆ ನೋಡೋಣ. ನಮಸ್ಕಾರ.